ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ ಅದರ 8ನೇ ವಚನವನ್ನು ನಾವು ಮೊದಲನೇದಾಗಿ ನಾವು ಓದೋಣ. ಅನಂತರವಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 1ನೇ ವಚನದಿಂದ ಅದರ 4ನೇ ವಚನದವರೆಗೂ ನಾವು ಶಬ್ದ ತೆಗೆದು ನಾವು ಓದಲಿಕ್ಕಾಗಿ ಹೋಗೋಣ. 2 ವಚನಗಳನ್ನು ನಾವು ಒಟ್ಟಾಗಿ ನಾವು ತೆಗೆದುಕೊಳ್ಳಕ್ಕೆ ಹೋಗೋಣ. ಒಂದು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಚನ, ನಂತರವಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 1ನೇ ವಚನದಿಂದ 4ನೇ ವಚನವನ್ನು ನಾವು ಒಟ್ಟಾಗಿ ಸೇರಿ ನಾವು ಓದಲಿಕ್ಕಾಗಿ ಹೋಗೋಣ. ಸಿದ್ಧರಾಗಿರೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಓದೋಣ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀ ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 1ನೇ ವಚನದಿಂದ ಅದರ 4ನೇ ವಚನದವರೆಗೂ ನಾವು ಗಮನಿಸಿಕೊಳ್ಳೋಣ. ಪಂಚಶತಮದ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. 4ನೇ ವಚನ ಗಟ್ಟಿಯಾಗಿ ಓದೋಣ. 4ನೇ ವಚನ ನಾವೆಲ್ಲರೂ ಗಟ್ಟಿಯಾಗಿ ನಾವು ಹೋಗೋಣ. ಆಗ ಅವರೆಲ್ಲರೂ ಗಮನಿಸಿ, ಆಗ ಅವರೆಲ್ಲರೂ ಅನ್ನೋ ಪದಕ್ಕೆ ನಾವು ಹೇಳೋಣ ಈಗ ನಾವೆಲ್ಲರೂ ಅಂತ ಸೇರಿ ನಾವು ಒಟ್ಟಾಗಿ ನಾವು ಓದಲಿಕ್ಕೆ ಸಿದ್ಧರಾಗಿದ್ದೀರಾ? ಅರ್ಥ ಆಯ್ತಾ? ಆಗ ಅವರೆಲ್ಲರೂ ಅಂತ ಹೇಳ್ತಾರೆ, ಅದು 2000 ವರ್ಷದಿಂದ. ಈಗ 2023 ನಾವು ಹೇಳೋಣ ಈಗ ನಾವೆಲ್ಲರೂ ಎಂಬುದಾಗಿ ನಾವು ಒಟ್ಟಾಗಿ ಸೇರಿ ಈಗ ನಾವೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ನಮಗೆ ನುಡಿಯುವ ಶಕ್ತಿಯ ಪ್ರಕಾರ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಗಟ್ಟಿಯಾಗಿ ಕರಗಳೆತ್ತಿ ಹೇಳೋಣ ಹಾಲೆಲೂಯ. ಇವತ್ತು ಪಕ್ಕದಲ್ಲಿರೋರಿಗೆ ಒಬ್ಬರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ಪಂಚಶತಮದ ದಿನಕ್ಕಾಗಿ ಸ್ವಾಗತ ಅಂತ. ಒಂದಿಬ್ಬರು ಮೂವರಿಗಾದ್ರೂ ಕೈ ಕೊಟ್ಟು ನೀವು ಕುಳಿತುಕೊಳ್ಬೇಕಾಗಿ ನಾನು ದೇವರ ನಾಮದಲ್ಲಿ ಅಪೇಕ್ಷಿಸ್ತೇನೆ. ದೇವರ ಸಮ್ಮುಖದಲ್ಲಿ ನಾವು ಈ ದಿನದಲ್ಲಿ ಪಂಚಶತಮದ ದಿನದ ಕುರಿತಾದಂಥ ವಿಶೇಷತೆಗಳ ಕುರಿತಾಗಿ ನಾವು ಧ್ಯಾನಿಸುವುದಕ್ಕೂ ನಾವು ಮಾತನಾಡುವುದಕ್ಕೂ ನಾವು ಪ್ರಾರ್ಥಿಸುವುದಕ್ಕಾಗಿ ನಾವು ದೇವರ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ. ಪಂಚಶತಮ ಅಂದರೆ ಏನು ಎಂಬುದನ್ನು ನಾನು ಮೊದಲನೇದಾಗಿ ನಿಮಗೆ ಹೇಳಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಪಂಚಶತಮ, ಪಂಚ ಅಂದರೆ 50 ಎಂಬುದಾಗಿ ನಾವು ಗಮನಿಸುವವರಾಗಿರ್ತೇವೆ. ಇಸ್ರಾಯೇಲ್ ಜನರು ತಾವು ಪ್ರಥಮ ಫಲದ ಆ ಹಬ್ಬವನ್ನು ಆಚರಿಸಿದ ನಂತರವಾಗಿ ಇಸ್ರಾಯೇಲರಿಗೆ ದೇವರು ಕೊಡಲ್ಪಟ್ಟಂಥ ಹಬ್ಬಗಳು 7 ಆಗಿರುವಂಥದ್ದಾಗಿರ್ತದೆ. ಅದರಲ್ಲಿ ವರ್ಷದ ಆರಂಭದ ಒಂದು ಹಬ್ಬವಾಗಿರ್ತದೆ ಪ್ರಥಮ ಫಲದ ಹಬ್ಬ. ಈ ಪ್ರಥಮ ಫಲದ ಹಬ್ಬವನ್ನು ಆಚರಿಸಿದ ನಂತರವಾಗಿ ಅವರು ಆಚರಿಸುವಂಥ ಒಂದು 2ನೇ ಹಬ್ಬವಾಗಿರುತ್ತದೆ, ಅದು ಪಸ್ಕ ಹಬ್ಬವಾಗಿರ್ತದೆ. ಪಸ್ಕ ಹಬ್ಬವನ್ನು ಆಚರಿಸಿದ ನಂತರವಾಗಿ ಅಂದರೆ ಪಸ್ಕ ಹಬ್ಬವನ್ನು ಆಚರಿಸಿದ ನಂತರ ಇಸ್ರಾಯೇಲ್ ಜನರು ತಾವು ದೇವರು ಅವರನ್ನು ಐಗುಪ್ತ ದೇಶದಿಂದ ಹೊರಗಡೆ ಕರೆತರುವುದಕ್ಕಾಗಿ ಕುರಿಯಲ್ಪಟ್ಟಂಥ ಒಂದು ಕುರಿಮರಿಯನ್ನು ಜ್ಞಾಪಕಾರ್ಥವಾಗಿ ಅವರು ಪಸ್ಕ ಹಬ್ಬವನ್ನು ಅವರು ಆಚರಿಸುವವರಾಗಿರ್ತಾರೆ. ಪಸ್ಕ ಹಬ್ಬವನ್ನು ಆಚರಿಸಿ ಅವರು 50 ದಿವಸಗಳು ಅಂದರೆ 7 ವಾರಗಳು ಕೃತಜ್ಞತೆಯ ಹಬ್ಬ ಎಂಬುದಾಗಿ ಅವರು ಆಚರಿಸುವವರಾಗಿದ್ದಾರೆ. ಈ 7 ವಾರಗಳಲ್ಲಿ ವಿಶೇಷವಾಗಿ 2 ಕಾರ್ಯಗಳನ್ನು ಅವರು ನೆನೆಸ್ಕೊಳ್ತಾರೆ. ಒಂದನೇದಾಗಿ ಅವರು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಅವರು ಸಲ್ಲಿಸುವವರಾಗಿರ್ತಾರೆ. ಎರಡನೇದಾಗಿ ಅವರು ಮೋಶೆಯ ಧರ್ಮಶಾಸ್ತ್ರವನ್ನು ನೆನೆಸಿಕೊಳ್ಳತಕ್ಕಂಥ ಒಂದು ಸಮಯ ಈ 7 ವಾರಗಳಾಗಿರುತ್ತದೆ.
ಪಸ್ಕ ಹಬ್ಬ ಮುಗಿದ ನಂತರವಾಗಿ 7 ವಾರಗಳಂದರೆ 50 ದಿವಸಗಳು. ಈ 50 ದಿವಸಗಳು 2 ವಿಶೇಷವಾದಂಥ ಕಾರ್ಯವನ್ನು ಅವರು ಮಾಡ್ತಾರೆ. ಒಂದನೇದಾಗಿ ದೇವರಿಗೆ ಅವರು ಕೃತಜ್ಞತಾ ಸ್ತುತಿಯನ್ನು ಅವರು ಸಲ್ಲಿಸುವವರಾಗಿದ್ದಾರೆ. ಏನಕ್ಕಾಗಿ? ನಮ್ಮನ್ನು ದಾಸತ್ವದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಸ್ವಾತಂತ್ರ್ಯಕ್ಕೆ ನಮ್ಮನ್ನು ಕರೆತಂದ ದೇವರೇ ನಿಮಗೆ ಸ್ತೋತ್ರ ಅಂತ ಹೇಳಿ ಅವರು ದೇವರನ್ನು ಅವರು ಕೊಂಡಾಡುವವರಾಗಿದ್ದಾರೆ. ಎರಡನೇದಾಗಿ ದೇವರು ಅವರಿಗೆ ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟಂಥ ಧರ್ಮಶಾಸ್ತ್ರ ತೋರನ್ನ ಅವರು ಧ್ಯಾನಿಸತಕ್ಕಂಥ ಒಂದು ಸಮಯ. ಪಂಚಗ್ರಂಥಗಳು, ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಇದರಲ್ಲಿರುವಂಥ ವಿಧಿ ನಿರ್ಣಯ ಕಟ್ಟಳೆಗಳನ್ನು ಅವರು ಧ್ಯಾನಿಸಿ ಅವರು ದೇವರಿಗೆ ಕೃತಜ್ಞತೆ ಸಲ್ಲಿಸತಕ್ಕಂಥ ಒಂದು ದಿವಸಗಳಾಗಿರ್ತದೆ ಈ 7 ವಾರಗಳು. ಈ ಪಂಚಶತಮ ದಿನದ ಹಬ್ಬ ಬಂದಾಗ ಅವರೆಲ್ಲರೂ ಆಲಯದಲ್ಲಿ ಕೂಡಿ ಬಂದು ಅವರು ಗಟ್ಟಿಯಾದಂಥ ಸ್ವರದೊಟ್ಟಿಗೆ ಅವರ ಕರ್ತನನ್ನು ಅವರು ಸ್ತುತಿಸಿ ಅವರು ಮತ್ತೆ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿ ಹೋಗುವಂಥ ದಿವಸ ಅದು 50ನೆಯ ದಿವಸವಾಗಿರ್ತದೆ. ಅಂದರೆ ಈ 50 ದಿವಸ ಅವರು ಹೊಂದಿಕೊಂಡಂಥ ಮೋಶೆಯ ಧರ್ಮ ವಿಧಿ ನಿರ್ಣಯಗಳನ್ನು ಅವರು ಕಲಿತು ಅದನ್ನು ಧ್ಯಾನಿಸಿ ಅವರು ತಮ್ಮ ತಮ್ಮ ಸ್ವಂತ ಊರುಗಳಿಗೆ ಹಿಂತಿರುಗಿ ಹೋಗಬೇಕಾದ್ರೆ ಉಳಿದಂಥ ಕಾಲದಲ್ಲಿ ಅವರು ಈ ವಾಕ್ಯದ ಅಡಿಪಾಯದ ಮೇರೆಗೆ ಜೀವಿಸತಕ್ಕಂತೆ ನಮ್ಮ ಜೀವಿತಗಳನ್ನು ನಾವು ಸಮರ್ಪಿಸುತ್ತೇವೆ ಎಂಬುವಂಥ ಒಂದು ಪ್ರತಿಷ್ಠೆಯೊಟ್ಟಿಗೆ ಅವರ ಆಲಯದಲ್ಲಿ ಒಂದು ದೊಡ್ಡ ಒಂದು ಜಯಘೋಷದ ಉಲ್ಲಾಸದ ಸ್ತೋತ್ರದ ಶಬ್ದಗಳನ್ನು ಅವರು ಮಾಡಿ ಅವರು ತಮ್ಮ ಮನೆಗಳಿಗೆ ಹಿಂತಿರುಗಿ ಹೋಗತಕ್ಕಂಥ ದಿವಸ ಅದು 50ನೇ ದಿವಸ, ಅದು ಪಂಚಶತಮದ ದಿವಸವಾಗಿರ್ತದೆ. ಆದರೆ ಯೇಸು ಸ್ವಾಮಿ ದೇವರ ವಾಕ್ಯದಲ್ಲಿ ನಾವು ಗಮನಿಸಿದಾಗ ಈ ಪಂಚಶತಮ ದಿನದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೂ ಒಂದು ಉದ್ದೇಶವನ್ನು ತಾನು ಇಟ್ಟಿದ್ದನು. ಮೋಶೆಯ ಧರ್ಮಶಾಸ್ತ್ರವನ್ನು ಇನ್ನು ನೀವು ಒತ್ತುಕೊಂಡು ನಡೆಯೋದು ಮಾತ್ರವಲ್ಲ, ಇನ್ನು ಮುಂದೆ ನಾನು ನಿಮಗೆ ಕೊಡುವಂಥ ಆಜ್ಞೆಗಳನ್ನು ಒತ್ತುಕೊಂಡು ಲೋಕದ ಕಟ್ಟ ಕಡೆಯವರೆಗೂ ಹೋಗಬೇಕು ಎಂಬುದು ಪಂಚಶತಮ ದಿನದಲ್ಲಿ ದೇವರು ಆ ಉದ್ದೇಶದೊಟ್ಟಿಗೆ ತನ್ನ ಆತ್ಮವನ್ನು ಸುರಿಸಿದ್ದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಅನೇಕ ಕಾರ್ಯಗಳನ್ನು ಪಂಚಶತಮ ನಮಗೆ ನೆನಪಿಸುವಂಥದ್ದಾಗಿರ್ತದೆ. ಬರೆದುಕೊಳ್ಳ್ರಿ. ಆರಂಭದಲ್ಲಿ ನಿಧಾನವಾಗಿ ಕೆಲವೊಂದು ಕಾರ್ಯಗಳನ್ನು ಹೇಳಿ ನಂತರವಾಗಿ ನಿಮ್ಮನ್ನು ಪ್ರಾರ್ಥನೆ ಕಡೆ ನಾನು ನಡೆಸಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಪಂಚಶತಮ ಎನ್ನುವಂಥ ಒಂದು ದಿನ ಎನ್ನುವಂಥ ಒಂದು ಸಂಗತಿ ನಮಗೆ ಸತ್ಯವೇದ ಗ್ರಂಥದಲ್ಲಿ 5 ಕ್ರಿಯೆಗಳನ್ನು ಸಭೆಗೆ ನೆನಪಿಸುವಂಥದ್ದಾಗಿರ್ತದೆ. ಒಂದನೇದಾಗಿ ಪಂಚಶತಮ ನಮಗೆ ನೆನಪಿಸುವಂಥದ್ದು ಪರಿಶುದ್ಧಾತ್ಮನನ್ನು. ಅನೇಕ ವ್ಯಕ್ತಿಗಳು ಅನೇಕ ಸಭೆಗಳು ಮರೆಯೋದು ಪರಿಶುದ್ಧಾತ್ಮನನ್ನು. ಆದರೆ ಪಂಚಶತಮ ಎನ್ನುವುದು ನಮ್ಮನ್ನು ನೆನಪಿಸುವಂಥದ್ದು ಏನು ಎಂಬುದಾಗಿ ಗಮನಿಸಿದಾಗ ಪರಿಶುದ್ಧಾತ್ಮನ ಕುರಿತಾದಂಥ ಒಂದು ಕಾರ್ಯವನ್ನು ನಮಗೆ ನೆನಪಿಸುವುದೇ ಪಂಚಶತಮದ ಅನುಭವ. ಎರಡನೇದಾಗಿ ಪಂಚಶತಮ ಎನ್ನುವುದು ಪರಿಶುದ್ಧಾತ್ಮನ ಶಕ್ತಿಯನ್ನು ನಮಗೆ ತೋರ್ಪಡಿಸುವಂಥ ನೆನಪಿಸುವಂಥ ಒಂದು ದಿನ, ಅದು ಪಂಚಶತಮದ ದಿನವಾಗಿರ್ತದೆ. ಮೂರನೇದಾಗಿ ಸತ್ಯವೇದ ಗ್ರಂಥದಲ್ಲಿ ಗಮನಿಸಿದಾಗ ಪಂಚಶತಮ ಎನ್ನುವಂಥದ್ದು ದ ಗ್ರೇಟ್ ಕಮಿಷನ್, ದೇವರ ಒಂದು ದೊಡ್ಡ ನಿಯೋಗದ ಪ್ರಾಮುಖ್ಯತೆ ಏನು ಎಂಬುದನ್ನು ನಮಗೆ ನೆನಪಿಸುವಂಥದ್ದು ಪಂಚಶತಮದ ದಿನವಾಗಿರುತ್ತದೆ. ನಾಲ್ಕನೇದಾಗಿ ಪಂಚಶತಮ ಎನ್ನುವಂಥದ್ದು ದೇವರು ನಮಗೆ ನಿಯೋಜಿಸಲ್ಪಟ್ಟಂಥ ಸೇವೆನ ಶ್ರಮವನ್ನು ನಾವು ಪವಿತ್ರಾತ್ಮ ಭರಿತರಾಗಿ ನಾವು ಮಾಡುವವರಾಗಿರಬೇಕು ಎಂಬುದನ್ನು ನಮಗೆ ನೆನಪಿಸುವಂಥದ್ದು ಪಂಚಶತಮವಾಗಿರ್ತದೆ. ಐದನೇದಾಗಿ ಪಂಚಶತಮ ನಮಗೆ ನೆನಪಿಸುವುದು ದೇವರ ಮಕ್ಕಳಿಗೆ, ದೇವರ ಸಭೆಗೆ ಒಂದು ನಿರೀಕ್ಷೆ ಉಂಟು ಎಂಬುದನ್ನು ನೆನಪಿಸುವಂಥದ್ದು ಪಂಚಶತಮವಾಗಿರ್ತದೆ. 5 ಕಾರ್ಯಗಳನ್ನು ಪಂಚಶತಮದ ದಿನ ನಮಗೆ ನೆನಪಿಸ್ತದೆ. ಒಂದನೇದಾಗಿ ಪವಿತ್ರಾತ್ಮನನ್ನು ನೆನಪಿಸ್ತದೆ, ಎರಡನೇದಾಗಿ ಪವಿತ್ರಾತ್ಮನ ಶಕ್ತಿಯನ್ನು ನೆನಪಿಸ್ತದೆ, ಮೂರನೇದಾಗಿ ನಮಗೆ ಕೊಡಲ್ಪಟ್ಟಂಥ ನಿಯೋಗ ಎಷ್ಟು ಮಹತ್ವವುಳ್ಳದು ಎಂಬುದನ್ನು ನಮಗೆ ನೆನಪಿಸ್ತದೆ, ನಾಲ್ಕನೇದಾಗಿ ನಮಗುಳ್ಳಂಥ ಕರೆಯಲ್ಲಿ ನಾವು ಯಾವ ರೀತಿ ಶ್ರಮೆಯನ್ನು ಪಡುವವರಾಗಿರಬೇಕು ಎಂಬುದನ್ನು ನಮಗೆ ನೆನಪಿಸ್ತದೆ, ಐದನೇದಾಗಿ ನಮಗೊಂದು ನಿರೀಕ್ಷೆ ಉಂಟು ಎಂಬುದನ್ನು ನಮಗೆ ನೆನಪಿಸುವಂಥದ್ದೇ ಈ ಪಂಚಶತಮದ ಒಂದು ಅನುಭವವಾಗಿರುವಂಥದ್ದಾಗಿರ್ತದೆ. ಹಾಗಾಗಿರುವುದಾದರೆ ಈ ಪಂಚಶತಮ ದಿನದ ವಿಶೇಷತೆ ಏನು ಎಂಬುದಾಗಿ ನಾವು ಗಮನಿಸಿದಾಗ ಇದರ ಒಂದೇ ಒಂದು ವಿಶೇಷತೆ, ಅದು ಪರಿಶುದ್ಧಾತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನ ವಿಶೇಷವಾಗಿ ಸೂಚಿಸುವಂಥ ಒಂದು ದಿನ ಅದು ಪಂಚಶತಮವಾಗಿರುವಂಥದ್ದಾಗಿರ್ತದೆ. ಸತ್ಯವೇದ ಗ್ರಂಥದಲ್ಲಿ
ಪರಿಶುದ್ಧಾತ್ಮನ ಕುರಿತಾಗಿ ಯೇಸು ಸ್ವಾಮಿ ತಾನು ಒಂದು ಸಂಗತಿಯನ್ನು ಯೋಹಾನ್ ಬರೆದ ಸುವಾರ್ತೆ ಆತನು 14ನೇ ಅಧ್ಯಾಯದ 17ನೇ ವಚನದಲ್ಲಿ ತಾನು ಈ ರೀತಿಯಾಗಿ ಆತನು ಹೇಳ್ತಾ ಇದ್ದಾನೆ. ಇವತ್ತು ನಾವು ಕಡೆಯದಾಗಿ ಪವಿತ್ರಾತ್ಮನ ಒಂದು ಅಭಿಷೇಕಕ್ಕಾಗಿ ನಾವು ಪ್ರಾರ್ಥನೆ ಮಾಡೋರಾಗಿರ್ತೇವೆ. ಆದರೆ ಅದಕ್ಕಿಂತ ಮುಂಚೆ ಯಾರು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಎನ್ನುವುದನ್ನು ಯೇಸು ಸ್ವಾಮಿ ಸ್ಪಷ್ಟವಾಗಿ ತಾನು ದೇವರ ವಾಕ್ಯದಲ್ಲಿ ತಿಳಿಸುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ದೇವರ ವಾಕ್ಯದಲ್ಲಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ 17ನೇ ವಚನದಲ್ಲಿ ಯೇಸು ಸ್ವಾಮಿ ತಾನು ಈ ರೀತಿ ಹೇಳ್ತಾನೆ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ 17ನೇ ವಚನದಲ್ಲಿ ಗಮನಿಸಿದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಮತ್ತು ನಿಮ್ಮ ಒಳಗಡೆ ಇರುತ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಯೇಸು ಸ್ವಾಮಿ ತಾನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಪರಿಶುದ್ಧಾತ್ಮನ ಕುರಿತಾಗಿ ತಿಳಿಯದೆ ಯಾರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾರ್ಯಾರು ಪವಿತ್ರಾತ್ಮನ ಕುರಿತಾಗಿ ಅವರು ಸ್ಪಷ್ಟವಾಗಿ ಅವರು ತಿಳಿದುಕೊಳ್ತಾರೋ ಅವರು ಮಾತ್ರನೇ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದನ್ನು ಯೇಸು ನಮಗೆ ತಿಳಿಸಿಕೊಟ್ಟನು. ಹಾಗಾದರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಎನ್ನುವಂಥ ಶಬ್ದ ಸತ್ಯವೇದ ಗ್ರಂಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ 90 ಸಾರಿ ಕೊಡಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಎಂಬುವಂಥ ಶಬ್ದವನ್ನು 90 ಸಾರಿ ಕೊಡಲ್ಪಟ್ಟಿದೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಕ್ರಿಯೆಗಳ ಕುರಿತಾಗಿ 7ಕ್ಕಿಂತ ಅಧಿಕಾವರ್ತಿ ಮಾತ್ರನೇ ಪವಿತ್ರಾತ್ಮನು ಒಂದು ಕಡೆ ತಾನು ಇಳಿದು ಬಂದು ಕ್ರಿಯೆ ಮಾಡಿದ್ರ ಕುರಿತಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸಿದಾಗ ಪವಿತ್ರಾತ್ಮನು ಎನ್ನುವಂಥ ಶಬ್ದವನ್ನು ನಾವು 90ಕ್ಕಿಂತ ಅಧಿಕ ಸಾರಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಕಾರಣವೇನೆಂದರೆ ಹೊಸ ಒಡಂಬಡಿಕೆ ಅನ್ನೋದು ಪವಿತ್ರಾತ್ಮನ ಇಲ್ಲದೆ ಏನು ನಡೆಯೋದಿಲ್ಲ. ಹೊಸ ಒಡಂಬಡಿಕೆ ಸಭೆಯಲ್ಲಿ, ಹೊಸ ಒಡಂಬಡಿಕೆ ವಿಶ್ವಾಸಿಯಲ್ಲಿ ಏನಾದರೂ ಒಂದು ಸಂಗತಿ ನಡೀಬೇಕಾದ್ರೆ ಅದರಲ್ಲಿ ಪರಿಶುದ್ಧಾತ್ಮನು ಇರುವವನಾಗಿರಬೇಕು. ಪರಿಶುದ್ಧಾತ್ಮನು ಇಲ್ಲದೆ ಒಂದು ವಿಶ್ವಾಸಿಯ ಜೀವಿತದಲ್ಲಾಗಲಿ ಒಂದು ಸಭೆಯಲ್ಲಾಗಲಿ ಯಾವ ವಿಧವಾದಂಥ ಒಂದು ವ್ಯತ್ಯಾಸವಾಗಲಿ ರೂಪಾಂತರವಾಗಲಿ ಜೀವವಾಗಲಿ ಅಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ. ಒಂದು ಸಭೆಯಲ್ಲಿ ಒಂದು ವ್ಯಕ್ತಿಯ ಏನಾದರೂ ಒಂದು ಹೊಸತನ ಉಂಟಾಗಬೇಕಾದ್ರೆ ಅದಕ್ಕೆ ಪ್ರಾಮುಖ್ಯನಾಗಿರುವವನು ಒಬ್ಬನಾಗಿದ್ದಾನೆ, ಆತನು ಪವಿತ್ರಾತ್ಮನಾದ ದೇವರಾಗಿದ್ದಾನೆ. ಹಾಗಾದ್ರೆ ಈ ಪವಿತ್ರಾತ್ಮನನ್ನ ಯಾರು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ? ಈ ಪವಿತ್ರಾತ್ಮನ ಕುರಿತಾಗಿ ತಿಳಿದವರು ಮಾತ್ರನೇ ಈ ಪವಿತ್ರಾತ್ಮನನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಪವಿತ್ರಾತ್ಮನ ಯಾರು? ಆತನ ಒಂದು ಶಕ್ತಿನ ಅಲ್ಲ, ಪವಿತ್ರಾತ್ಮನ ಒಂದು ಶಕ್ತಿ ಅಲ್ಲ, ಪವಿತ್ರಾತ್ಮನ ಒಂದು ವ್ಯಕ್ತಿಯಾಗಿದ್ದಾನೆ. ವ್ಯಕ್ತಿತ್ವ ತ್ರಿತ್ವದಲ್ಲಿ ತಂದೆಯಾದ ದೇವರು, ಕುಮಾರನಾಗಿರುವಂಥ ಯೇಸು ಸ್ವಾಮಿ, ಪವಿತ್ರಾತ್ಮನಾದ ದೇವರು, ತ್ರಿತ್ವದಲ್ಲಿ ಮೂರನೆಯವನಾಗಿರುವವನು ಪವಿತ್ರಾತ್ಮನಾದಂಥ ದೇವರಾಗಿದ್ದಾನೆ. ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ ಪರಿಶುದ್ಧಾತ್ಮನ ಕುರಿತಾಗಿ ನಾವು ಈ ರೀತಿಯಾಗಿ ಬೈಬಲಲ್ಲಿ ಓದ್ತೇವೆ, ಜೆಂಟಲ್ ಸ್ಪಿರಿಟ್ ಎಂಬುದಾಗಿ ನಾವು ಗಮನಿಸ್ತೀವಿ. ಅಂದರೆ ಮೃದುವಾದಂಥ ಆತ್ಮನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದುವವರಾಗಿದ್ದೇವೆ. ಅದರಿಂದಲೇ ಯೇಸು ಸ್ವಾಮಿ ತಾನು ಮತ್ತಾಯನ ಬರೆದಂಥ ಸುವಾರ್ತೆಯಲ್ಲಿ ಒಂದು ವಾರ್ನಿಂಗ್ ಅನ್ನು ಯೇಸು ಸ್ವಾಮಿ ಕೊಡ್ತಾನೆ. ಏನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸಿದಾಗ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 31ನೇ ವಚನದಿಂದ 32ನೇ ವಚನದವರೆಗೂ ಗಮನಿಸಿದಾಗ ಯೇಸು ಸ್ವಾಮಿ ಒಂದು ವಾರ್ನಿಂಗ್ ಆಗಿ ಕೊಡ್ತಾ ಇದ್ದಾನೆ. ಪಾಪಗಳು, ತಪ್ಪುಗಳು, ಅಪರಾಧಗಳು ಎಷ್ಟೇ ಇದ್ರೂ ನಿಮಗೆ ಕ್ಷಮಾಪಣೆ ಇದೆ, ನಾನು ನಿಮ್ಮನ್ನು ಕ್ಷಮಿಸ್ತೀನಿ, ನಾನು ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತೀನಿ, ಅಪರಾಧಗಳನ್ನು ಕ್ಷಮಿಸ್ತೀನಿ. ನಾನು ಕ್ಷಮಿಸಲಕ್ಕಾಗದಿರುವಂಥ ಯಾವ ಪಾಪವು ಈ ಲೋಕದಲ್ಲಿ ಇಲ್ಲ. ಎಂಥ ಪಾಪಗಳನ್ನು ಬೇಕಾದ್ರೂ ನನಗೆ ಕ್ಷಮಿಸ್ತೀನಿ. ಆದರೆ ದೇವರು ಒಂದು ಎಚ್ಚರಿಕೆಯನ್ನು ತನ್ನ ಜನರಿಗೆ ದೇವರು ಕೊಟ್ಟನು. ಪವಿತ್ರಾತ್ಮನ ವಿರುದ್ಧವಾಗಿ ಯಾರಾದರೂ ಮಾತನಾಡಿದ್ರೆ, ಪವಿತ್ರಾತ್ಮನ ವಿರುದ್ಧವಾಗಿ ಯಾರಾದರೂ ದೂಷಿಸಿದ್ರೆ, ಪವಿತ್ರಾತ್ಮನ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಬೈಬಲ್ ಹೇಳ್ತದೆ, ಇಹದಲ್ಲಾಗಲಿ ಪರದಲ್ಲಾಗಲಿ ಅವನಿಗೆ ಕ್ಷಮಾಪಣೆ ಇರೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಹಾಗಾದರೆ ಪವಿತ್ರಾತ್ಮನ ಕುರಿತಾಗಿ ಇಹದಲ್ಲಾಗಲಿ ಪರದಲ್ಲಾಗಲಿ ಯಾರೇ ಪವಿತ್ರಾತ್ಮನ ಕ್ರಿಯೆಗಳ ಕುರಿತಾಗಿ, ಪವಿತ್ರಾತ್ಮನ ಸೇವೆಗಳ ಕುರಿತಾಗಿ, ಪವಿತ್ರಾತ್ಮನ ಕಾರ್ಯಗಳ ಕುರಿತಾಗಿ ಉದಾಸೀನತೆ ಒಟ್ಟಿಗೆ ಯಾರೇ ಮಾತನಾಡಿದ್ರೂ ಸಹ ಅವರಿಗೆ ಇಹಲೋಕದಲ್ಲಿ ಮಾತ್ರ ಅಲ್ಲ
ಪರದಲ್ಲೂ ಸಹ ಅವರಿಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಆದಿ ಶತಮಾನದ ಸಭೆಯು ಸಹ ಪವಿತ್ರಾತ್ಮನ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿ ವ್ಯವಹರಿಸ್ತಾ ಇದ್ರು. ಅನನೀಯನು ಸಫರಿಯಳು ಅವರು ದೇವರ ಸಮ್ಮುಖದಲ್ಲಿ ಬಂದು ನಿಂತಾಗ ಪೇತ್ರನು ತಾನು ಈ ರೀತಿ ಹೇಳ್ತಾನೆ, ಯಾಕೆ ನೀ ಪವಿತ್ರಾತ್ಮನನ್ನು ವಂಚಿಸಿದ್ರಿ ಎಂಬುದಾಗಿ ಅವರು ಗದರಿಸ್ತಾರೆ. ಕಾರಣವೇನೆಂದ್ರೆ ಆದಿ ಶತಮಾನದ ಸಭೆಯಲ್ಲಿ ಪವಿತ್ರಾತ್ಮನ ವಿರುದ್ಧವಾಗಿ ಆಟ ಆಡೋದಕ್ಕೆ, ಮಾತಾಡೋದಕ್ಕೆ, ಕ್ರಿಯೆ ಮಾಡೋದಕ್ಕೆ, ಏನಕ್ಕೆ ಯೋಚನೆ ಮಾಡೋದಕ್ಕೂ ಅಭಿಷಕ್ತರು ಬಿಡ್ತಾ ಇರಲಿಲ್ಲ. ಅನನೀಯ ಸಫರಿಯಳು ಅವರು ತಮಗುಳ್ಳದನ್ನು ಮಾರಿ ಅವರು ಬಚ್ಚಿಟ್ಟು ಏನು ಗೊತ್ತಿಲ್ಲದವರಾಗಿ ಸುಮ್ಮನೆ ಬಂದು ನಿಂತ್ಕೊಂಡಾಗ ಅವರ ಯೋಚನೆಗಳು ಸಹ ಅದು ಪವಿತ್ರಾತ್ಮನಿಗೆ ವಿರುದ್ಧವಾಗಿತ್ತು. ಪೇತ್ರನ ಕೇಳ್ತಾನೆ, ಅಯ್ಯ ನಿಮ್ಮ ಹತ್ರ ಯಾರಾದ್ರೂ ಕೇಳಿದ್ರ, ನಿಮ್ಮ ಹತ್ರ ಏನಾದ್ರೂ ಕರೆದ್ರ? ಇಲ್ಲ ತಾನೆ, ನೀ ಬಂದಿದ್ದು ತಾನೆ. ಈ ಆಲಯದ ಒಳಗಡೆ ನೀ ಬರಬೇಕಾದ್ರೆ ನಿಮ್ಮ ಯೋಚನೆಗಳನ್ನು ನೋಡುವಂತ ಒಬ್ಬ ಪವಿತ್ರಾತ್ಮನಿದ್ದಾನೆ. ಆ ಪವಿತ್ರಾತ್ಮನ ವಿರುದ್ಧವಾಗಿ ನೀನು ಕಪಟತನವನ್ನು ತೋರಿಸ್ಬೇಡ. ಕಪಟವನ್ನು ನೀನು ತೋರಿಸ್ರೆ ಆ ಪವಿತ್ರಾತ್ಮನ ವಿರುದ್ಧವಾಗಿ ನೀನು ನಡ್ಕೊಳ್ತೀಯ. ಆದ್ರಿಂದಲೇ ದೇವರ ವಾಕ್ಯ ಹೇಳ್ತದೆ, ಆದಿ ಶತಮಾನದಲ್ಲಿ ಒಂದು ದೊಡ್ಡ ಆಘಾತ ನಡೆದಿದ್ದು ಯಾವ ವಿಷಯದಲ್ಲಿ ಅಂದ್ರೆ ಪವಿತ್ರಾತ್ಮನ ವಿಷಯದಲ್ಲಿ ಆಟ ಆಡಿದಂತ ನಿಮಿತ್ತವಾಗಿ. ಆದ್ರಿಂದಲೇ ಅಪೋಸ್ತಲರು ಸಭೆಯ ಕುರಿತಾಗಿ ಮಾತನಾಡಬೇಕಾದ್ರೆ ಅವರು ಗದರಿಸ್ತಾ ಇದ್ರು. ಅಭಿಷೇಕವನ್ನು ಕೊಂಡುಕೊಳ್ಳೋದಕ್ಕೆ ಬಂದಾಗ ಅವರ ಕುರಿತಾಗಿ ಈ ರೀತಿಯಾಗಿ ಹೇಳ್ತಾ ಇದ್ರು, ನೀವು ದುಷ್ಟ ಮನಸ್ಸುಳ್ಳವರು, ನಿಮ್ಮ ಹೃದಯ ಸರಿಯಿಲ್ಲ ಅಂತ. ಅಂದ್ರೆ ಹಣದಿಂದಲ ಅಭಿಷೇಕವನ್ನು ಕೊಂಡುಕೊಳ್ಳೋದಕ್ಕೆ, ಹಣದಿಂದ ಅವರು ಪರಿಶುದ್ಧಾತ್ಮನನ್ನು ಕೊಂಡುಕೊಳ್ಳೋದಕ್ಕೆ, ಹಣದಿಂದ ಅಪೋಸ್ತಲರನ್ನು ಪುಸ್ಲಾಯಿಸಿ ಅವರ ಮೇಲಿರುವಂತ ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಬಂದಾಗ, ಅವರ ಮಾತುಗಳಿಂದ ಅವರು ಬಂದಾಗ ಅಪೋಸ್ತಲರು ಗದರಿಸಿ ಹೇಳ್ತಾ ಇದ್ರು, ನಿಮ್ಮ ಹೃದಯ ಕೆಟ್ಟದಾಗಿದೆ, ನಿಮ್ಮ ಹೃದಯ ಸರಿಯಿಲ್ಲ ಅಂತ ಹೇಳಿ ಅವರು ಗದರಿಸ್ತಾ ಇದ್ರು. ಕಾರಣ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಸಭೆಯಲ್ಲಿ ಹಣ ಕೊಟ್ಟು ಯಾರು ಪಾಸ್ಟ್ಗಳನ್ನು ಪುಸ್ಲಾಯಿಸಕ್ ಆಗ್ತಾ ಇರಲಿಲ್ಲ. ಕಾರಣವೇನೆಂದ್ರೆ ಅವರ ಅಭಿಷಕ್ತರು ಪವಿತ್ರಾತ್ಮನ ಕುರಿತಾಗಿ ಅವರು ಎಚ್ಚರಿಕೆ ಉಳ್ಳವರಾಗಿದ್ರು. ಆದ್ರಿಂದಲೇ ಆದಿ ಶತಮಾನದ ಸಭೆ ಪವಿತ್ರಾತ್ಮನ ಕುರಿತಾಗಿ ಜೋಪಾನ ಉಳ್ಳವರಾಗಿದ್ರು. ತಮ್ಮ ಮಾತು, ತಮ್ಮ ನಡತೆ, ತಮ್ಮ ಚಿಂತೆ, ಏನಕ್ಕೆ ತಮ್ಮ ಯೋಚನೆಗಳು ಸಹ ಪವಿತ್ರಾತ್ಮನ ವಿರುದ್ಧವಾಗಿ ಇರಲಿಲ್ಲ. ಆದ್ರಿಂದಲೇ 1 ಥೆಸಲೋನಿಕೇಯರ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಚನದಲ್ಲಿ ಪೌಲನು ತನ್ನ ಸಭೆಗೆ ಬರಿಬೇಕಾದ್ರೆ ತಾನು ಈ ರೀತಿ ಹೇಳ್ತಾ ಇದ್ದಾನೆ, ಪ್ರವಾದನೆಗಳನ್ನು ನೀವು ಹೀನೈಸಬೇಡ್ರಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ 2ನೇದಾಗಿ ಹೇಳ್ತಾನೆ, ಪವಿತ್ರಾತ್ಮನನ್ನು ನೀವು ನಂದಿಸಬೇಡ್ರಿ, ನೋಯಿಸಬೇಡ್ರಿ, ನಿಂದಿಸಬೇಡ್ರಿ, ನಿಮ್ಮ ಒಳಗಡೆ ಇರುವಂತ ಪರಿಶುದ್ಧಾತ್ಮನನ್ನ ಆರಿಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಆತನು ನಮ್ಮನ್ನು ಎಚ್ಚರಿಸುವವನಾಗಿರ್ತಾನೆ. ಹಾಗಾದ್ರೆ ಇವತ್ತು ನನ್ನನ್ನು ಕೇಳುವಂತ ಪ್ರತಿಯೊಂದು ದೇವರ ಮಕ್ಕಳೇ, ನಾನಿಲ್ಲಿ ನಿಂತಿದ್ದೇನೆ, ನೀವಲ್ಲಿ ಕುಳಿತಿದ್ದೀರಾ. ಆದ್ರೆ ನಿಮಗೆ ಗೊತ್ತಿರಬೇಕಾಗಿರುವ ಒಂದು ಸಂಗತಿ ಏನು ಗೊತ್ತಾ? ಆಲ್ರೆಡಿ ಪವಿತ್ರಾತ್ಮನ ಇಲ್ಲಿ ಚಲಿಸುತ್ತಾ ಇದ್ದಾನೆ. ಆಲ್ರೆಡಿ ಪವಿತ್ರಾತ್ಮನು ಒಂದೊಂದು ಸಾಲುಗಳಲ್ಲೂ, ಒಂದೊಂದು ಕುರ್ಚಿಗಳಲ್ಲೂ ಒಬ್ಬೊಬ್ಬರ ಹೃದಯ, ಮನಸ್ಸು, ಶರೀರ, ಆತ್ಮ, ಪ್ರಾಣ, ಯೋಚನೆಗಳನ್ನ ಪರಿಶುದ್ಧಾತ್ಮನು ನೋಡುತ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಯೋಚನೆಗಳು, ನಿಮ್ಮ ಹೃದಯ, ನಿಮ್ಮ ದಾಹ ಪರಿಶುದ್ಧಾತ್ಮನಿಗೆ ಮೆಚ್ಚುಗೆ ಆಗಿದ್ರೆ ಪರಿಶುದ್ಧಾತ್ಮನ ನಿಮ್ಮನ್ನು ಬಂದ ಹಾಗೆ ಕಳಿಸೋದಿಲ್ಲ. ಈ ವಾಕ್ಯ ನುಡಿಯುತ್ತಾ ಇರಬೇಕಾದ್ರೆ ನಿಮ್ಮನ್ನು ಪರಿಶುದ್ಧಾತ್ಮನು ತುಂಬಿಸ್ತಾನೆ, ನಿಮ್ಮನ್ನು ಪರಿಶುದ್ಧಾತ್ಮನ ಬಿಡುಗಡೆ ಮಾಡ್ತಾನೆ, ನಿಮ್ಮನ್ನು ಪರಿಶುದ್ಧಾತ್ಮನ ಬಲಪಡಿಸ್ತಾನೆ, ನಿಮ್ಮನ್ನು ಪರಿಶುದ್ಧಾತ್ಮನ ಸ್ವಾತಂತ್ರ್ಯದ ಕಡೆ ನಡೆಸುತ್ತಾನೆ. ಪೇತ್ರನು ಕೊರ್ಲಿನ ಮನೆಗೆ ಹೋದಾಗ ಅವನ ವಾಕ್ಯ ಮಾತಾಡಬೇಕಾದ್ರೆ ಜನ ವಾಕ್ಯವನ್ನು ಆಸಕ್ತಿಯಿಂದ ಕೇಳ್ತಾ ಇದ್ರು. ಬೈಬಲ್ ಹೇಳ್ತದೆ, ವಾಕ್ಯವನ್ನು ಮಾತನಾಡ್ತಾ ಇರಬೇಕಾದ್ರೆ ಪವಿತ್ರಾತ್ಮನ ಅವರ ಮೇಲೆ ಇಳಿದು ಬಂದನು ಎಂಬುದಾಗಿ. ಬೈಬಲಲ್ಲಿ ಲುಸ್ತಾ ಎನ್ನುವಂತ ಸ್ಥಳದಲ್ಲಿ ಪೌಲನು ಪ್ರಸಂಗ ಮಾಡ್ತಾ ಇದ್ದಾನೆ. ಪೌಲನು ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಬೈಬಲಲ್ಲಿ ಗಮನಿಸ್ತೇವೆ, ಪ್ರಸಂಗ ಮಾಡಬೇಕಾದ್ರೆ ಒಬ್ಬ ಕುಂಟ ವಾಕ್ಯವನ್ನ ಮೈ ಮರೆತು ಕೇಳ್ತಾ ಇದ್ದಾನೆ. ವಾಕ್ಯ ಕೇಳಬೇಕಾದ್ರೆ ಪೌಲನು ಗೊತ್ತಾಯಿತು, ಈ ಕುಂಟನಿಗೆ ಸ್ವಸ್ಥವಾಗತಕ್ಕಂತ ಒಂದು ನಂಬಿಕೆ ಇದೆ ಅನ್ನೋದು ಗೊತ್ತಾದಾಗ ಪೌಲನು ತನ್ನ ಕರ ಹಿಡಿದವನನ್ನ ಮೇಲೆ ತೇಳ್ತಾನೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ. ತಕ್ಷಣ ಅವನು ಎದ್ದು ನಡೆದಾಡೋದಕ್ಕಾಗಿ ಪ್ರಾರಂಭಿಸಿದ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ವಾಕ್ಯ ಹೇಳಿ ಕೊನೆಯಲ್ಲಿ ಪವಿತ್ರಾತ್ಮನ ಅಲ್ಲಿವರೆಗೂ ಕಾಯೋದಿಲ್ಲ. ಯೋಚನೆಗಳು, ಹೃದಯಗಳು ಕರ್ತನೆ ಅದು ನಿನಗಾಗಿ, ನಿನ್ನ ವಾಕ್ಯಕ್ಕಾಗಿ ಎಂದು ಯಾರು ತವಕವುಳ್ಳವರಾಗಿ ಸಿದ್ಧರಾಗಿ ಕೂತುತ್ತಾ ಇರ್ತಾರೋ, ವಾಕ್ಯ ಮಾತಾಡಬೇಕಾದ್ರೆ ಚಂದ್ರಮೌಳಿಯ ಪರ್ಮಿಷನ್, ಪಾಸ್ಟರ್ ಪರ್ಮಿಷನ್, ಚರ್ಚಿನ ಪರ್ಮಿಷನ್ ಪರಿಶುದ್ಧಾತ್ಮನಿಗೆ ಬೇಕಾಗಿಲ್ಲ. ಸಿದ್ಧವಾಗಿರುವವರ ಮೇಲೆ
ಪರಿಶುದ್ಧಾತ್ಮನು ಯಾರನ್ನ ನೋಡಿ ಈತನ ಸೌಖ್ಯವಾಗೋದಕ್ಕೆ ಇವನಿಗೆ ಮನಸ್ಸಿದೆ, ಈತನಿಗೆ ಬಿಡುಗಡೆ ಆಗೋದಕ್ಕೆ ಮನಸ್ಸಿದೆ, ಈತನು ನನ್ನ ಸೇವೆಗಾಗಿ ಎದ್ದೋಳೋದಕ್ಕೆ ಮನಸ್ಸಿದೆ ಅನ್ನೋದು ಪರಿಶುದ್ಧಾತ್ಮನ ನೋಡಿದ್ರೆ ಸಾಕು. ಪ್ರಸಂಗದ ಕೊನೆಯವರೆಗೂ ಕಾಯುವ ಅವಶ್ಯಕತೆ ಇಲ್ಲ. ಪ್ರಸಂಗದ ಮಧ್ಯದಲ್ಲೇ ಏನಕ್ಕೆ ಈ ನಿಮಿಷದಲ್ಲಿ ಕೆಲವರ ಮೇಲೆ ತನ್ನ ಆತ್ಮನನ್ನು ಸುರಿಸಿ ದೇವರು ಬಿಡುಗಡೆ ಮಾಡೋದಕ್ಕೆ ನನ್ನ ದೇವರು ಆತನು ಶಕ್ತನಾಗಿದ್ದಾನೆ. ನಂಬುವ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ ಪರಿಶುದ್ಧಾತ್ಮನು ಚಲಿಸ್ತಾನೆ. ಹಾಗಾದ್ರೆ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕಾದ್ರೆ ಪವಿತ್ರಾತ್ಮನ ಕುರಿತಾಗಿ ತಿಳ್ಕೋಬೇಕು. ಪವಿತ್ರಾತ್ಮನ ಕುರಿತಾಗಿ ಯಾರು ತಿಳ್ಕೊಳ್ತಾರೋ ಅವ್ರು ಏನು ಮಾಡ್ತಾರೆ ಗೊತ್ತಾ? ಈ ಆತ್ಮ ನನಗೆ ಬೇಕೇ ಬೇಕು ಅಂತ ಕೇಳ್ತಾರೆ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ನೀವು ಯಾರು ಪರಿಶುದ್ಧಾತ್ಮನ ಕುರಿತಾಗಿ ಸರಿಯಾಗಿ ತಿಳ್ಕೊಳ್ತಾರೋ ಅವ್ರು ಕೈ ಕಟ್ಕೊಂಡು ಕುತ್ಕೊಳ್ಳೋದಿಲ್ಲ. ಅವ್ರು ಕೇಳ್ತಾರೆ, ನನ್ನನ್ನು ಈ ಆತ್ಮನಿಂದ ತುಂಬಿಸು ದೇವರೇ. ನಾನು ಇಲ್ಲಿಂದ ಹೋಗಬೇಕಾದ್ರೆ ಸುಮ್ಮನೆ ನಾನು ಹೋಗಬಾರ್ದು. ನಾನು ಇಲ್ಲಿಂದ ಹೋಗಬೇಕಾದ್ರೆ ಪವಿತ್ರಾತ್ಮನ ಬಲ ಹೊಂದಿಕೊಂಡವನಾಗಿ ನಾನು ಹೋಗಬೇಕೆಂದು ಪವಿತ್ರಾತ್ಮನ ಕುರಿತಾಗಿ ತಿಳಿದವನು ಅವನು ಸುಮ್ಮನೆ ಇರೋದಿಲ್ಲ. ಅವನು ಪವಿತ್ರಾತ್ಮನ ಕುರಿತಾಗಿ ತಿಳಿದವನು ಅವನು ಪವಿತ್ರಾತ್ಮನ ಕುರಿತಾಗಿ ಕೇಳ್ತಾ ಇರ್ತಾನೆ. ಒಂದು ಸಾರಿ ಗುಂಟೂರಲ್ಲಿ ಏಸಣ್ಣ ಅಂಕಲ್ ಅವರು ಒಂದು ಸೇವೆಗಾಗಿ ಹೋಗ್ತಾ ಇದ್ದಾರೆ. ಸೇವೆಗಾಗಿ ಹೋಗುವಂಥ ಒಂದು ಸಮಯದಲ್ಲಿ ಅವರು ಸಾವಿರಾರು ಜನ ಇರುವಂಥ ಒಂದು ವೇದಿಕೆಯಲ್ಲಿ ಅವರು ಹತ್ತಲಿಕ್ಕಾಗಿ ಹೋದರು. ತಕ್ಷಣವಾಗಿ ಒಬ್ಬ ವ್ಯಕ್ತಿ ಚೇರಲ್ಲಿ ಕುತ್ಕೊಂಡವ್ರು ಅವ್ರ ಪ್ಯಾಂಟನ್ನು ಅವ್ರು ಹೇಳಿದ್ರು, ಫಸ್ಟೇ ಅಯ್ಯ ನನಗಾಗಿ ಪ್ರಾರ್ಥನೆ ಮಾಡಯ್ಯ, ನನಗಾಗಿ ಪ್ರಾರ್ಥನೆ ಮಾಡು. ಐನವ್ರು ಹೇಳಿದ್ರು, ಅಂಕಲ್ ಅವ್ರು ಹೇಳಿದ್ರು, ನಾನು ಪ್ರಸಂಗ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಪ್ರಸಂಗದ ಲಾಸ್ಟಲ್ಲಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಅಯ್ಯ ತುಂಬ ದೂರದಿಂದ ಬಂದಿದ್ದೀವಿ ಅಯ್ಯ, ಬಸ್ ಸಿಗಲ್ಲ, ನೀವು ಪ್ರಾರ್ಥನೆವರೆಗೂ ನಾನು ಕಾಯೋಕ್ಕಾಗಲ್ಲ, ನಾನು ಹೋಗ್ಬಿಡ್ತೀನಿ, ಒಂದೇ ಒಂದು ಮಾತಲ್ಲಿ ನನಗಾಗಿ ಪ್ರಾರ್ಥನೆ ಮಾಡಯ್ಯ ಅಂತ ಅಂಕಲ್ ಅವರು ಆಗಲಿ ಅಂತ ಹೇಳಿ ಅವ್ರ ಬಳಿಯಲ್ಲಿ ಕೇಳಿದ್ರು. ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ತಕ್ಷಣವಾಗಿ ಅಂಕಲ್ ಅವರು ನೋಡಿದ್ರು, ಅವನ ಕಾಲು ಕುಂಟಾಗಿದೆ, ಅವನು ಎದ್ದು ನಡೆಯೋಕ್ಕಾಗದೇ ಇರುವವನು, ಅವನ ಕಾಲು ಕುಂಟಾಗಿರೋದನ್ನು ಕಂಡಾಗ ತಕ್ಷಣವಾಗಿ ಅಂಕಲ್ ಅವರನ್ನು ಕೇಳಿದ, ಏನು ಮಾಡಬೇಕು, ನಿನ್ಗೇನಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಆತನು ಹೇಳ್ದ, ನನಗೆ ಪರಿಶುದ್ಧಾತ್ಮನ ಅಭಿಷೇಕ ಬೇಕಯ್ಯ, ಅದಕ್ಕಾಗಿ ನನಗಾಗಿ ಪ್ರಾರ್ಥನೆ ಮಾಡ್ರಿ, ನನಗೆ ಪರಿಶುದ್ಧಾತ್ಮನ ಅಭಿಷೇಕ ಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ತಕ್ಷಣವಾಗಿ ಏಸಣ್ಣ ಅಂಕಲ್ ಅವರು ಆತನ ಮೇಲೆ ಕೈ ಇಟ್ಟು ಆತನಿಗಾಗಿ ಪ್ರಾರ್ಥನೆ ಮಾಡಿದ್ರು. ಪವಿತ್ರಾತ್ಮನ ಅಭಿಷೇಕ ಇಳಿಯಲಿ ಅಂತ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಆತನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಾರಂಭಿಸಿದಾಗ ಕ್ಷಣ ಮಾತ್ರದಲ್ಲಿ ಆ ವೀಲ್ ಚೇರಲ್ಲಿ ಕುಳಿತಂದ ಹುಡುಗ ಆತನ ಜಿಗಿದು ಕೆಳಗಡೆ ಬಿದ್ದ. ಸ್ವಲ್ಪ ತಾದ್ಮೇಲೆ ಎದ್ದು ನಡೆದಾಡೋದಕ್ಕಾಗಿ ಪ್ರಾರಂಭ ಮಾಡಿದ, ಸ್ವಲ್ಪ ತಾದ್ಮೇಲೆ ಎದ್ದು ಜಿಗಿದಾಡೋದಕ್ಕಾಗಿ ಪ್ರಾರಂಭ ಮಾಡಿದ. ಆ ಕೂಟದಲ್ಲಿ ಪ್ರಾರ್ಥನೆ ಕೊನೆಯವರೆಗೂ ಕಾಯಲಿಲ್ಲ. ಪರಿಶುದ್ಧಾತ್ಮನ ಇಳಿದು ಬರೋದಕ್ಕಾಗಿ ಪ್ರಾರಂಭಿಸಿದಾಗ ಅವನಲ್ಲಿ ಯಾವ ಬಲಹೀನತೆ ಇತ್ತು, ಪರಿಶುದ್ಧಾತ್ಮನ ಬಲದೊಟ್ಟಿಗೆ ಆ ಬಲಹೀನತೆಯನ್ನು ಪರಿಶುದ್ಧಾತ್ಮನ ತೆಗೆದುಹಾಕಿದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಿನಗೆ ಆಶೀರ್ವಾದಕ್ಕಿಂತ ಅಭಿಷೇಕ ನಿನಗೆ ಬೇಕು. ಇವತ್ತು ನಿನಗೊಂದು ಬಿಡುಗಡೆಗಿಂತ ಪರಿಶುದ್ಧಾತ್ಮನ ನಿನಗೆ ಬೇಕು. ಯಾರಾದರೂ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇವತ್ತು ನಾನು ಹೇಳ್ತೇನೆ, ಒಂದು ಆಶೀರ್ವಾದಕ್ಕಾಗಿಯೋ, ಒಂದು ಬಿಡುಗಡೆಗಾಗಿಯೋ, ಒಂದು ಉದ್ಧಾರಕ್ಕಾಗಿಯೋ, ಒಂದು ಪ್ರಮೋಷನ್ಗಾಗಿಯೋ ಯಾರಾದರೂ ಬಂದಿದ್ರೆ ಒಂದು ಸ್ವಲ್ಪ ಚಿಂತೆಯನ್ನೆಲ್ಲ ಪಕ್ಕಕ್ಕಿಟ್ಟು ಈ ಬೆಳಗಿನ ಜಾವದಲ್ಲಿ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಪರಿಶುದ್ಧಾತ್ಮನೇ ನನ್ನನ್ನು ಈ ದಿನ ನಿನ್ನ ಆತ್ಮನಿಂದ ತುಂಬಿಸು ಎಂದು ಕೇಳುವವರು ಯಾರಾದರೂ ಇದ್ರೆ ಇವತ್ತು ನಿನ್ನನ್ನು ಮಾತ್ರ ತುಂಬೋದು ಮಾತ್ರ ಅಲ್ಲ, ನಿನ್ನ ಪರಿಸ್ಥಿತಿಗಳನ್ನು ಪರಿಶುದ್ಧಾತ್ಮನು ಟೇಕ್ ಓವರ್ ಮಾಡಲಿಕ್ಕಾಗಿ ಹೋಗುತ್ತಾನೆ. ಹಾಗಾದ್ರೆ ಪರಿಶುದ್ಧಾತ್ಮನ ಕುರಿತಾಗಿ ನಾವು ತಿಳ್ಕೊಂಡಾಗ, ಆತನನ್ನು ಹೊಂದಿಕೊಂಡಾಗ ನಮ್ಮ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಆ ಹೊಸ ಒಡಂಬಡಿಕೆ ಆ 1ನೇ ಅಧ್ಯಾಯ 2ನೇ ಅಧ್ಯಾಯ ಆರಂಭಿಸಲ್ಪಡೋದು ಸೃಷ್ಟಿಯಿಂದ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 2ನೇ ಅಧ್ಯಾಯ ಆರಂಭಿಸಲ್ಪಡೋದು ಹೊಸ ಒಡಂಬಡಿಕೆಯ ಸಭೆ ಉತ್ಪಾದನೆ.
ಒಂದು ಮನುಷ್ಯನ ಒಂದು ಉತ್ಪಾದನೆ, ಮನುಷ್ಯನ ಸೃಷ್ಟಿ, ಮನುಷ್ಯನ ಆರಂಭವನ್ನು ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಗಮನಿಸಿದಾಗ, ಅದೇ ರೀತಿಯಲ್ಲಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 2ನೇ ಅಧ್ಯಾಯ ಒಂದು ಸಭೆ ರೂಪಿಸಲ್ಪಡುವಂಥದ್ದು, ಒಂದು ಸಭೆಯಲ್ಲಿ ಉಂಟಾಗುವಂತ ಒಂದು ಆರಂಭದ ಸಂಗತಿಗಳನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಈ ಎರಡು ಸಂಗತಿಗಳಲ್ಲಿ ಗಮನಿಸಿದಾಗ ಎರಡರಲ್ಲೂ ಪರಿಶುದ್ಧಾತ್ಮನು ಇದ್ದಾನೆ. ಆದಿಕಾಂಡದಲ್ಲೂ ಪರಿಶುದ್ಧಾತ್ಮನಿದ್ದಾನೆ, ಅಪೊಸ್ತಲರ ಕೃತ್ಯಗಳಲ್ಲೂ ಪರಿಶುದ್ಧಾತ್ಮನಿದ್ದಾನೆ. ಆದಿಕಾಂಡ ಪುಸ್ತಕದಲ್ಲಿ ಗಮನಿಸಿದಾಗ ದೇವರು ತಾನು ಹೇಳ್ತಾನೆ, ಬನ್ರಿ ನಾ ಮನುಷ್ಯನನ್ನು ಉಂಟು ಮಾಡೋಣ. ದೇವರು ತಾನು ಏನು ಮಾಡಿದನು? ತಂದೆ ಕುಮಾರ ಪರಿಶುದ್ಧಾತ್ಮನ ಮೂವರು ಏದೇನು ಉದ್ಯಾನವನದಲ್ಲಿ ಇಳಿದು ಮನುಷ್ಯನನ್ನ ಮಣ್ಣಿನಿಂದ ಅವರು ಸೃಷ್ಟಿ ಮಾಡಿದರು. ಮಣ್ಣಿನಿಂದ ಸೃಷ್ಟಿ ಮಾಡಿದಾಗ ಅವನಿಗೆ ದೇವರ ಸಾರೂಪ್ಯದಲ್ಲೂ ಸಾದೃಶ್ಯದಲ್ಲೂ ದೇವರವನ್ನು ಸೃಷ್ಟಿ ಮಾಡಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ದೇವರು ಉಂಟು ಮಾಡ್ತಾನೆ. ಮನುಷ್ಯನನ್ನು ದೇವರು ಉಂಟು ಮಾಡಿದಾಗ ಆದಿಕಾಂಡ 2ನೇ ಅಧ್ಯಾಯದ 7ನೇ ವಚನದಲ್ಲಿ ಗಮನಿಸಿದಾಗ ಅವನ ಒಳಗಡೆ ದೇವರು ಒಂದು ಗಾಳಿ ಊದುತ್ತಾ ಇದ್ದಾನೆ. ಯಾವ ಗಾಳಿಯನ್ನು ಊದುತ್ತಾ ಇದ್ದಾನೆ ಅಂದ್ರೆ ಜೀವ ಶ್ವಾಸ, ರುಹಾ ಎನ್ನುವಂತ ಗಾಳಿಯನ್ನ ದೇವರು ಊದಲಿಕ್ಕಾಗಿ ದೇವರು ಪ್ರಾರಂಭಿಸಿದನು. ಜೀವ ಇಲ್ಲದೆ ಬೇರೆ ಒಣಗಿದಂತ ಮನುಷ್ಯನು, ನೆಲದಲ್ಲಿ ಬಿದ್ದಂತ ಮನುಷ್ಯನು, ಈ ಜೀವ ಬಂದಿದೆ ತಡ ಅವನು ಬದುಕುವಂತ ಪ್ರಾಣಿಯಾಗಿ ಅವನು ಎದ್ದು ನಿಲ್ಲೋದಕ್ಕಾಗಿ ಪ್ರಾರಂಭಿಸಿದನು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ಪ್ರಾರಂಭಿಸಿದಾಗ ಸಭೆ ಯಾವುದಕ್ಕೂ ಜೀವ ಇಲ್ಲದೆ ಮಾರ್ಕನ ಮಾಲ್ಗೆ ಮನೆಯಲ್ಲಿ ಕುತ್ಕೊಂಡಿದೆ. ಭಯಪಟ್ಟವರಾಗಿ ಕುತ್ಕೊಂಡಿದ್ದಾರೆ, ಚಲನೆ ಇಲ್ಲದೆ ಕುತ್ಕೊಂಡಿದ್ದಾರೆ. ಯಾವುದು ಆರಂಭ ಕಾಣದಂತೆ ಯಾವಾಗ ನಾವು ಹೊರಗಡೆ ಬರ್ತೀವೋ ಅಂತ ನಾವು ಕಾಯ್ತಾ ಅವರು ಒಂದು ಪಾರ್ಕನ್ನ ಮಾಲ್ಗೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡಾಗ ಬೈಬಲ್ ಹೇಳ್ತದೆ, ಪರಲೋಕ ತೆರೆಯಲ್ಪಟ್ಟಿತು, ಆಕಾಶ ತೆರೆಯಲ್ಪಟ್ಟಿತು, ಅಲ್ಲಿ ಒಂದು ಗಾಳಿ ಬೀಸ್ತು. ಆದ್ರೆ ಹೊಸ ಒಡಂಬಡಿಕೆ ಸಭೆ ಜೀವ ಹೊಂದಿಕೊಳ್ಳೋದಕ್ಕೆ ದೇವರು ಒಂದು ಬಿರುಗಾಳಿಯನ್ನು ದೇವರು ಬೀಸಿದನು. ಬೈಬಲ್ ಅಲ್ಲಿ ಆದಿಕಾಂಡದಲ್ಲಿ ಒಂದು ಮನುಷ್ಯ ಎದ್ದೊಳಿದನು, ಆದ್ರೆ ಅಪೊಸ್ತಲರ ಕೃತ್ಯದಲ್ಲಿ ಒಂದು ಸಭೆ ಎದ್ದೊಳ್ಳಲ್ಪಟ್ಟಿತು. ಯಾವುದರಿಂದ? ಒಂದು ಪರಿಶುದ್ಧಾತ್ಮನ ಗಾಳಿ, ಜೀವವುಳ್ಳಂತ ಗಾಳಿ ಪವಿತ್ರಾತ್ಮನ ಮೂಲಕ ಬೀಸಿದ್ದರಿಂದ. ಎರಡನೇದಾಗಿ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಗಮನಿಸಿದಾಗ ಮನುಷ್ಯನು ತನ್ನ ಜೀವ ಶ್ವಾಸವನ್ನು ಹೊಂದಿಕೊಳ್ಳೋದ್ರ ನಿಮಿತ್ತ ಅವನು ದೊರೆತನ ಮಾಡೋದಕ್ಕೆ ಪ್ರಾರಂಭಿಸಿದನು. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ಬಂದಾಗ ಎಲ್ಲರಿಂದ ಏಡಿಗಳಾಗಿ ಭಯಪಟ್ಟು ಕುಳಿತುಕೊಂಡಂತ ಸಭೆ ಈ ಅಭಿಷೇಕ ಹೊಂದಿಕೊಂಡಿದ್ದೆ ತಡ ಏಡಿಗಳಾಗಿರಲಿಲ್ಲ, ಅಧಿಕಾರದಿಂದ ಮಾತಾಡೋದಕ್ಕಾಗಿ ಪ್ರಾರಂಭ ಮಾಡಿದ್ರು. ಅಭಿಷೇಕ ಹೊಂದಿಕೊಂಡಂತ ಪವಿತ್ರಾತ್ಮನ ಹೊಂದಿಕೊಂಡಂತ ಜನ ಅವರು ಸುಮ್ಮನಿರಲಿಲ್ಲ. 2ನೇ ಅಧ್ಯಾಯದ 43ನೇ ವಚನ ಹೇಳುತ್ತದೆ, ಆ ದಿನದಲ್ಲೇ ಅನೇಕ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ಅವರು ಮಾಡೋದಕ್ಕಾಗಿ ಪ್ರಾರಂಭಿಸಿದ್ರು. ಅಂದ್ರೆ ಏನು? ಆದಾಮನು ನಷ್ಟಪಡಿಸಿಕೊಂಡಂತ ಅಧಿಕಾರ ಅಪೊಸ್ತಲರ ಕೃತ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಸಭೆ ಹಿಂತಿರುಗಿ ಪಡೀತಾ ಇದೆ. ಹಾಗಾದ್ರೆ ಪವಿತ್ರಾತ್ಮನ ಉಳ್ಳವನು ಸತ್ತವನಾಗಿರೋದಿಲ್ಲ. ಒಂದು, ಅವನು ಜೀವ ಉಳ್ಳವನಾಗಿರುತ್ತಾನೆ. ಎರಡನೇದಾಗಿ ಅವನು ಅಧಿಕಾರ ಉಳ್ಳವನಾಗಿರುತ್ತಾನೆ. ಮೂರನೇದಾಗಿ ಪವಿತ್ರಾತ್ಮನನ್ನು ಹೊಂದಿಕೊಂಡಂತ ಈ ಸಭೆ ಸತ್ಯವೇದ ಗ್ರಂಥದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ಆದಿಕಾಂಡ 8ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ನಾವು ಗಮನಿಸುವವರಾಗಿರ್ತೇವೆ. ಈ ಸಭೆ ಸ್ಥಾಪಿಸಲ್ಪಟ್ಟಿರಲಿಲ್ಲ, ಆದರೆ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಬೈಬಲ್ ಅಲ್ಲಿ ನಾವು ಓದುತ್ತೇವೆ, ಏನಂತ ನಾವು ಗಮನಿಸ್ತೇವೆ ಗೊತ್ತೇ? ಒಂದು ಪದ, ನೋಹ ಆತನು 40 ದಿವಸ ನಾವೇ ಮೇಲೆ ಅಲ್ಲಿ ನಾವೇ ಒಳಗಡೆ ತಿರುಗಾಡ್ತಾ ಇದ್ದ. ಬೈಬಲ್ ಅಲ್ಲಿ ನಾವು ಓದುತ್ತೇವೆ, ತನ್ನ ಕಿಟಕಿಗಳನ್ನು ತೆರೆದು ಪಾರಿವಾಳವನ್ನು ಅವನು ಹೊರಗಡೆ ಬಿಟ್ಟಾಗ ಮೊದಲನೇ ಸಾರಿ ಪಾರಿವಾಳ ಹೋದಾಗ ಅದು ಹೋದ ರೀತಿ ಹಿಂತಿರುಗಿ ಬಂತು. ಆದರೆ 2ನೇ ಸಾರಿ ಬಿಟ್ಟಾಗ ಅದು ಹಿಂತಿರುಗಿ ಬರಬೇಕಾದ್ರೆ ಬೈಬಲ್ ಹೇಳ್ತದೆ, ಎಣ್ಣೆ ಮರದ
ಚಿಗುರಿನ ಎಲೆಯನ್ನು ತಂದುಕೊಂಡು ಆಗ ನಾವೇ ಎಲ್ಲಿಗೆ ಹೋಯ್ತು ಗೊತ್ತಾ? ಅದು ಪರ್ವತದ ಮೇಲೆ ಎಸ್ಟಾಬ್ಲಿಷ್ ಆಗೋದಕ್ಕಾಗಿ ಪ್ರಾರಂಭವಾಯಿತು. ಯಾವಾಗ ದೇವರ ಸಭೆ ಮೇಲೆ ಪವಿತ್ರಾತ್ಮನು ಪಾರಿವಾಳದ ರೀತಿಯಲ್ಲಿ ಅಭಿಷೇಕದೊಟ್ಟಿಗೆ ಆತನು ಇಳಿದು ಬಂದನು, ಸಭೆಯನ್ನ ದೇವರು ಆತನು ಕ್ರಿಸ್ತನೆಂಬ ಬಂಡೆ ಮೇಲೆ ದೇವರು ಕಟ್ಟಿದನು. ಆಗ ದೇವರು ಹೇಳಿದನು, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಗೋಪುರಗಳು ಅದು ಜಯಿಸೋದಿಲ್ಲ. ಇವತ್ತು ದೇವರ ಮಕ್ಕಳು, ಸಭೆ ಯಾವಾಗ ಅಭಿಷೇಕ ಮಾಡಲ್ಪಟ್ಟಿತು, ಸಭೆಯನ್ನ ದೇವರು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 43ನೇ ಅಧ್ಯಾಯ ವಾಕ್ಯದಲ್ಲಿ ದೇವರು ಆತನು ಸ್ಥಾಪಿಸಿದನು. ಏನಕ್ಕೆ 3 ಕಾರ್ಯ ನಾನು ಹೇಳ್ತೀನಿ ಗೊತ್ತಾ? ಅಭಿಷೇಕ ಹೊಂದಿದವನಲ್ಲಿ ಜೀವ ಇದೆ, ಅಭಿಷೇಕ ಹೊಂದಿದವನಲ್ಲಿ ಅಧಿಕಾರ ಇದೆ, ಅಭಿಷೇಕ ಹೊಂದಿದವನು ಅವನ ಅಲ್ದಾಡ್ಕೊಂಡು ನಡೆಯೋದಿಲ್ಲ, ಅಭಿಷೇಕ ಹೊಂದಿದವನು ಅವನು ಸ್ಥಿರವಾಗಿ ನಿಲ್ಲುತ್ತಾನೆ. ಅಭಿಷೇಕ ಹೊಂದಿದವನ ಒಳಗಡೆ ಜೀವ ಇರುತ್ತೆ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಜೀವ. ಇನ್ನೊಂದ್ಸರಿ ಯಾರು ಗಟ್ಟಿಯಾಗಿ ಹೇಳ್ರಿ, ಅಭಿಷೇಕ ಹೊಂದಿದವನಲ್ಲಿ ಏನಿರುತ್ತೆ? ಪವಿತ್ರಾತ್ಮನನ್ನು ಹೊಂದಿಕೊಂಡವನಲ್ಲಿ ಏನಿರುತ್ತೆ? ಅಂದ್ರೆ ನೀನು ಅಡಗಿದವನಾಗಿರೋದಿಲ್ಲ. ದೇವರ ಪವಿತ್ರಾತ್ಮನ ನಿನ್ನ ಮೇಲಿದ್ರೆ ಲೋಕ ನಿನ್ನನ್ನು ಅಡಗಿಸಿದ್ರು ನೀನು ಎದ್ದು ಹೊರಗಡೆ ಬಂದೇ ಬರುತ್ತಿ. ಕಾರಣ ನಿನ್ನ ಒಳಗಡೆ ಪವಿತ್ರಾತ್ಮನನ್ನು ದೇವರು ಕೊಟ್ಟಿರೋದು ಅಡಗೋದಕ್ಕಲ್ಲ, ಪವಿತ್ರಾತ್ಮನ ನಿನಗೆ ಕೊಟ್ಟಿರೋದು ಎದ್ದು ನೀನು ಹೊರಗಡೆ ಬಾ. ಎರಡನೇದಾಗಿ, ಯಾರಲ್ಲಿ ಪವಿತ್ರಾತ್ಮನ ಇದ್ದಾನೋ ಅವನ ಅಧಿಕಾರ ಉಳ್ಳವನಾಗಿರ್ತಾನೆ. 20 ವರ್ಷ ಆಯ್ತು ಫಸ್ಟ್ ನನ್ನ ಮೇಲೆ ಅಭಿಷೇಕ ಹೊಂದಿ. ಇವತ್ತು ಜನಕ್ಕೆ ಪ್ರಾರ್ಥನೆ ಮಾಡಕ್ಕೆ ಭಯ ಪಡ್ತೀನಿ. ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ನನಗೆ ಬಂದ್ಬಿಡುತ್ತೇನೋ. ನೀವು ಯಾರು ಸ್ತೋತ್ರ ಹೇಳಿಲ್ಲ, ನೀವು ಯಾರು ಸ್ತೋತ್ರ ಹೇಳಿಲ್ಲ. ಆದ್ರಿಂದಲೇ ಕೆಲವರು ಸ್ತೋತ್ರ. ನಾನು ಈ ಬೀದರಲ್ಲಿ ಕೆಲವೊಂದು ಕಡೆ ಉತ್ತರ ಕರ್ನಾಟಕ ಅಲ್ಲಿ ಸೇವೆಗಾಗಿ ಬೇರೆ ಕಡೆ ಸೇವೆಗಳಿಗೆ ಹೋದಾಗ ಕೆಲವರು ನಮ್ಮ ತಿನ್ನಂಗೆ ನೋಡ್ತಾ ಇರ್ತಾರೆ. ಪ್ರಸಂಗ ಮಾಡೋ ಟೈಮಲ್ಲಿ ನುಂಗ್ಬಿಡ್ಬೇಕು ಅವ್ರನ್ನ ಅಂತ ಕೈ ಕಟ್ಕೊಂಡು ಏನೋ ದೊಡ್ಡ ಅವರೇ ರೆವರೆಂಡ್ ಬಿಷಾಪ್ಗಳ ಥರ. ಆದರೆ ಅಭಿಷೇಕ ಇಳಿದಾಗ ಎಲ್ಲಾದರೂ ಒಂದು ದೆವ್ವ ಹಿಂಗೆ ಸ್ವಲ್ಪ ಚೇರ್ ಶೇಕ್ ಆದರೆ ಸಾಕು, ಎಲ್ಲಿರುತ್ತೋ ಇವ್ರಿಗೆ ಅನ್ಯ ಭಾಷೆ ಗೊತ್ತಿಲ್ಲ, ಎಲ್ಲಿರುತ್ತೋ ಇವರಿಗೆ ಸ್ತೋತ್ರ ಚಪ್ಪಾಳೆ ಅಂತ ಗೊತ್ತಿರಲ್ಲ. ಗಂಟ್ಲು ಕಿರ್ಚ್ಕೊಂಡು ನಾವು ಪ್ರಸಂಗ ಮಾಡ್ತಾ ಇರ್ತೀವಿ, ಒಂದು ಸ್ತೋತ್ರ ಹೇಳಲ್ಲ. ಆದರೆ ಪಕ್ಕದಲ್ಲಿ ಎಲ್ಲೋ ಒಂದು ದೆವ್ವ ಆಡಿದ್ರೆ ಸಾಕು, ಇವ್ರಿಗೆ ಅನ್ಯ ಭಾಷೆ ಸ್ತೋತ್ರ ಗೊತ್ತಿಲ್ಲದೆ ಬರುತ್ತೆ. ಕಾರಣ ಅಂದರೆ ನಾನು ಹೇಳ್ತೀನಿ, ದೆವ್ವಕ್ಕೆ ಭಯಪಟ್ಟು ಸ್ತೋತ್ರ ಹೇಳೋದಕ್ಕಲ್ಲ, ಅನ್ಯ ಭಾಷೆಗೆ ಅಧಿಕಾರ ದೇವರು ಕೊಟ್ಟಿರೋದು. ದುರಾತ್ಮಗಳನ್ನು ಓಡಿಸೋದಕ್ಕೆ, ಬಂಧನಗಳನ್ನು ಮುರಿಯೋದಕ್ಕೆ, ರೋಗಿಗಳನ್ನು ಸೌಖ್ಯ ಮಾಡೋದಕ್ಕೆ. ಯಾರಾದರೂ ನಂಬಿಕೆ ಉಳ್ಳವರಾಗಿದ್ರೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರೆ. ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ಅಧಿಕಾರದ ಸೇವೆಯನ್ನು ಮಾಡುವುದಕ್ಕಾಗಿಯೇ ದೇವರು ನಮ್ಮ ಒಳಗಡೆ ಒಂದು ಅಭಿಷೇಕವನ್ನ ದೇವರು ತನ್ನ ಪವಿತ್ರಾತ್ಮನನ್ನ ದೇವರು ಸುರಿಸಿದ್ದಾನೆ. ಇವತ್ತು ಅಧಿಕಾರ ಉಳ್ಳವರು ಯಾರಾದರೂ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರೆ. ಪವಿತ್ರಾತ್ಮನ ಉಳ್ಳವನು ಅವನು ಯಾವುದ್ರ ಕುರಿತಾಗಿ ಭಯ ಪಡಲ್ಲ. ನಾನು ಇನ್ನ ಆಳಕ್ಕೆ ಆಮೇಲೆ ಇಳಿತೀನಿ, ಆರಂಭದ ಇನ್ನ ಪೀಠಿಕೆ ಆಗ್ತಾ ಇದ್ದೀನಿ. ಎರಡನೇದಾಗಿ, ಮೂರನೇದಾಗಿ ದೇವರ ವಾಕ್ಯ ಹೇಳುತ್ತೆ, ಪವಿತ್ರಾತ್ಮನ ಇದ್ರೆ ದೇವರವನನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ನೀನು ಅಲ್ದಾಡ ಅವಶ್ಯಕತೆ ಇಲ್ಲ, ನೀನು ತಿರುಗಾಡೋ ಅವಶ್ಯಕತೆ ಇಲ್ಲ, ನನಗೆ ಯಾರಪ್ಪ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪವಿತ್ರಾತ್ಮನೇ ನಿನಗೆ ಗ್ಯಾರಂಟಿ. ಆತನು ನಿನ್ನನ್ನು ಕ್ರಿಸ್ತನೆಂಬ ಬಂಡೆ ಮೇಲೆ ಸ್ಥಿರಪಡಿಸಿದ್ದಾನೆ. ಆತನು ನಿನ್ನನ್ನು ಕ್ರಿಸ್ತನೆಂಬ ಬಂಡೆ ಮೇಲೆ ಸ್ಥಿರಪಡಿಸಿದ ಮೇಲೆ ಆತನಿಂದ ನಿನ್ನನ್ನು ಕಸಿದುಕೊಳ್ಳೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯವಾಗೋದಿಲ್ಲ. ನಾನು ಕಳೆದ 3 ದಿವಸ ಬೀದರಲ್ಲಿ ಸೇವೆಗಾಗಿ ಹೋಗಿದ್ದೆ. ಸೇವೆಯಲ್ಲಿ ನಾನು ಇದ್ದಾಗ ಅನೇಕ ಕಡೆಗಳಲ್ಲಿ ಪಾಸ್ಟರ್ಸ್ ಕಾನ್ಫರೆನ್ಸ್ನಲ್ಲಿ ಸೇವೆಗಳನ್ನು ಮಾಡೋದಕ್ಕೆ ಹೋದಾಗ ಒಬ್ಬರು ಚರ್ಚನ್ನ ಪ್ರತಿಷ್ಠೆ ಮಾಡೋದಕ್ಕೆ, ಡೆಡಿಕೇಟ್ ಮಾಡೋದಕ್ಕೆ ನನ್ನನ್ನು ಕರೆದ್ರೆ ಅಲ್ಲಿ ಹೋದೆ. ಆತನು ಹೋದಾಗ ಒಂದು 30 ವರ್ಷದ ಹುಡುಗ ನನ್ನ ಮುಂದೆ ಭಯ ಪಡ್ಕೊಂಡು ನಿಂತ್ಕೊಂಡ. ನಾನು ಹೇಳ್ದೆ, ಅಣ್ಣ ನಿನ್ನ ಹತ್ರ ಮಾತಾಡೋಕ್ಕೆ ಭಯ ಅಂತ. ನಾನು ಕೇಳಿದೆ, ಯಾಕೋ? ಆತನು ಹೇಳ್ದೆ, 2016ರಲ್ಲಿ ನೀವು ಬೀದರ್ಗೆ ಬಂದಾಗ ನೀವು ನನ್ನನ್ನು ಕರೆದು ಹೇಳಿದ್ರಿ,
ನೀನು ಕೆಲಸ ಬಿಟ್ಟು ಇವತ್ತಿಂದ ಸೇವೆ ಮಾಡಬೇಕಂತ ದೇವರ ಆತ್ಮನ ಹೇಳ್ತಾನಂತ. ಸ್ತೋತ್ರ. ಪ್ರಸಂಗದ ಮಧ್ಯದಲ್ಲಿ ನೀವು ಹೇಳಿದ್ರಿ ಅಂತ ಆತನು ಆವತ್ತೇ ಆ ಕೆಲಸಕ್ಕೆ ಬಿಟ್ಬಿಟ್ಟು ಅವನು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. 7 ವರ್ಷ ಆಯಿತು. ಇವತ್ತು ಆತನ ಒಂದು ಸಭೆಯ ಒಂದು ಪಾಸ್ಟ್ ಆಗಿ ಆತನು ಹೆಚ್ಚು ಕಮ್ಮಿ ಒಂದು 300 ಆತ್ಮಗಳನ್ನು ಸಂಪಾದನೆ ಮಾಡಿ ಒಂದು ಚರ್ಚನ್ನು ಸ್ಥಾಪಿಸಿ ನನ್ನನ್ನು ಅಲ್ಲಿ ಪ್ರತಿಷ್ಠೆ ಮಾಡೋದಕ್ಕೆ ಆತನ ಕರೆದ. ನಾನು ಚಿಂತೆ ಮಾಡಿದೆ. ಸ್ತೋತ್ರ. ಇನ್ನ ಕೆಲ ಜನ ಪ್ರವಾದಿಗಳ ತಲೆ ಮೇಲೆ ಕೈ ಇಟ್ಟು ಕಾಲು ಆದರೂ ಸೇವೆಗೆ ಬರ್ದಿರೋ ತುಂಬ ಜನ ಅವರೇ. ಅಭಿಷೇಕ ತಿಳ್ಕೊಂಡ ನೀವು ಯಾರು ಸ್ತೋತ್ರ ಹೇಳಲ್ಲ ಬಿಡ್ರಿ. ಈ ಕಾರಣ ಈ ಬೆಂಗಳೂರವ್ರದ್ದೆಲ್ಲ ಅದು ಬೀದವ್ರದ್ದು ಹೇಳಿದ್ದು. ಆ ಅಭಿಷೇಕ ನಿನ್ನ ಮೇಲೆ ಇದೆಯಾ, ನೀನು ಅಲದಾಡೋದಿಲ್ಲ. ನಿನ್ನ ಸೇವೆ ಅಲದಾಡೋದಿಲ್ಲ, ನಿನ್ನ ಸಭೆ ಅಲದಾಡೋದಿಲ್ಲ. ನಿನ್ನ ಕೈಯಲ್ಲಿ ಕೊಟ್ಟಂಥ ಚಿಕ್ಕ ಸೇವೆಯಾದರೂ ದೇವರು ನೀನು ನೆಲ ಸಮವಾಗೋದಕ್ಕೆ ದೇವರು ಬಿಡೋದಿಲ್ಲ. ಅನೇಕರು ಹೇಳ್ತಾರೆ 2 ದಿನದ ಶೋಕಿ ಅಂತ. ಆದರೆ ಅದೇ ಲೋಕದ ಜನರಿಗೆ ಕೂಗಿ ಹೇಳ್ರಿ, ಪವಿತ್ರಾತ್ಮನು ನನ್ನ ಮೇಲೆ ಇಳಿದು ಬಂದಿರೋದು ನನ್ನನ್ನು ಅಲದಾಡತಕ್ಕಂತೆ ಮಾಡೋದಲ್ಲ, ಕ್ರಿಸ್ತನೆಂಬ ಬಂಡೆಯ ಮೇಲೆ ನನ್ನನ್ನು ಕಟ್ಟುವುದಕ್ಕಾಗಿ ದೇವರು ನನ್ನನ್ನು ಕರೆದಿದ್ದಾನೆ, ನನ್ನನ್ನು ಅಭಿಷೇಕ ಮಾಡಿದ್ದಾನೆ ಎಂದು ನಂಬುವ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಪಕ್ಕದಲ್ಲರಿಗೆ ಕೈ ಕೊಡ್ರಿ, ಅವ್ರಿಗೆ ಹೇಳ್ರಿ, ಪವಿತ್ರಾತ್ಮನಿದ್ದಾನ, ಜೀವ ಇದೆ, ಅಧಿಕಾರ ಇದೆ, ಸ್ಥಿರತೆ ಇದೆ. ಅವ್ರ ಕೈ ಬಿಟ್ಟು ಪಕ್ಕದವ್ರ ಕೈ ಹಿಡ್ಕೊಳ್ರಿ. ಇನ್ನೊಂದ್ಸ ಹೇಳ್ರಿ, ಪವಿತ್ರಾತ್ಮನಿದ್ದಾನ. ಪವಿತ್ರಾತ್ಮ ಇಲ್ದಿರೋರು ಕೈ ಕೊಡಲ್ಲ ಬಿಡ್ರಿ, ಆದರೆ ಪವಿತ್ರಾತ್ಮನಿದ್ದಾನ, ಜೀವ ಇದೆ, ಅಧಿಕಾರ ಇದೆ, ಸ್ಥಿರತೆ ಇದೆ. ಇನ್ನೊಂದ್ಸರಿ ಹೇಳ್ರಿ, ಜೀವ ಇದೆ, ಅಧಿಕಾರ ಇದೆ, ಸ್ಥಿರತೆ ಇದೆ. ಹಾಗಾದ್ರೆ ನಾನು 2023 ಹೇಳ್ತೇನೆ, ನಮ್ಮ ಸಭೆ ಈ 3 ಹಂತಗಳನ್ನು ಹೊಂದಿಕೊಳ್ಳಲಿಕ್ಕಾಗಿ ಹೋಗುತ್ತಾರೆ. ಇಲ್ಲಿರುವಂಥ ಕುಟುಂಬಗಳು ಈ 3 ಹಂತಗಳನ್ನು ಹೊಂದಿಕೊಳ್ಳಲಿಕ್ಕಾಗಿ ಹೋಗ್ತಾರೆ. ನಂಬುವವರು ಯಾರಾದರೂ ಇದ್ರೆ 2 ಕರಗಳನ್ನು ಒಂದು 30 ಸೆಕೆಂಡ್ ಗಟ್ಟಿಯಾಗಿ ತಟ್ಟಿ ರಿಸೀವ್. ಯಾರಾದರೂ ಗಟ್ಟಿಯಾಗಿ ತಟ್ಟಿ ಹೇಳ್ರಿ, ನನ್ನಲ್ಲಿ ಜೀವ ಉಂಟಾಗಲಿ, ನನ್ನಲ್ಲಿ ಅಧಿಕಾರ ಉಂಟಾಗಲಿ, ನನ್ನಲ್ಲಿ ಸ್ಥಿರತೆ ಉಂಟಾಗಲಿ. ಕಾಟುಗಳನ್ನು ಗಟ್ಟಿಯಾಗಿ ಕೂಗಿ ಹೇಳ್ರಿ, ಪವಿತ್ರಾತ್ಮನೇ ನನ್ನಲ್ಲಿ ಜೀವ ಉಂಟಾಗಲಿ, ನನ್ನಲ್ಲಿ ಸ್ಥಿರತೆ ಉಂಟಾಗಲಿ, ನನ್ನಲ್ಲಿ ಅಧಿಕಾರ ಉಂಟಾಗಲಿ. ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. ಇಲ್ಲಿ ಏನೇನೋ ನಡಿಲಿಕ್ಕಾಗಿ ಹೋಗುತ್ತೆ. ಸಿದ್ಧರಾಗಿ ದೇವರ ಮಕ್ಕಳು ಸ್ತೋತ್ರ ಹೇಳ್ತಾ ಇರ್ರಿ. ಒಂದು ಪಂಚಶತಮದ ಅನುಭವ ದೇವರು ನಮ್ಮ ಒಳಗಡೆ ಕೊಡಲಿಕ್ಕಾಗಿ ದೇವರು ಹೋಗ್ತಾನೆ. ಹಾಗಾದರೆ ಸತ್ಯವೇದ ಗ್ರಂಥದಲ್ಲಿ ಪವಿತ್ರಾತ್ಮನಾದಂಥ ದೇವರು 3 ಭಾಗಗಳಲ್ಲಿ ಸಭೆಯಲ್ಲಿ ಚಲಿಸ್ತಾನೆ. ಬರೆದುಕೊಳ್ಳೋರು ಆದಷ್ಟು ಬೇಗ ಬರೆದುಕೊಳ್ಳ್ರಿ. 3 ಭಾಗಗಳಲ್ಲಿ ಪವಿತ್ರಾತ್ಮನ ಕ್ರಿಯೆಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಿದಾಗ, ಒಂದನೇದಾಗಿ ಯೆಶಾಯನ ಬರೆದಂಥ ಪ್ರವಾದಿ ಗ್ರಂಥ 11ನೇ ಅಧ್ಯಾಯದ ಅದರ 2ನೇ ವಚನದಿಂದ ಓದಿದಾಗ, ಆತ್ಮನ ವ್ಯಕ್ತಿತ್ವಗಳು, ಪವಿತ್ರಾತ್ಮನ ವ್ಯಕ್ತಿತ್ವಗಳ ಕುರಿತಾಗಿ ನಾವು ಗಮನಿಸುವವರಾಗಿರ್ತೇವೆ. ಪರಿಶುದ್ಧಾತ್ಮನ ವ್ಯಕ್ತಿತ್ವಗಳು, ಒಬ್ಬನ ಒಳಗಡೆ ಪವಿತ್ರಾತ್ಮನ ಬಂದಾಗ ಆ ಪವಿತ್ರಾತ್ಮನ ವ್ಯಕ್ತಿತ್ವಗಳು ಏನು ಎಂಬುದನ್ನು ನಾವು ಯೆಶಾಯನ ಬರೆದ ಪ್ರವಾದಿ ಗ್ರಂಥ 11ನೇ ಅಧ್ಯಾಯದ ಅದರ 2ನೇ ವಚನದಿಂದ ನಾವು ಗಮನಿಸ್ತೇವೆ. ಒಂದನೇದಾಗಿ ಪವಿತ್ರಾತ್ಮನ ವ್ಯಕ್ತಿತ್ವಗಳು ಏನು? ಒಂದನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಜ್ಞಾನ ವಿವೇಕಗಳ ಆತ್ಮ, ಆಲೋಚನಾ ಪರಾಕ್ರಮವನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. ಹಾಗಾದ್ರೆ ಒಬ್ಬನಲ್ಲಿ ಪವಿತ್ರಾತ್ಮನು ಬಂದಾಗ ಪವಿತ್ರಾತ್ಮನ 6 ಮಂಡಲವನ್ನು ಮುಟ್ತಾನೆ. ನೀವು ಗಟ್ಟಿಯಾಗಿ ಆಮೇಲೆ ಹೇಳಬೇಕು. ಒಬ್ಬನ
ಒಬ್ಬನ ಒಳಗಡೆ ಪವಿತ್ರಾತ್ಮನು ಇಳಿದು ಬಂದಾಗ ಈ 6 ವ್ಯಕ್ತಿತ್ವಗಳು ಪವಿತ್ರಾತ್ಮನು ಒಂದು ವಿಶ್ವಾಸಿಯಲ್ಲಿ ಆತನು ತೋರ್ಪಡಿಸ್ತಾನೆ. ಒಂದನೇದಾಗಿ ಪವಿತ್ರಾತ್ಮನು ಒಬ್ಬನಲ್ಲಿ ಇಳಿದು ಬಂದಾಗ ಅವನನ್ನು ಜ್ಞಾನವಂತನಾಗಿ ದೇವರು ಮಾರ್ಪಡಿಸ್ತಾನೆ. ಎರಡನೇದಾಗಿ ವಿವೇಕ ಉಳ್ಳವನಾಗಿ, ಅಂಡರ್ಸ್ಟ್ಯಾಂಡಿಂಗ್ ಮೈಂಡ್ ಉಳ್ಳವನಾಗಿ. ಮೂರನೇದಾಗಿ ಆಲೋಚನೆ ಕೌನ್ಸಿಲರ್ ಆಗಿ ಪವಿತ್ರಾತ್ಮನ ಅವನಲ್ಲಿ ಕೆಲಸ ಮಾಡ್ತಾನೆ. ನಾಲ್ಕನೇದಾಗಿ ಪರಾಕ್ರಮವನ್ನು ಆತನು ಹುಟ್ಟಿಸ್ತಾನೆ. ಅಂದರೆ ಪವಿತ್ರಾತ್ಮನ ನಿನಗೆ ಚಪ್ಪಾಳೆ ತಟ್ಟಿ ಸ್ತೋತ್ರ ಹೇಳಿ ಕಳಿಸೋದು ಮಾತ್ರ ಅಲ್ಲ, ಪವಿತ್ರಾತ್ಮನ ನಿನ್ನ ಒಳಗಡೆ ಇದ್ರೆ ನೀನು ಮಾಡೋಕ್ಕಾಗದಿರುವಂಥ ಪರಾಕ್ರಮವಾದ ಕಾರ್ಯಗಳನ್ನು ಪವಿತ್ರಾತ್ಮನು ನಿನ್ನಲ್ಲಿ ಇದ್ದುಕೊಂಡು ಆತನು ನಿನ್ನ ಮುಖಾಂತರ ನಿನ್ನ ಪರಿಸ್ಥಿತಿಗಳಿಗೆ, ನಿನ್ನ ದೇಶಕ್ಕೆ, ನಿನ್ನ ರಾಜ್ಯಕ್ಕೆ ನೀನು ಕಾಲಿಡುವಂಥ ವಿಷಯಗಳಲ್ಲಿ ಆತನು ಪರಾಕ್ರಮಗಳನ್ನು ಸಾಧಿಸುವ ದೇವರ ಆತ್ಮನು. ಐದನೇದಾಗಿ ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ. ಹಾಗಾದರೆ ದೇವರ ಆತ್ಮ ಯಾರಲ್ಲಿ ಇರ್ತಾನೋ ದೇವರಿಗೆ ಭಯಪಟ್ಟು ನಡೆಯಂಗೆ ಪವಿತ್ರ ಆತ್ಮ ಮಾಡ್ತಾರೆ. ನೀವು ಯಾರು ಸ್ತೋತ್ರ ಹೇಳಲ್ಲ ಈಗ ಬಿಡ್ರಿ. ಒಬ್ಬನ ಒಳಗಡೆ ಪವಿತ್ರಾತ್ಮನ ಇಳಿದ್ರೆ ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಮೈಂಡನ್ನು ಆತನು ಕೊಡ್ತಾನೆ, ಗ್ರಹಿಸಿಕೊಳ್ಳೋ ಮನೋಭಾವನೆ ಕೊಡ್ತಾನೆ. ಕೆಲವರಿಗೆ ಎಷ್ಟೇ ವಾಕ್ಯ ಹೇಳಿದ್ರು ಅರ್ಥ ಆಗಲ್ಲ. ಕಡೆಯದಾಗ ಎದ್ದೋಗ್ಬೇಕಾದ್ರೆ ಏನು ಹೇಳಿದ್ರು ಪಾಸ್ಟ್ರು, ನೀವು ಯಾರು ಸ್ತೋತ್ರ ಹೇಳಿಲ್ಲ. ಏನಕ್ಕೆ ತಿಳ್ಕೊಳ್ತಾ ಇಲ್ಲ ಗೊತ್ತಾ? ಆತ್ಮ ಇಲ್ಲ. ನೀವು ಸ್ತೋತ್ರ ಹೇಳ್ಬೇಕೀಗ. ಫಸ್ಟೇ ನನಗೆ ಪ್ರಸಂಗ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಪರಿಶುದ್ಧಾತ್ಮನೇ ನನಗೆ ಹೆಲ್ಪ್ ಮಾಡಪ್ಪ, ನಾವು ಕೇಳಬೇಕು. ವಾಕ್ಯ ಅರ್ಥ ಆಗದಿದ್ದಾಗ ಪವಿತ್ರಾತ್ಮನೇ ನನಗೆ ಹೆಲ್ಪ್ ಮಾಡಪ್ಪ, ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ, ಪವಿತ್ರಾತ್ಮನೇ ಹೆಲ್ಪ್ ಮಾಡಪ್ಪ. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ ನಮಗೆ ತಿಳ್ಕೊಳ್ಳೋದಕ್ಕೆ ಆಗದೇ ಇದ್ದಂಥ ಕಾರ್ಯಗಳನ್ನು ಪವಿತ್ರಾತ್ಮನ ನಮ್ಮ ಒಳಗಡೆ ಬರೋದಕ್ಕಾಗಿ ಪ್ರಾರಂಭಿಸಿದಾಗ ನಾವು ಸಂಗತಿಗಳನ್ನು ತಿಳಿದುಕೊಳ್ಳತಕ್ಕಂತೆ ದೇವರು ನಮಗೆ ಕೃಪೆಯನ್ನು ದಯಪಾಲಿಸ್ತಾನೆ. ಈ ಪವಿತ್ರಾತ್ಮನು ಇಳಿದು ಬಂದಾಗ ಪರಿಶುದ್ಧತೆ ಎನ್ನುವುದು ಎಂದರೆ ಏನು ಅಂತ ತಿಳಿಸ್ತಾನೆ, ಅಭಿಷೇಕ ಏನು ಅಂತ ತಿಳಿಸ್ತಾನೆ, ಸೇವೆ ಏನು ಅನ್ನೋದು ತಿಳಿಸ್ತಾನೆ, ಆತ್ಮ ರಕ್ಷಣೆ ಏನು ಅನ್ನೋದು ತಿಳಿಸ್ತಾನೆ, ನಿತ್ಯ ಜೀವ ಏನು ಅನ್ನೋದು ತಿಳಿಸ್ತಾನೆ, ಒಂದು ಕುಟುಂಬ ಹೆಂಗ್ ನಡೆಸಬೇಕು ಅನ್ನೋದು ತಿಳಿಸ್ತಾನೆ, ಯಾವ ರೀತಿ ಪ್ರಾಪ್ತಿಸಬೇಕು ಅನ್ನೋದು ತಿಳಿಸ್ತಾನೆ, ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ತಿಳಿಸ್ತಾನೆ. ಬೈಬಲ್ ಅಲ್ಲಿ ಒಂದು ಪದ ನಾನು ಹೇಳ್ತೇನೆ, 1 ಕೊರಿಂಥಿಯ 12ನೇ ಅಧ್ಯಾಯದ 3ನೇ ವಚನದಲ್ಲಿ ಗಮನಿಸಿದಾಗ ಪವಿತ್ರಾತ್ಮನು ಒಬ್ಬನನ್ನು ಪ್ರೇರೇಪಿಸದೆ ಯಾರು ಯೇಸುವನ್ನ ಕರ್ತನೆಂದು ಹೇಳೋದಕ್ಕಾಗೋದಿಲ್ಲ. ಹಾಗಾದ್ರೆ ಒಬ್ಬನು ಯೇಸಪ್ಪ ನೀನೇ ದೇವರು ಅಂತ ಆರಾಧನೆ ಮಾಡಬೇಕಾದ್ರೆ ಪವಿತ್ರಾತ್ಮನ ಪ್ರೇರಣೆ ಇಲ್ಲದೆ ನಿನ್ನ ಬಾಯಲ್ಲಿ ಯೇಸು ಎಂಬ ಪದ ಬರಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಚಿಂತೆ ಮಾಡ್ತಾರೆ, ಅರ್ಥ ಆಗ್ತಾ ಇಲ್ಲ ಪಾಸ್ಟರ್ ನನಗೆ. ಎಸ್, ಅರ್ಥ ಆಗಲ್ಲ. ಯಾಕಂದರೆ ನಿನಗೆ ತಿಳಿಯಪಡಿಸುವಂಥ ಪವಿತ್ರಾತ್ಮನ ನಿನ್ನ ಒಳಗಡೆ ಇಲ್ಲ. ಯಾವುದು ನಿಮಗೆ ತಿಳಿಯೋದಿಲ್ವೋ ಅದನ್ನು ಆತ್ಮನ ಮುಂದೆ ಕುಳಿತುಕೊಂಡು ಪವಿತ್ರಾತ್ಮನೇ ನನಗೆ ತಿಳಿಸು ಎಂದು ನೀವು ಪ್ರಾರ್ಥಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ಗುಪ್ತವಾಗಿರುವಂಥ ರಹಸ್ಯವಾಗಿರುವಂಥ ಮರ್ಮಗಳನ್ನು ಪವಿತ್ರಾತ್ಮನಾದಂಥ ದೇವರು ನಿಮಗೆ ಗೋಚರಪಡಿಸಿ ಸತ್ಯಾರ್ಥಗಳನ್ನು ತಿಳಿದುಕೊಂಡು ದೇವರ ರಾಜ್ಯದ ಆ ಮಹಿಮೆ ಎಂತೆಂದು ಅರಿಯತಕ್ಕ ದೇವರ ಶಕ್ತಿಯ ಪ್ರಭಾವ ಎಷ್ಟು ಎಂದು ತಿಳಿದುಕೊಳ್ಳತಕ್ಕಂತೆ ಆತನು ನಿಮ್ಮ ಮನೋಭಾವನೆಗಳನ್ನು, ಮನೋನೇತ್ರಗಳನ್ನು ಆತನು ಪ್ರಕಾಶಿಸ್ತಾನೆ ಎಂಬುದನ್ನು ಎಂದಿಗೂ ಮರೆಯಬಾರದು. ದೇವರ ಮಕ್ಕಳೇ, ನನಗೆಲ್ಲ ಗೊತ್ತು ಅಂತ ಹೇಳ್ಕೊಂಡು ಮೋಸ ಹೋಗ್ಬೇಡ್ರಿ. ನಿಮಗೇನು ಗೊತ್ತಿಲ್ಲ, ಎಲ್ಲ ಗೊತ್ತಿರೋದು ಒಬ್ಬನು, ಆತನು ಪವಿತ್ರಾತ್ಮನಾದಂಥ ದೇವರು ಮಾತ್ರ. ಆತನು ನಮ್ಮ ಒಳಗಡೆ ಇದ್ದಾಗ ಆತನು ದೇವರ ರಾಜ್ಯದ ಸಂಗತಿಗಳನ್ನು ಆತನು ನಮಗೆ ತಿಳಿಸುತ್ತಾನೆ. ವ್ಯಕ್ತಿತ್ವಗಳ ಪರಿಶುದ್ಧಾತ್ಮನ ವ್ಯಕ್ತಿತ್ವ. ಒಬ್ಬನ ಒಳಗಡೆ ಪವಿತ್ರಾತ್ಮನ ಬಂದಾಗ 6 ಮಂಡಲಗಳಲ್ಲಿ ಪವಿತ್ರಾತ್ಮನ ಕ್ರಿಯೆ ಮಾಡ್ತಾನೆ. ಯೆಹೋವನ ಭಯವನ್ನು ನಿನ್ನಲ್ಲಿ ಹುಟ್ಟಿಸ್ತಾನೆ. ಬೈಬಲ್ ಹೇಳ್ತದೆ, ಯೆಹೋವನ ಭಯ ಅದು ನಿನಗೇನು ಮಾಡ್ತದೆ ಅಂದರೆ ಪಾಪವನ್ನು ದ್ವೇಷಿಸ್ತಕ್ಕಂತೆ ಮಾಡುತ್ತೆ. ಕೆಲವರು ಚಿಂತೆ ಮಾಡ್ತಾರೆ, ಡ್ರಮ್ ಡಬ ಡಬ ಅಂತ ಹೊಡೆದು ಜೋರ ಕೈ ತಟ್ಟು 4 ಸ್ಟೆಪ್ ಕುಣಿದು ಹೋಗ್ಬಿಟ್ರೆ ಅಭಿಷೇಕ ಇಳಿದು ಬಂತು, ಪಾಪನ ಜಯಿಸ್ಬಿಡ್ತೀವಿ. ಇಲ್ಲ ಸರ್, ಡ್ರಮ್ ಸೌಂಡಿಂದ ನಿನ್ನ ಪಾಪನ ಜಯಿಸೋಕ್ಕಾಗಲ್ಲ. ಯಾರು ಸ್ತೋತ್ರ ಹೇಳದೆ ಇದ್ದಾಗ ಹಿಂದೆ ಇರೋರು ಸ್ತೋತ್ರ ಹೇಳ್ತಾ ಇದ್ದೀರಾ?
ಪಾಪವನ್ನು ದ್ವೇಷಿಸಬೇಕಾದ್ರೆ ಯೆಹೋವನ ಭಯ ಬೇಕು. ಯೆಹೋವನ ಭಯ ಬೇಕಾದ್ರೆ ನಿನಗೆ ಪರಿಶುದ್ಧಾತ್ಮನು ಬೇಕು. ಪರಿಶುದ್ಧಾತ್ಮನು ಇದ್ದಾನೆ ಎನ್ನುವ ಅರಿವಲ್ಲ, ಪರಿಶುದ್ಧಾತ್ಮ ಎನ್ನುವುದು ಅನುಭವ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ಪರಿಶುದ್ಧಾತ್ಮನು ಅರಿವಲ್ಲ ಇರೋದು, ಪರಿಶುದ್ಧಾತ್ಮನು ಅನುಭವದಲ್ಲಿರೋದು. ನನ್ನಲ್ಲಿ ಪರಿಶುದ್ಧಾತ್ಮ ಇದ್ದಾನೆ, ನನ್ನಲ್ಲಿ ಪರಿಶುದ್ಧಾತ್ಮ ಇದ್ದಾನೆ, ನನ್ನಲ್ಲಿ ಪರಿಶುದ್ಧಾತ್ಮ ಇದ್ದಾನೆ ಅಂತ ನೀನು ಪಾಪದಲ್ಲಿದ್ದರೆ ಪವಿತ್ರಾತ್ಮನ ಬಾಪ ಅಂತ ಹೇಳಿ ನೀನು ಥಿಯೇಟ್ರಿಗೆ ಯಾವತ್ತೂ ಕರ್ಕೊಂಡು ಹೋಗಲ್ಲ. ಈಗ ಸ್ತೋತ್ರ ಹೇಳ್ಬೇಕದು. ಪವಿತ್ರಾತ್ಮನು ಅವನು ಬೈದ ಕಡ, ನೀನು ಬಯ್ಯೋ, ನೀನೇನು ಕಮ್ಮಿನ ಅಂತ ಕೆಟ್ಟ ಮಾತಾಡಂಗೆ ಪವಿತ್ರಾತ್ಮನ ಯಾವತ್ತೂ ಹೇಳಲ್ಲ. ಯಾರು ಸ್ತೋತ್ರ ಹೇಳಿಲ್ಲ. ಯಾರು ನೋಡ್ತಾ ಇಲ್ಲ ಕಡ, ನೀನು ಒಂದು ಪೆಗ್ಗು ಹೊಡೆದ್ಬಿಟ್ಟು ಸೈಲೆಂಟಾಗಿ ಹೋಗ್ಬಿಡ. ಪವಿತ್ರಾತ್ಮನ ಹೇಳಲ್ಲ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಈಗ ಆತ್ಮ ಇದೆಯಾ ಅನ್ನೋದು ನೋಡ್ಬೇಕೀಗ. ಇದೆಯಾ? ಒಬ್ಬನ ಒಳಗಡೆ ಪವಿತ್ರಾತ್ಮನ ಇದ್ರೆ ಅವನಲ್ಲಿ ಯೆಹೋವನ ಭಯವನ್ನು ಹುಟ್ಟಿಸ್ತಾನೆ. ಪವಿತ್ರಾತ್ಮನು ನಿನ್ನ ಆತ್ಮದೊಟ್ಟಿಗೆ ಒಂದು ಮನಸ್ಸು ಚುಚ್ಚುತ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ. ನಿಮ್ಮ ಆತ್ಮದೊಟ್ಟಿಗೆ ಪವಿತ್ರಾತ್ಮನ ಸಾಕ್ಷಿ ಹೇಳ್ತಾ ಇರ್ತಾನೆ, ನೀನು ಲೋಕದವನಲ್ಲ, ನೀನು ದೇವರ ಮಗು. ನೀನು ಕಾಲೇಜ್ಗೆ ಹೋದಾಗ ಪವಿತ್ರಾತ್ಮನ ಹೇಳ್ತಾನೆ, ನೀನು ಲೋಕದವನಲ್ಲ, ನೀನು ದೇವರ ಮಗು. ನೀನು ಮೊಬೈಲ್ ಕೈಯಲ್ಲಿ ತೆಗೆದುಕೊಂಡಾಗಲೂ ಪವಿತ್ರಾತ್ಮನ ಹೇಳ್ತಾನೆ, ನೀನು ಪಾಪಿ ಅಲ್ಲ, ನೀನು ದೇವರ ಮಗು. ನೀನು ಜಗಳಕ್ಕೆ ಹೋಗ್ಬೇಕಂತ ಮನಸ್ಸು ಬಂದಾಗಲೂ ಪವಿತ್ರಾತ್ಮನ ಹೇಳ್ತಾನೆ, ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್, ನೀನು ದೇವರ ಮಗುವಾಗಿದೆಯಾ. ಕೋಪ ಬಂತು ಇನ್ನೇನು, ಪವಿತ್ರಾತ್ಮನ ಹೇಳ್ತಾನೆ, ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್, ನೀನು ದೇವರ ಮಗುವಾಗಿದೆಯಾ. ಪವಿತ್ರಾತ್ಮನ ಏನ್ ಮಾಡ್ತಾನೆ, ನಿನ್ನ ಆತ್ಮದೊಟ್ಟಿಗೆ ಇದ್ದು ಅವನು ಸಾಕ್ಷಿ ಹೇಳುತ್ತಾನೆ. ಏನು ಭಾನುವಾರ ಬಂದಾಗ ಮಾತ್ರ ಅಲ್ಲ, ನೀನು ಕಾಲೇಜ್ಗೆ ಹೋದಾಗ್ಲೂ, ಕೆಲ್ಸಕ್ಕೆ ಹೋದಾಗ್ಲೂ, ಸಂಬಂಧಿಕರ ಮನೆಗೆ ಹೋದಾಗ್ಲೂ, ನೀನು ಸಭೆಗೆ ಬಂದಾಗ್ಲೂ, ಎಲ್ಲೇ ಹೋದ್ರೂ ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಯೆಹೋವನ ಭಯವನ್ನ ಹುಟ್ಟಿಸುತ್ತಾನೆ. ಯೆಹೋವನ ಭಯ ಏನ್ ಮಾಡುತ್ತೆ? ಪಾಪ ದ್ವೇಷಿಸ್ತಕ್ಕಂತೆ ಮಾಡುತ್ತೆ. ಪಾಪ ಮುಂದೆ ಬಂದಿದೆ ತಡ ನಿನಗೆ ಕೋಪ ಬರುತ್ತೆ. ನಾನು ದೇವರ ಮಗು, ಅದ್ರಲ್ಲಿ ಬರಬಾರ್ದು. ನಾನು ಪಾಪ ಕಂಡಾಗ, ತಪ್ಪು ಕಂಡಾಗ, ಅಶುದ್ಧ ಕಂಡಾಗ, ದೇವರ ಚಿತ್ತ ಇಲ್ಲದಿರೋ ಕಾರ್ಯ ಕಂಡಾಗ, ನಾನು ದೇವರ ಕಾಮಕ್ಕಾಗಿ, ದೊಡ್ಡ ಕಾರ್ಯಕ್ಕಾಗಿ ಕರೆಯಲ್ಪಟ್ಟವನು, ಇದರಲ್ಲಿ ನಾನು ಇರಬಾರದು ಅಂತ ಹೇಳಿ ಪಾಪವನ್ನು ದ್ವೇಷಿಸಿ ನೀನು ಓಡಾಡ್ತೀಯ. ಪಾಸ್ಟ್ ಇಲ್ಲ, ಅಪ್ಪ ಅಮ್ಮ ಇಲ್ಲ ಅಂತ ಹೆಗಲ ಮೇಲೆ ಹೆಗಲ ಹಾಕೊಂಡು ಹೋಗಲ್ಲ. ಪವಿತ್ರಾತ್ಮನಿದ್ರೆ ದ ವ್ಯಕ್ತಿತ್ವ, ಐಡೆಂಟಿಫಿಕೇಶನ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ವ್ಯಕ್ತಿತ್ವ. ಸಂತೋಷ ಇದೆಯಾ? ಹಿಂದೆ ಇರೋರೆಲ್ಲರೂ ಹೇಳ್ಬೇಕೀಗ, ಸಂತೋಷ ಇದೆಯಾ? ನಾನು ಈಗ ಜಸ್ಟ್ ಆರಂಭ ಹಾಕಿದ್ದೀನಿ, ಇನ್ನೂ ಇದೆ. ಪವಿತ್ರಾತ್ಮನನ್ನು ಒಬ್ಬನು ಸರಿಯಾಗಿ ತಿಳ್ಕೊಂಡ್ರೆ ಅವನು ಪವಿತ್ರಾತ್ಮನನ್ನು ಕೇಳದೆ ಇರಲ್ಲ. ಅವನು ಬೈಬಲ್ ಹೇಳ್ತದೆ, ಪವಿತ್ರಾತ್ಮನ ಒಬ್ಬನ ಒಳಗಡೆ ಇದ್ರೆ ಅವನಲ್ಲಿ ಏನು ಹುಟ್ಟಿಸ್ತಾನೆ? ಯೆಹೋವನ ಭಯದ ಕುರಿತಾಗಿ ಉಪದೇಶಿಸಿ ಅವನನ್ನು ಯೆಹೋವನ ಭಯದಲ್ಲಿ ನಡೆಸ್ತಾನೆ. ಯೆಹೋವನ ಭಯದಲ್ಲಿ ನಡೆಯುವವನು ದೇವರ ಚಿತ್ತ ಇಲ್ಲದಿರುವ ಯಾವ ಕಾರ್ಯಕ್ಕೂ ತನ್ನ ಜೀವಿತ ಆಗಲಿ, ತನ್ನ ಮಾತಾಗಲಿ, ತನ್ನ ನಡತೆ ಆಗಲಿ, ತನ್ನ ನೆರಳು ಆಗಲಿ ಅಲ್ಲಿ ಬೀಳೋದಕ್ಕೆ ಅನುಮತಿ ಕೊಡೋದಿಲ್ಲ. ಕಾರಣ ಪರಿಶುದ್ಧಾತ್ಮನು ಆತನು ಸತ್ಯದ ಆತ್ಮನು. ದ ಐಡೆಂಟಿಫಿಕೇಶನ್, ವ್ಯಕ್ತಿತ್ವ, ಪರಿಶುದ್ಧಾತ್ಮನ ಒಬ್ಬನ ಒಳಗಡೆ ಬಂದಾಗ ಈ 6 ಮಂಡಲಗಳಲ್ಲಿ ಕ್ರಿಯೆ ಮಾಡ್ತಾನೆ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳೋಣ. ಅರ್ಥ ಆಗ್ತಾ ಇದೆಯಾ ಏನಾದರೂ? ಇನ್ನೊಂದ್ಸರಿ ಹೇಳೋಣ. ಜ್ಞಾನದ ಆತ್ಮ, ವಿವೇಕದ ಆತ್ಮ, ಆಲೋಚನಾ ಆತ್ಮ, ಪರಾಕ್ರಮ ಆತ್ಮ, ತಿಳುವಳಿಕೆ ಆತ್ಮ, ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ. ತಲೆ ಮೇಲೆ ಕೈ ಇಟ್ಟು ಹೇಳ್ರಿ, ಪರಿಶುದ್ಧಾತ್ಮನೇ, ಈ 6 ವ್ಯಕ್ತಿತ್ವಗಳು ನನ್ನ ಜೀವನದಲ್ಲಿ ಕಾಣಲ್ಪಡಲಪ್ಪ. ಹೇಳ್ರಿ, ಪವಿತ್ರಾತ್ಮನೇ, ಈ 6 ವ್ಯಕ್ತಿತ್ವಗಳು ನನ್ನ ಮುಖಾಂತರವಾಗಿ ನೀನು ತೋರ್ಪಡಿಸು. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಎರಡನೇದಾಗಿ ಪವಿತ್ರಾತ್ಮನ 2ನೇ ಕ್ರಿಯೆ ದೇವರ ಸಭೆಯಲ್ಲಿ ಏನು ಎಂಬುದಾಗಿ ನಾವು ಗಮನಿಸಿದಾಗ ನಾವೆಲ್ಲ ಬಹಳ ಮರೆಯುವಂಥ ಒಂದು ಕಾರ್ಯ ಏನು ಗೊತ್ತಾ? ಆತ್ಮನ ಫಲಗಳು.
ಪವಿತ್ರಾತ್ಮನು ಆತನಿಗಿರುವಂಥ ಒಂದು ವ್ಯಕ್ತಿತ್ವ. ಅನೇಕರು ಹೇಳ್ತಾರೆ ಪವಿತ್ರಾತ್ಮನಿಗೆ 2 ರೆಕ್ಕೆಗಳು, ಪಾರಿವಾಳಕ್ಕೆ 2 ರೆಕ್ಕೆಗಳು, ಒಂದು ಆತ್ಮನ ಫಲ, ಆತ್ಮನ ವರ. ನಾನು ಹೇಳಿದ 6 ಕಾರ್ಯಗಳು ಪವಿತ್ರಾತ್ಮನ ಶರೀರ. ಇಟ್ ಈಸ್ ದ ಬಾಡಿ, ದ ಐಡೆಂಟಿಫಿಕೇಶನ್, ವ್ಯಕ್ತಿತ್ವ ಏನದು ಪರಿಶುದ್ಧಾತ್ಮನ ಶರೀರ. ಈ ರೆಕ್ಕೆಗಳು ಎನ್ನೋದು ಆತ್ಮನ ವರ, ಆತ್ಮನ ಫಲ. ಇವತ್ತು ದೇವ್ರ ಮಕ್ಕಳೇ, ನಾವುಗಳು ಪವಿತ್ರಾತ್ಮನ ಫಲ ಏನು ಎನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಗಲಾತ್ಯರು ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದ ಕಡೆ ನಾವು ಬಂದಾಗ, ಪರಿಶುದ್ಧಾತ್ಮನು ಬಂದಾಗ ಕೇವಲ ಅದ್ಭುತಗಳಿಗಾಗಿ, ಮಾತ್ಕಾರ್ಯಗಳಿಗಾಗಿ ಮಾತ್ರ ಅಲ್ಲ. ಪರಿಶುದ್ಧಾತ್ಮನು ಒಬ್ಬನ ಮೇಲೆ ಪವಿತ್ರಾತ್ಮನು ಇಳಿದು ಬಂದಾಗ ಆತನ ಆತ್ಮನ ಫಲದೊಟ್ಟಿಗೂ ಆತ್ಮನ ವರದೊಟ್ಟಿಗೂ ದೇವರವನನ್ನು ತುಂಬುತ್ತಾನೆ. ಸ್ಟೇಫಾನನನ್ನು ಕಲ್ಲೊಡೆಯೋದಕ್ಕೆ ಜನ ನಿಂತ್ಕೊಂಡ್ರು. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಸ್ಟೇಫಾನನು ಭಯಂಕರ ಪ್ರಸಂಗ ಮಾಡ್ದ. ಆತನ ಪ್ರಸಂಗ ಅಂದರೆ ಭಯಂಕರ ಪ್ರಸಂಗ ಮಾಡ್ದೆ. ಹೆಂಗೆ ಪ್ರಸಂಗ ಮಾಡ್ದೆ ಅಂದರೆ ನಿಂತ್ಕೊಂಡಿರೋ ಜನ ಅಲ್ಲಿ ಕಡೆ ಹೆಂಗೆ ಪ್ರಸಂಗ ಮಾಡಿದೆ. ನನಗೆ ಭಾಳ ಸಂತೋಷ ಕೊಟ್ಟಿದ್ದ ಕಾರ್ಯ ಏನು ಗೊತ್ತಾ? ಹೆಂಗೆ ಅವ್ರ ಮನಸ್ಸು ಹುಚ್ಚಿರ್ಬೇಕು. ಅವ್ರ ಪ್ರಸಂಗ ನಾಟ ತಕ್ಕಂತೆ ಧೈರ್ಯವಾಗಿ ವಾಕ್ಯ ಪ್ರಸಂಗ ಮಾಡಿದೆ. ಪ್ರಸಂಗ ಮಾಡಿದಾಗ ಸ್ಟೇಫಾನನನ್ನು ಎಲ್ಲರೂ ಏನು ಮಾಡಿದ್ರು ಗೊತ್ತಾ? ರೌದ್ರ ಮುಖದಿಂದ ಅಲ್ಲಿ ಕಡಿಯುತ್ತ ಅವನನ್ನು ಪಟ್ಟಣದ ಹೊರಗಡೆ ಕರೆದುಕೊಂಡು ಹೋಗಿ ಕಲ್ಲು ಹೊಡಿಬೇಕು ಅಂತ ಕಾಯ್ತಾ ಇರ್ತಾರೆ. ಸೋತ್ರ ಅನೇಕ ಪಾಸ್ಟ್ಗಳನ್ನು ಹಂಗೇನೆ, ಅನೇಕ ವಿಶ್ವಾಸಗಳಿಗೆ ಟೈಮ್ ಸಿಗ್ಲಿ, ಪ್ರಸಂಗ ಮಾಡ್ತೀರಾ ಸಿಗ್ರಿ, ಕಲ್ಲು ಹೊಡಿತೀನಿ ಅಂತ ಕಾಯ್ತಾರೆ. ಸೋತ್ರ. ಆದರೆ ಸ್ಟೇಫಾನನ ವಿರುದ್ಧವಾಗಿ ಕಲ್ಲು ಹೊಡೆಯೋದಕ್ಕೆ ಜನ ನಿಂತ್ಕೊಂಡಾಗ ಇವನ ಮುಖಭಾವ ಬದಲಾಯಿತು. ಬೈಬಲ್ ಹೇಳ್ತದೆ, ಪವಿತ್ರಾತ್ಮ ಭರಿತನಾಗಿ ಸ್ಟೇಫಾನನು ಆಕಾಶದ ಕಡೆ ಕಣ್ಣೆತ್ತಲು ಯೇಸು ಪರಲೋಕದ ಬಾಗಿಲಲ್ಲಿ ನಿಂತಿರುವುದನ್ನು ಕಂಡನು. ಬೈಬಲಲ್ಲಿ ಸ್ಟೇಫಾನನು ಏನು ಹೇಳಿದನು ಗೊತ್ತಾ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ನುಡಿದ ಅದೇ ಪದ ಸ್ಟೇಫಾನನು ನುಡಿತಾ ಇದ್ದಾನೆ. ಯೇಸುವೇ, ಅವ್ರು ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಅವರನ್ನ ಕ್ಷಮಿಸು. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಅಯ್ಯ, 6ನೇ ಅಧ್ಯಾಯದಲ್ಲಿ ಅವನು ಅಭಿಷೇಕ ಹೊಂದಿಕೊಂಡ. 7ನೇ ಅಧ್ಯಾಯ 8ನೇ ಅಧ್ಯಾಯ ಬಂದಾಗ ಅವನ ಜೀವನದಲ್ಲಿ ಹೋರಾಟಗಳು ಬರ್ತಾ ಇದೆ. ದಿನಗಳು ಮುಗ್ದಿಲ್ಲ, ಆದ್ರೆ ವರ ಫಲ 2 ಅವನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ವರ ಫಲ 2 ಕೆಲಸ ಮಾಡಕ್ ವರ್ಷ ಬೇಕಾಗಿಲ್ಲ. ನಿನ್ನಲ್ಲಿ ದೇವರಿಗೆ ಮನಸ್ಸು ಕೊಟ್ರೆ ಪೂರ್ಣ ಮನಸ್ಸು ಕೊಡು. ಆತ್ಮನ ಫಲ, ಆತ್ಮನ ವರ ಒಂದೇ ದಿವಸದಲ್ಲಿ ನಿನ್ನಲ್ಲಿ ಕ್ರಿಯೆ ಮಾಡುವುದು. ಕೆಲವರು ವರ್ಷ ಆಯಿತು ವರ ಹೊಂದ್ಕೊಂಡು, ಇನ್ನ ಫಲದ ಒಂದು ರೆಕ್ಕೆನೂ ಬಿಟ್ಟಿಲ್ಲ ಅಲ್ಲಿ. ಕಾರಣ ಇನ್ನ ಟೈಮ್ ಬಂದಿಲ್ಲ ಅಂತ. ಅಯ್ಯ, ಆತ್ಮನು ಬಂದಾಗ ವರನೂ ಕೊಡ್ತರ್ತಾನೆ, ಫಲನೂ ತರ್ತಾನೆ. ಗಲಾತ್ಯರು ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದ ಕಡೆ ಬನ್ರಿ. ಸ್ತೋತ್ರ. 5ನೇ ಅಧ್ಯಾಯದ 22ನೇ ವಚನ, ಆತ್ಮನ ಫಲಗಳು. ಗಟ್ಟಿಯಾಗಿ ಹೇಳ್ರಿ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ ದಮೆಗಳು ಇಂಥವುಗಳೇ. ಹಾಗಾದ್ರೆ ಪವಿತ್ರಾತ್ಮನು ಯಾರಲ್ಲಿ ಇರ್ತಾನೆ? ಈ 9 ಫಲ ಇರುತ್ತೆ. ಪ್ರೀತಿ ಇರುತ್ತೆ, ಸಂತೋಷ ಇರುತ್ತೆ, ಸಮಾಧಾನ ಇರುತ್ತೆ. ಏನಕ್ಕೆ ದೇವರು ತನ್ನ ವರಗಳನ್ನು ಕೊಡೋದಕ್ಕಿಂತ ಮುಂಚೆ ಫಲ ಕೊಡ್ತಾನೆ ಗೊತ್ತಾ? ಬೈಬಲ್ ಹೇಳ್ತದೆ, ದೇಹನ ಸುಡತಕ್ಕಂಥ ನಂಬಿಕೆ ನನಗಿದ್ರು ಪ್ರೀತಿ ಇಲ್ಲದವನಾಗಿದ್ರೆ, ಎವ್ರಿ ಗಿಫ್ಟ್ಸ್, ಪ್ರತಿಯೊಂದು ವರಗಳು, ದ ಫ್ರೂಟ್ಸ್ ಆಫ್ ದ ಸ್ಪಿರಿಟ್ ಇಸ್ ದ ಫೌಂಡೇಶನ್ ಫಾರ್ ದ ಎವ್ರಿ ಗಿಫ್ಟ್ಸ್. ನಿನ್ನ ಜೀವನದಲ್ಲಿ ಫಲಗಳೇ ವರಗಳಿಗೆ ಅಸ್ತಿವಾರ. ಇವತ್ತು ಸಭೆ ಫಲವನ್ನು ಮರೆಯುತ್ತಾ ಇರೋದ್ರಿಂದನೇ ವರಗಳು ಪ್ರಕಟವಾಗ್ತಾ ಇಲ್ಲ. ನಾನು ಅದನ್ನು ಹೇಳಿ ನಿಲ್ಲಿಸ್ತೀನಿ. 9 ವರಗಳ ಕುರಿತಾಗಿ 1 ಕೊರಿಂಥ್ಯ 12ನೇ ಅಧ್ಯಾಯಕ್ಕೆ ಬನ್ನಿರಿ. 1 ಕೊರಿಂಥ್ಯ 12ನೇ ಅಧ್ಯಾಯದಲ್ಲಿ ಆ ವಚನಗಳನ್ನು ನೋಡ್ರಿ. 12ನೇ ಅಧ್ಯಾಯದ 8ನೇ ವಚನದಿಂದ ಗಮನಿಸಿದಾಗ 9 ವರಗಳ ಕುರಿತಾಗಿ ನಾವು ಗಮನಿಸ್ತೇವೆ. 1ನೇದಾಗಿ ದೇವರ ವಾಕ್ಯ ಹೇಳ್ತದೆ, ಜ್ಞಾನ ವಾಕ್ಯವು, ವಿದ್ಯಾವಾಕ್ಯವು, ನಂಬಿಕೆ ವರ,
ನಾನಾ ರೋಗಗಳನ್ನು ವಾಸಿ ಮಾಡುವವರ, ಮಹತ್ತುಗಳನ್ನು ಮಾಡುವವರ, ಪ್ರವಾದನೆಯವರ, ಸತ್ಯಾರ್ಥಗಳನ್ನು ವಿವೇಚಿಸುವವರ, ವಿವಿಧ ವಾಣಿಗಳನ್ನು ಆಡುವವರ, ಅದರ ವಾಣಿಗಳ ಅರ್ಥವನ್ನು ಹೇಳುವವರ ಈಗೋ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ಗಮನಿಸ್ತೇವೆ. ನನ್ನ ಸಂಗಡ ನೀವು ಹೇಳೋದಕ್ಕೆ ಸಾಧ್ಯನಾ? ಇದನ್ನೇ ಗಟ್ಟಿಯಾಗಿ ಹೇಳೋದಕ್ಕೆ ಸಾಧ್ಯನಾ? ನಾವು 9 ಫಲವನ್ನು ನೋಡಿದ್ವಿ, 9 ವರವನ್ನು ನಾವು ನೋಡ್ತೇವೆ. ಕೆಲವರು ಇದನ್ನು ಕೇಳಲೇ ಇರಲ್ಲ. ಅವರ ಸ್ವತಃ ಇವತ್ತು ಪಂಚಶತಮ ದಿನ ಆಗಿರೋದ್ರಿಂದ ಪರಿಶುದ್ಧಾತ್ಮನನ್ನು ಬಿಟ್ಟು ಬೇರೆ ಏನು ಮಾತಾಡಲ್ಲ. ನಾನು ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಪರಿಶುದ್ಧಾತ್ಮನ ಪೂರ್ತಿಯಾದ ಮಾಹಿತಿ ನೀವು ಪಡ್ಕೊಂಡು ಹೋಗ್ಬೇಕು. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಒಬ್ಬನಲ್ಲಿ ಪವಿತ್ರಾತ್ಮನು ವರ ಕೊಟ್ಟರೆ, ಒಂದನೇದಾಗಿ ಗಟ್ಟಿಯಾಗಿ ಹೇಳ್ರಿ, ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ ವರ, ನಾನಾ ರೋಗಗಳನ್ನು ವಾಸಿ ಮಾಡುವವರ, ಮಹತ್ತುಗಳನ್ನು ಮಾಡುವವರ, ಪ್ರವಾದನೆಯವರ, ಸತ್ಯಾತ್ಮಗಳನ್ನು ವಿವೇಚಿಸುವವರ, ವಿವಿಧ ವಾಣಿಗಳನ್ನು ಆಡುವವರ, ವಾಣಿಗಳ ಅರ್ಥವನ್ನು ಹೇಳುವವರ. ಹಾಗಾದ್ರೆ ಈ 9 ಕೃಪಾವರಗಳು ಒಬ್ಬನಲ್ಲಿ ಇಳಿದು ಬಂದಾಗ, ಒಬ್ಬೊಬ್ಬನ ಅವನವನ ಬಯಕೆಗೆ ತಕ್ಕಂತೆ ದೇವರು ಆತನಿಗೆ ಈ ವರವನ್ನು ಕೊಡ್ತಾನೆ. ಈ ವರದ ಕುರಿತಾಗಿ ಒಂದು ವಿವರಣೆ ಕೊಡಬೇಕಾದ್ರೇನೆ ಇವತ್ತು ನಿಮ್ಮನ್ನ ಇಲ್ಲಿ ಕಳ್ಸಂಗಿಲ್ಲ. ಆದರೆ ತಕ್ಕ ಸಮಯದಲ್ಲಿ ನಾನು ನಿಲ್ಲಿಸ್ತೀನಿ. ಈ 9 ವರಗಳ ಕುರಿತಾದಂಥ ವಿವರಣೆ ಉಂಟಾಗಬೇಕಾದ್ರೆ ಈ 9 ವರಗಳು ಒಬ್ಬನಲ್ಲಿ ಕ್ರಿಯೆ ಮಾಡಿದಾಗ, 9 ಫಲಗಳು ಒಬ್ಬನಲ್ಲಿ ಕ್ರಿಯೆ ಮಾಡಿದಾಗ, ಅಲ್ಲಿ ಪವಿತ್ರಾತ್ಮನ 6 ವ್ಯಕ್ತಿತ್ವಗಳು ಒಬ್ಬನಲ್ಲಿ ಕ್ರಿಯೆ ಮಾಡಿದಾಗ, ನೀನು ಪಾರಿವಾಳದ ರೀತಿಯಲ್ಲಿ ನಿಷ್ಕಪಟ ಉಳ್ಳವನಾಗಿ ನೀನು ಕೆಳಗಡೆ ಎಲ್ಲ ನೀನು ಉನ್ನತಕ್ಕೆ ನೀನು ಹಾರುತ್ತಾನೆ ಇರುತ್ತೀಯ. ಪರಮಗೀತೆಯಲ್ಲಿ ದೇವರು ತನ್ನ ಸಭೆಯನ್ನ ಏನಂತ ಕರೀತಾನೆ ಗೊತ್ತಾ? ಕೋಮಲೆಯೇ, ಪಾರಿವಾಳವೇ, ಪಾರಿವಾಳವೇ ಎಂದು ತನ್ನ ಸಭೆಯನ್ನ ದೇವರು ಕರೀತಾನೆ. ಏನಕ್ಕೆ ಅಂತಂದ್ರೆ, ಈ ಪಾರಿವಾಳ ಯಾವಾಗಲೂ ಅರಸನ ಅರಮನೆಯಲ್ಲಿರಬೇಕು ಎನ್ನುವುದು ರಾಜನ ಬಯಸ್ತಾನೆ. ಕಾರಣವೇನೆಂದ್ರೆ, ಅದರ ಬಾಯಿ, ಅದರ ಕಣ್ಣುಗಳು, ಅದರ ರೆಕ್ಕೆಗಳು, ಆ ರೆಕ್ಕೆಯ ಗರಿಗಳು ಅರಸನಿಗೆ ಬಹಳ ಪ್ರಿಯವಾದದ್ದು. ಆದ್ರಿಂದಲೇ ತನ್ನ ಸಭೆಯಾಗಿರುವಂತ ಮೊದಲ ಗೀತೆಯನ್ನು ದೇವರು ಏನಂತ ಕರೀತಾನೆ ಗೊತ್ತಾ? ನನ್ನ ಕಾಂತಳೆ, ನನ್ನ ಪಾರಿವಾಳವೇ ಎಂದು ದೇವರು ಕರೀತಾನೆ. ಹಾಗಾದ್ರೆ ಹೊಸ ಒಡಂಬಡಿಕೆ ಸಭೆ ನಾವು ಪವಿತ್ರಾತ್ಮ ಭರಿತರಾಗಿ ನಾವು ಮಾರ್ಪಟ್ಟಾಗ ನಿನ್ನನ್ನು ನೋಡಿ ದೇವರು ಏನಂತ ಕರೀತಾನೆ ಗೊತ್ತಾ? ಪಾರಿವಾಳವೇ ಎಂದು ದೇವರು ಕರೀತಾನೆ. ನನ್ನ ಕಾಂತಳೆ, ನನ್ನ ಪಾರಿವಾಳವೇ. ಕಾರಣ ನಿನ್ನ ಶರೀರ ಎನ್ನೋದು ಪವಿತ್ರಾತ್ಮನ 6 ವ್ಯಕ್ತಿತ್ವ, ನಿನ್ನ ರೆಕ್ಕೆಗಳು ಎನ್ನೋದು ಆತ್ಮನ ಫಲದಿಂದಲೂ ಆತ್ಮನ ವರದಿಂದಲೂ ತುಂಬಲ್ಪಟ್ಟಿದೆ. ನೀನು ದೇವರ ಮುಂದೆ ಹೇಗೆ ಕಾಣ್ತೀಯ? ಸುಂದರನಾಗಿ ನೀನು ಕಾಣ್ತೀಯ. ನಿನ್ನನ್ನು ದೇವರು ಕೋಮಲೆಯೇ, ಪಾರಿವಾಳವೇ, ನನ್ನ ಕಾಂತಳೆ ಎಂದು ದೇವರು ತಾನು ಕರೆಯಲಿಕ್ಕಾಗಿ ದೇವರು ಬಯಸುತ್ತಾನೆ. ಅದರಿಂದಲೇ ದೇವರು ತಾನು ಹೇಳಿದನು, ಪಾರಿವಾಳದ ಹಾಗೆ ನೀವು ನಿಷ್ಕಪಟಿಗಳಾಗಿರಬೇಕು. ಇವತ್ತು ಈ ಪಂಚಶತಮ ದಿನದಲ್ಲಿ ನಾನು ಪ್ರಾರ್ಥಿಸ್ತೇನೆ, ನಮ್ಮನ್ನು ದೇವರು ಪ್ರತಿಯೊಬ್ಬರನ್ನು ಒಂದು ಪಾರಿವಾಳವಾಗಿ ದೇವರು ಮಾರ್ಪಡಿಸಲಿ. ಪಾರಿವಾಳ 2 ರೆಕ್ಕೆಗಳನ್ನು ಚಾಚಿ ಉನ್ನತಕ್ಕೆ ಹಾರೋದಕ್ಕಾಗಿ ಪ್ರಾರಂಭಿಸಿದಾಗ ಅದು ಹಾರುವಂತ ರಮ್ಯತೆ ಎನ್ನುವುದು ಮನೋಹರವಾದದ್ದು. ಆದಿ ಶತಮಾನದ ಸಭೆ, ಮೊದಲನೇ ಸಭೆ, ಅದು ಪರಿಪೂರ್ಣವಾಗಿ ಒಂದು ಪಾರಿವಾಳ ಆಯಿತು. ಆದ್ರಿಂದಲೇ ಆದಿ ಶತಮಾನದ ಸಭೆ ಅದು ಯೆರೂಸಲೇಮಿನಲ್ಲೇ ಇರಲಿಲ್ಲ, ಅದು ಯಹೂದ್ಯ, ಸಮಾರ್ಯ, ಲೋಕದ ಕಟ್ಟ ಕಡೆಯವರೆಗೂ ಹೋಯಿತು. ಕಾರಣ ಪಾರಿವಾಳದ ಹಾಗೆ ಹಾರಲಿಕ್ಕಾಗಿ ಪ್ರಾರಂಭಿಸಿತು. ನಾನು ಒಂದು ಕಾರ್ಯ ಹೇಳ್ತೇನೆ, ಈ 2023ರಲ್ಲಿ ಕೆಲವೊಂದು ಅಭಿಷಕ್ತರು ವಿಕ್ಟರಿ ಇಂಟರ್ನ್ಯಾಷನಲ್ ಏಜಿ ಸಭೆಯಿಂದ ಎದ್ದೊಳಲಿ. ಕರ್ನಾಟಕ ನಿಮಗಾಗಿ ಕಾಯ್ತಾ ಇದೆ, ಭಾರತ ನಿಮಗಾಗಿ ಕಾಯ್ತಾ ಇದೆ, ಲೋಕದ ದೇಶಗಳು ನಿಮಗಾಗಿ ಕಾಯ್ತಾ ಇದೆ. ನೀನು ಒಂದು ಪಾರಿವಾಳವಾಗಿ ಮಾರ್ಪಟ್ರೆ, ನೀನು ಒಂದು ಪಾರಿವಾಳವಾಗಿ ಮಾರ್ಪಟ್ರೆ ನಿನ್ನನ್ನು ಹಿಡಿದಿಡೋದಕ್ಕಾಗೋದಿಲ್ಲ. ನೀನು ಹಾರುತ್ತಿ, ನೀನು ಹಾರುತ್ತಿ, ನೀನು
ಅನೇಕರಿಗೆ ನಂಬಿಕೆನೇ ಇಲ್ಲ, ನನ್ನಿಂದನ ಪಾಸ್ಟರ್ ಇದು ಅಂತ. ಪಾರಿವಾಳ ಆಗಿ ನೋಡು. ನೀನು ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ನಿನ್ನನ್ನು ಕುತ್ಕೊಳ್ಳೋದಕ್ಕೆ ದೇವರು ಬಿಡಲ್ಲ. ಪಾರಿವಾಳ ಆಗಿ ನೋಡು. ನೀನು ಲೋಕ ನಿನ್ನನ್ನು ಹಿಡಿದಿಡೋದಕ್ಕೆ ಪ್ರಯತ್ನ ಮಾಡಿದ್ರು, ದೇವರು ಕರೀತಾನೆ, ಕಾಂತಾಳೆ ಪಾರಿವಾಳವೇ ಬಾ ನನ್ನ ಅರಮನೆಗೆ ಎಂದು ಕರೆದಾಗ ನೀನು 2 ರೆಕ್ಕೆಗಳನ್ನು ಚಾಚಿ ನಿನ್ನ ಮೊದಲಿಂಗನಾದಂಥ ದೇವರ ಕರೆಗೆ ಹೋಗೊಟ್ಟು ನೀನು ಹಾರುವುದಕ್ಕಾಗಿ ಪ್ರಾರಂಭಿಸಿದಾಗ ಯಾವ ಗಿಡಗನಾಗಲಿ, ಯಾವ ಶತ್ರು ಆಗಲಿ, ಯಾವ ರೋಗ ಆಗಲಿ, ಯಾವ ಸಾಲ ಆಗಲಿ, ಯಾವ ಸಂಕಷ್ಟ ಆಗಲಿ, ಯಾವ ನಿಂದೆಗಳಾಗಲಿ, ಯಾವ ಅಪಮಾನವಾಗಲಿ ನಿನ್ನನ್ನು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. 9ನೇ ಅಧ್ಯಾಯದಲ್ಲಿ ಅನನೀಯನು ಹೋಗ್ತಾನೆ ಸೌಲನನ್ನು ಭೇಟಿ ಮಾಡೋದಕ್ಕೆ. ಕುರುಡನಾಗಿ ಬಿದ್ದಿದ್ದಾನೆ, ಕಣ್ಣೆಲ್ಲ ಪೊರೆ, ಕತ್ಲಲ್ಲಿ ಕೂತಾನೆ. ಏನು ಮಾಡಬೇಕು ಗೊತ್ತಿಲ್ಲ. ಅನನೀಯನಿಗೆ ದೇವರು ಹೇಳ್ತಾನೆ, ಹೋಗು ಅವನಿಗೆ ಹೋಗಿ ಪ್ರವಾದಿಸು. ಅನನೀಯನು ಭಯ ಬಿದ್ದೋಗ್ಬಿಟ್ಟ, ದೇವರೇ ಅವನ ಹತ್ರನಾ ಇವತ್ತು ನೀನಾ ಅಂತ ಪ್ರಶ್ನೆ ಮಾಡೋರ್ನ ಅವರ ಆಶ್ಚರ್ಯ ಪಡೋ ಹಾಗೆ ದೇವರು ನಿನ್ನನ್ನು ರೂಪಿಸ್ತಾನೆ. ಯಾರಾದರೂ ಗಟ್ಟಿಯಾಗಿ ಆಮೇಲೆ ಹೇಳ್ರಿ, ಇವನ ದೇವರೇ ಈ ಸೌಲನ ಹೊಡಿತಾ ಇದ್ದವನು, ಹಿಂಸಿಸ್ತಾ ಇದ್ದವನು ಇವನ ದೇವ್ರು ಹೇಳ್ದ, ಹೋಗಿ ಪ್ರಾರ್ಥನೆ ಮಾಡು, ಹೋಗಿ ನೀನು ಪ್ರಾರ್ಥನೆ ಮಾಡು. ಬೈಬಲ್ ಹೇಳ್ತದೆ, ಅನನೀಯನು ಹೋಗಿ ಸೌಲನ ಹತ್ರ ಹೋಗಿ ಕೂತ್ಕೊಂಡ. ಸೌಲ ಕತ್ಲಲ್ಲಿ ಕೂತಿದ್ದಾನೆ, ಏನಂತ ಗೊತ್ತಿಲ್ಲ, ಕಣ್ಣೆಲ್ಲ ಪೊರೆ. ಆದರೆ ಅನನೀಯನು ಹೇಳ್ದ, ದೇವರ ನನ್ನ ಕಳಿಸಿದ್ದಾನೆ, ನಾನು ನಿನಗಾಗಿ ಪ್ರಾರ್ಥನೆ ಮಾಡಲ ಅಂತ. ಅನನೀಯನು ಅವನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದೆ. ತಡ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಪವಿತ್ರಾತ್ಮನ ಅವನ ಮೇಲೆ ಇಳಿದು ಬಂದನು. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ ಏನು ಗೊತ್ತಾ? ಕತ್ಲಲ್ಲಿ ಕೂತ್ಕೊಂಡಂತ ಈ ಸೌಲನು ಅವನ ಕಣ್ಣಿನಲ್ಲಿದ್ದ ಪೊರೆ ಬಿತ್ತು ಎಂಬುದಾಗಿ. ಪವಿತ್ರಾತ್ಮ ಅಭಿಷೇಕ ಬಂದಿದೆ. ಸೌಲ ಹೇಳ್ದ, ಲೇಟ್ ಮಾಡಂಗಿಲ್ಲ, ನಡಿ ದೀಕ್ಷಾಸ್ನಾನಕ್ಕಂತ ಅನನೀಯನ ಕರ್ಕೊಂಡು ಹೋದ. ದೀಕ್ಷಾಸ್ನಾನ ಹೊಂದಿ ಕೊಳದ ಮೇಲೆ ಬಂದಿದೆ. ತಡ ಡಮಾಸ್ಕಸ್ ಬಾಗಿಲಲ್ಲಿ ಹೋಗಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದಾನೆ. ಸಭೆಯನ್ನು ಹಾಳು ಮಾಡಕ್ ಬಂದವನು ಸಭೆ ಒಳಗಡೆ ನಿಂತು ಅದೇ ಡಮಾಸ್ಕಸ್ ಬಾಗಿಲಲ್ಲಿ ಕೂಗಿ ಹೇಳ್ತಾ ಇದ್ದಾನೆ, ಯೇಸುವೇ ಜೀವವುಳ್ಳ ದೇವರು ಎಂದು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಪಾಸ್ಟರ್ ನನ್ನ ಕಣ್ಣು ಪೊರೆ ಅಂತ ಹೇಳಿದ್ರೆ ಒಳ್ಳೆ ಸೈಕ್ಯಾಟ್ರಿಸ್ಟ್, ಅದು ಪರಿಶುದ್ಧಾತ್ಮನಾದ ದೇವರು. ಅಷ್ಟೇ ಪವರ್ ಜಾಸ್ತಿ ಮಾಡ್ತಾ ಇದ್ದೀನಿ, ಆದ್ರೂ ಕಾಣ್ತಾ ಇಲ್ಲ. ಜೋರಾಗಿ ಚಪ್ಪಾಳೆ ತಟ್ತಾ ಇದ್ದೀನಿ, ಅನ್ಯ ಭಾಷೆ ಮಾತಾಡ್ತಾ ಇದ್ದೀನಿ, ಆದ್ರೂ ಏನು ಕಾಣ್ತಾ ಇಲ್ಲ. ನಾನು ಹೇಳ್ತೇನೆ, ಈ ದಿನ ನಿನ್ನ ಮೇಲಿರೋ ಕೆಲ ಪೊರೆಗಳು ಬೀಳಲೆ. ನಿನ್ನ ದರ್ಶನ, ನಿನ್ನ ವಾಗ್ದಾನ, ನಿನ್ನ ಕುರಿತಾಗಿ ದೇವರು ಇಟ್ಟಂತ ಆಲೋಚನೆ ಕಣ್ಣಿಗೆ ಕಾಣದಂತೆ ಕತ್ತಲಲ್ಲಿ ಕೂತಿದ ಶಕ್ತಿಗಳು ಯವನಸ್ಥರೇ, ನಿನ್ನ ಕಣ್ಣಿನಲ್ಲಿರೋ ಪೊರೆ ಬೀಳಲೆ. ಗಮನಿಸಿ ನಾನು ಹೇಳ್ತೀನಿ, ಪೊರೆ ಬಿದ್ದಿದೆ. ತಡ ಪೌಲನೇ ಪಾರಿವಾಳಾಗಿ ಮಾರ್ಪಟ್ಟ. ಒಂದು ಕಾಲದಲ್ಲಿ ಎಲ್ಲ ಇವನನ್ನು ಗಿಡಗನಾಗೆ ನೋಡ್ತಾ ಇದ್ರು, ಬರ್ತಾನ ಅದು ಇವನು ಚುಚ್ತಾನೆ ಅಂತ. ಆದ್ರೆ ಈಗ ಪೌಲ ಎಲ್ಲೇ ಹೋದ್ರು ಪಾರಿವಾಳದಾಗೆ ಹೋಗ್ತಾ ಇದ್ದಾನೆ. ಆತನು ಡಮಾಸ್ಕಸ್ ಇಂದ ಆತನು ಯೆರೂಸಲೇಮಿಗೆ ಹೋದಾಗ ಶಿಷ್ಯರೆಲ್ಲ ಭಯ ಪಡ್ತಾ ಇದ್ರೆ, ಪ್ರೈಸ್ ದ ಲಾರ್ಡ್ ಹೇಳಕ್ಕೂ ಭಯ. ಕಾರಣ ಹೆಂಗ್ ಬಂದವನ ಗೊತ್ತಿಲ್ಲ. ಆದ್ರೆ ಅಲ್ಲಿ 12 ವರ್ಷ ಪಾರಿವಾಳದ ಹಾಗೆ ಪೌಲನಿದ್ದ. ದೇವರ ವಾಕ್ಯ ಹೇಳ್ತದೆ, 12 ವರ್ಷ ಆದ್ಮೇಲೆ ಅವನು ಹೊರಗಡೆ ಬಂದಾಗ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಒಂದು ಪದ ಬರೀತಾನೆ, ಎಲ್ಲ ಅಪೊಸ್ತಲರಿಗಿಂತ ಹೆಚ್ಚಾಗಿ ನಾನು ಪ್ರಯಾಸ ಪಟ್ಟೆ. ನಾನು ಯೇಸುವಿನ ಸಂಗಡ ನಡೆದಿಲ್ಲ. ನಾನು
ಯೇಸುವನ್ನ ಮುಟ್ಟಿಲ್ಲಯ್ಯ ನಾನು, ಯೇಸು ಮುರಿದಂಥ ರೊಟ್ಟಿಯನ್ನು ತಿಂದಿಲ್ಲಯ್ಯ ನಾನು, ಯೇಸು ಸತ್ತವನ್ನ ಎಬ್ಬಿಸಿದಾಗ ನಾನು ಇಲ್ಲಯ್ಯ, ಯೇಸು ಪರ್ವತ ಪ್ರಸಂಗ ಮಾಡಿದಾಗ ಆತನ ಪಾದಪೀಠದಲ್ಲಿ ಕುತ್ಕೊಂಡಿಲ್ಲಯ್ಯ ನಾನು, ಯೇಸು ಸ್ವಾಮಿ ಸತ್ತು ಜೀವಿತನಾಗಿ ಎದ್ದು ಬಂದಾಗ ತೋಮನ ಹಾಗೆ ಪಕ್ಕೆ ಒಳಗಡೆ ಕೈ ಹಾಕಿಲ್ಲಯ್ಯ ನಾನು. ಆದರೆ ಏನು ಇಲ್ಲದಿದ್ರು ನನ್ನ ಒಂದು ಪೊರೆಯನ್ನು ನೀಗಿಸುವ ಒಂದು ಪವಿತ್ರ ಆತ್ಮನು ನನ್ನ ಮೇಲೆ ಇಳಿದು ಬಂದಾಗ ಇವತ್ತು ದೇವರ ಮಕ್ಕಳೇ, ನನಗೆ ಅನುಭವ ಇಲ್ಲ, ನನ್ನ ಜೊತೆ ಯಾರು ಇಲ್ಲ, ನನಗೆ ಯಾರು ಇಲ್ಲ ಎಂದು ಭಾರ ಪಡೋದಕ್ಕೆ ಹೋಗ್ಬೇಡ. ನಿನಗೆ ಪವಿತ್ರಾತ್ಮನು ಇದ್ದಾನೆ. ನಾನು ಈ ಪದ ಹೇಳ್ಬೇಕಾದ್ರೆ ದೇವರ ಪ್ರಸನ್ನತೆಯನ್ನು ನಾನು ಕಾಣ್ತಾ ಇದ್ದೇನೆ. ಇದರ ಮಧ್ಯದಲ್ಲಿಂದ ನನ್ನ ಕೈ ಹಿಡಿದು ಎಬ್ಬಿಸೋದಿಕ್ಕೆ, ಬೆಳೆಸೋದಿಕ್ಕೆ, ನನ್ನನ್ನು ಅಭಿಷೇಕ ಮಾಡೋದಿಕ್ಕೆ. ಇದ್ದಾನೆ ಒಬ್ಬನು, ಆತನ ಹೆಸರು ಪವಿತ್ರಾತ್ಮನ. ನೀನು ಪಾರಿವಾಳ ಆಗೋದಕ್ಕೆ ಮನಸ್ಸಿದೆಯಾ? ಪೇತ್ರನತ್ತ ಹೋದ್ರಾಗ ಪೇತ್ರ ಚುಚ್ತಾನೆ. ಯಾರು ಹೋದ್ರೂ ಅಂಗೀಕರಿಸೋ ಮನಸ್ಸಿಲ್ಲ. ಆದರೆ ಅವನು ಒಂದು ಪಾರಿವಾಳ ಆಗಿ ಮಾರ್ಪಟ್ಟ. ಬೇರೆ ಎಲ್ಲ ಅಪೊಸ್ತಲರಿಗಿಂತ ಹೆಚ್ಚಾಗಿ ಪವಿತ್ರಾತ್ಮನ ಕುರಿತಾಗಿ ಮಾತಾಡಿದ್ದು ಯಾರು ಹೇಳ್ರಿ? ಇದೇ ಪೌಲನು. ಒಂದು ಪ್ರವಾದನೆ ಶಬ್ದ ಹೇಳ್ತಾನೆ, ಅನುಭವಸ್ಥರು ಬರೆಯದಿರುವ ಚರಿತ್ರೆಯನ್ನು ಯಾವ ಅನುಭವ ಇಲ್ಲದಿರುವಂಥ ಕೆಲವರ ಕೈಯಲ್ಲಿ ದೇವರು ಬರೆಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ಈ ಕರ್ನಾಟಕದಲ್ಲಿ ಚರಿತ್ರೆಗಳನ್ನು ತಿದ್ದಿ ಬರೆಯತಕ್ಕಂತೆ ಶುದಲ ರಖದಲ ಬಾ ರಷದಲ ಬಾ. ಪಾರಿವಾಳವಾಗಿ ಪೌಲನ್ನು ಮಾರ್ಪಟ್ಟಾಗ ಅದ್ಭುತ ಕೇಳೋ ಅವಶ್ಯಕತೆನೇ ಇರಲಿಲ್ಲ. ಕಾರಣ ಪರಾಕ್ರಮ ಸಾಧಿಸೋ ಆತ್ಮನಿದ್ರ ಒಳಗಡೆ ಇದ್ದಾನೆ. ಸೆರೆಮನಿಯಲ್ಲಿ ಹೋಗಿ ಕುತ್ಕೊಂಡು ಆರಾಧನೆ ಮಾಡ್ತಾರೆ. ದೇವರು ನನ್ನ ಬಂಧನದಲ್ಲಿ ಹಾಕ್ಬಿಟ್ರಪ್ಪ, ಬಿಡಿಸ್ಬಿಡಪ್ಪ. ಇಲ್ಲ, ಕೃತಜ್ಞತಾ ಸ್ತುತಿ. ಪರಾಕ್ರಮ ಸಾಧಿಸೋ ಆತ್ಮನ ಒಳಗಡೆ ಇದ್ದಾನೆ. ನಾನೊಂದು ಪಾರಿವಾಳ, ಇತ್ ಕಡೆ ಹಲ್ವೆ ಫಲ ಇದೆ, ಇತ್ ಕಡೆ ವರ ಇದೆ. ಅವನು ಪೌಲನ ಶೀಲಾಸನ ಆರಾಧನೆ ಮಾಡೋದಕ್ಕಾಗಿ ಪ್ರಾರಂಭಿಸಿದಾಗ ಪವಿತ್ರಾತ್ಮನ ನೋಡಿದನು. ನನ್ನ ಮಕ್ಕಳು ಪಾರಿವಾಳದ ಹಾಗೆ ನಿಷ್ಕಪಟಿಗಳಾಗಿ ಯಥಾರ್ಥ ಮನಸ್ಸುಳ್ಳವರಾಗಿ ಆರಾಧನೆ ಮಾಡುತ್ತಿರುವುದನ್ನು ಕಂಡಾಗ ಪವಿತ್ರಾತ್ಮನ ಆಕ್ಷನ್ಗೆ ಬಂದನು. ಅವರು ಕೂತಂತ ಸ್ಥಳ ನಡಗಲಿಕ್ಕಾಗಿ ಪ್ರಾರಂಭವಾಯಿತು. ಸೆರೆಮನಿಯ ಬಾಗಿಲುಗಳು ತೆರೆಯಲ್ಪಟ್ಟಿತು, ಸರಪಳಿಗಳು ಮುರಿಯಲ್ಪಟ್ಟವು, ಅಸ್ಥಿವಾರ ಕದಲಿತು. ಈ ಮೇ 28ನೇ ತಾರೀಕಿಂದ 2023 ದೇವರೇ ಅದ್ಭುತ ಮಾಡು ಅಂತ ಕೇಳೋ ಅವಶ್ಯಕತೆ ಇಲ್ಲ. ಪವಿತ್ರಾತ್ಮನು ಇದ್ದಾನ. ನೀನು ಆರಾಧನೆ ಮಾಡಬೇಕಾದ್ರೆ ಅದ್ಭುತಗಳು ನಡೀತಾ ಇರುತ್ತೆ. ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ಅದ್ಭುತಗಳು ನಡೀತಾ ಇರುತ್ತೆ. ನೀನು ನಡ್ಕೊಂಡು ಹೋಗಬೇಕಾದ್ರೆ ನಿನ್ನ ನೆರಳು ಬಿದ್ದಾಗ ದುರಾತ್ಮಗಳು ನಡಿಗಲಿಕ್ಕಾಗಿ ಹೋಗುತ್ತೆ. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ಆದಿ ಶತಮಾನದ ಅನುಭವ ಈ 2023 ಮೇ 28ನೇ ತಾರೀಕಿಂದ ಈ ಕರ್ನಾಟಕದಲ್ಲಿ ವಿಕ್ಟರಿ ಏಜಿಯಲ್ಲಿ ನಾವು ಅದನ್ನು ತೆರೆದು ಬಿಡಲಿಕ್ಕಾಗಿ ಹೋಗುತ್ತೇವೆ. ನಂಬುವ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರೆ. ಡ್ರಮ್ ಬೇಕಾಗಿಲ್ಲ. ನಾನು ಮೊನ್ನೆ ಬೀದರ್ಗೆ ಹೋದಾಗ ಒಂದು ಸಿಸ್ಟರ್ ಓಡ್ ಬಂದರು.
ಅವ್ರು ಹೇಳಿದ್ರೆ ಫಸ್ಟೇ ಕಳೆದ 7 ವರ್ಷದಿಂದ ನಮ್ಮದು ಹಣ ಒಂದು ಸ್ವಲ್ಪ ಕಟ್ಟಿಟ್ಟಲ್ಪಟ್ಟಿತ್ತು. ಅವ್ರು ಪ್ರಾರ್ಥನೆ ಮಾಡಿದ್ರೆ ಫಸ್ಟೇ, ದೇವರೇ ಚಂದ್ರಮೌಳಿ ಪಾಸ್ಟರ್ ನಮ್ಮ ಬೀದರ್ಗೆ ಬರ್ತಾ ಇದ್ದಾರೆ, ಇದೇ ಒಂದು ಗುರುತಾಗಿರಬೇಕು, ನನ್ನ ಜೀವನದಲ್ಲಿ 7 ವರ್ಷದಿಂದ ಕಟ್ಟಲ್ಪಟ್ಟ ಹಣ ರಿಲೀಸ್ ಆಗಿ ಬರಬೇಕು ಅಂತ. ಆ ಸಹೋದರಿ ಕೂಟಕ್ಕೆ ಬರೋಕ್ಕಿಂತ ಮುಂಚೆ ಚಂದ್ರಮೌಳಿ ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡಿಲ್ಲ. ಆದರೆ 7 ವರ್ಷದಿಂದ ಕಟ್ಟಲ್ಪಟ್ಟ ಹಣ ಆ ಕೇಳಿದ್ರು ಪಾಸ್ಟ್ರೆ, ಎಲ್ಲ ಜಮಾ ಮಾಡಿಕೊಂಡೆ ಪಾಸ್ಟ್ರೆ, ಎಲ್ಲ ಜಮಾ ಮಾಡಿಕೊಂಡೆ. ಕಾರಣ ಏನು ಗೊತ್ತಾ? ಅದ್ಭುತ ನಿನ್ನ ಒಳಗಡೆ ಪವಿತ್ರಾತ್ಮನ ಇದ್ದಾಗ ನೀನು ಅದ್ಭುತ ಮಾಡಪ್ಪ ಅಂತ ಕೇಳೋ ಅವಶ್ಯಕತೆ ಇಲ್ಲ. ನೀನು ಬಾಯಿ ತೆರೆದು ಆರಾಧನೆ ಮಾಡಿ ಪ್ರಾರ್ಥಿಸಿ ಅನ್ಯ ಭಾಷೆಯಲ್ಲಿ ದೂಡ ಮಾನ ರಖ ದಾಲ ಬಾರ ಶದಲ ರೂಢಾದಾನೆ ರೇಖೆ ಬೋದೋಲೋರ ಶಬಲ ಬಲ ಅಂತ ನೀನು ಅನ್ಯ ಭಾಷೆಯಲ್ಲಿ ಮಾತಾಡೋದಕ್ಕಾಗಿ ಪ್ರಾರಂಭಿಸಿದಾಗ ನೀನು ಎಲ್ಲೇ ಇದ್ರೂ ಸಹ ದೇವರ ಆತ್ಮನ ಸುಮ್ಮನೆ ಇರೋದಿಲ್ಲ. ಆತನು ನಿನಗೋಸ್ಕರ ನಿನ್ನ ಮುಖಾಂತರ ಆತನು ಪರಾಕ್ರಮಗಳನ್ನ ನನ್ನ ದೇವರು ಆತನು ಸಾಧಿಸ್ತಾನೆ. ಚರ್ಚ್, ನಾವು ಆದಿ ಶತಮಾನಕ್ಕೆ ಹಿಂತಿರುಗಿ ಬರಬೇಕು. ನಾನು ಇದು ಒಂದೇ ಒಂದು ಕಾರ್ಯ ನಾನು ಹೇಳಿ ನಾನು ನಿಲ್ಲಿಸ್ಬಿಡ್ತೇನೆ. ನಾನು ಬೇರೆ ಮುಟ್ಟೋದಕ್ಕೆ ಹೋದರೆ ಇವತ್ತು ನಿಲ್ಲಿಸಲ್ಲ. ನಾನು ಬೈಬಲಲ್ಲಿ 2 ಕೊರಿಂಥಿಯ 1ನೇ ಅಧ್ಯಾಯದ 22ನೇ ವಚನದಲ್ಲಿ ಗಮನಿಸಿದಾಗ ಬೈಬಲಲ್ಲಿ ನಾವು ಓದ್ತೇವೆ, ಪೌಲನು ತಾನು ಒಂದು ಮಾತು ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ವಾಗ್ದಾನಗಳು ಎಷ್ಟೇ ಇರುವುದಾದರೂ ಕ್ರಿಸ್ತ ಯೇಸುವಿನಲ್ಲಿ ಅದೆಲ್ಲ ನಮಗೆ ದೃಢವಾಗಿದೆ ಎಂದು. ಮುಂದಿನ ಪದ ತಾನು ಉಚ್ಚರಿಸಿ ತಾನು ಹೇಳ್ತಾನೆ, ದೇವರ ಪ್ರಭಾವ ನಮ್ಮಲ್ಲಿ ಪ್ರಕಾಶಿಸುವುದಕ್ಕೋಸ್ಕರ ನಾವು ಎಲ್ಲ ವಾಗ್ದಾನಗಳಿಗಾಗಿ ಆಮೇನ್ ಎಂಬುದಾಗಿ ನಾವು ಹೇಳ್ತೇವೆ ಅಂತ. ನಂತರ ವಚನಗಳಲ್ಲಿ ನಾವು ಬಂದಾಗ ಆತನು ಹೇಳ್ತಾನೆ, ದೇವರು ನಮ್ಮನ್ನು ಅಭಿಷೇಕಿಸಿದ್ದಾನೆ, ದೇವರು ನಮ್ಮನ್ನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿದ್ದಾನೆ. ಆತನು 3ನೇದಾಗಿ ಹೇಳ್ತಾನೆ, ಪವಿತ್ರಾತ್ಮನ ಮುದ್ರೆಯನ್ನು ದೇವರು ನಮಗೆ ತನ್ನ ಮುದ್ರೆಯನ್ನು ದೇವರು ನಮ್ಮ ಮೇಲೆ ಹಾಕಿದ್ದಾನೆ. 4ನೇದಾಗಿ ಆತನು ಹೇಳ್ತಾನೆ, ಪವಿತ್ರಾತ್ಮನನ್ನು ನಮಗೆ ಸಂಚಾಕಾರವಾಗಿ ಆತನು ಕೊಟ್ಟಿದ್ದಾನೆ ಎಂದು. ನಾನು ಕನ್ನಡದಲ್ಲಿ ಹುಡುಕದೆ ಆ ಸಂಚಾಕಾರ ಅಂದರೆ ಏನು ಅಂತ ಅರ್ಥ ಆಗಲಿಲ್ಲ ನನಗೆ. ಸ್ವಲ್ಪ ಇಂಗ್ಲೀಷ್ ಬೈಬಲ್ಲು, ತಮಿಳ್ ಬೈಬಲ್ಲು ಮತ್ತು ಬೇರೆ ವರ್ಷನ್ ಬೈಬಲ್ಗಳನ್ನು ಹುಡುಕೋದಕ್ಕಾಗಿ ಪ್ರಾರಂಭಿಸಿದಾಗ ಅಲ್ಲಿ ಒಂದು ಪದ ಕೊಡಲ್ಪಟ್ಟಿದೆ. ಏನು ಪದ ಗೊತ್ತಾ? ಪವಿತ್ರಾತ್ಮನನ್ನು ದೇವರು ನಮಗೆ ಗ್ಯಾರಂಟಿಯಾಗಿ ದೇವರು ಕೊಟ್ಟಿದ್ದಾನೆ. ಆಂಪ್ಲಿಫೈಡ್ ವರ್ಷನ್ನಲ್ಲಿ ಓದಿದಾಗ ಇನ್ನೂ ಡೀಪ್ ಆಗಿದೆ. ಏನು ಗೊತ್ತಾ? ದೇವರು ನಮಗೆ ಪವಿತ್ರಾತ್ಮನ ಮೂಲಕ ಎಲ್ಲ ವಾಗ್ದಾನಗಳಿಗಾಗಿ, ಎಲ್ಲ ಸಂಗತಿಗಳಿಗಾಗಿ ಯಾರು ಗ್ಯಾರಂಟಿ ಗೊತ್ತಾ? ಪವಿತ್ರಾತ್ಮನ. ಹಾಗಾದ್ರೆ ಪಾಸ್ಟರ್, ನಾನು ಆಶೀರ್ವದಿಸಲ್ಪಡೋದಕ್ಕೆ ಏನು ಗ್ಯಾರಂಟಿ? ಚರ್ಚ್ ಅಲ್ಲ, ಪಾಸ್ಟರ್ ಅಲ್ಲ. ಇವತ್ತು ದೇವ್ರ ಮಕ್ಕಳೇ, ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಇದ್ದಾನ. ಇದ್ ಕಡೆ ಇರೋರು ಒಬ್ರು ಆಮೇಲೆ ಹೇಳಿಲ್ಲ. ನಾನು ಕೇಳಿದೆ, ಪವಿತ್ರಾತ್ಮನ ಇದ್ದಾನ? ನಿನ್ನ ಸೌಖ್ಯಕ್ಕೆ ಗ್ಯಾರಂಟಿ ಪವಿತ್ರಾತ್ಮನು, ನಿನ್ನ ಸೇವೆಗೆ ಗ್ಯಾರಂಟಿ ಪವಿತ್ರಾತ್ಮನು, ನಿನ್ನ ವಾಗ್ದಾನಗಳಿಗೆ ಗ್ಯಾರಂಟಿ ಪವಿತ್ರಾತ್ಮನು. ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ಮಾಡುತ್ತೇನೆ ಎನ್ನುವಂತ ವಾಗ್ದಾನಕ್ಕೆ ಗ್ಯಾರಂಟಿ. ಇವತ್ತು ನಿನ್ನ ಮಕ್ಕಳಿಗೆ ಗ್ಯಾರಂಟಿ, ನಿನ್ನ ನಿತ್ಯ ಜೀವಕ್ಕೆ ಗ್ಯಾರಂಟಿ, ನಿನ್ನ ಉನ್ನತಿಗೆ ಗ್ಯಾರಂಟಿ. ಈ ಗ್ಯಾರಂಟಿ ನಮ್ಮಲ್ಲಿದ್ರೆ ಇವತ್ತು ಗ್ಯಾರಂಟಿ ಎಲ್ಲೂ ಕೊಡಲ್ಲ, ಎಲ್ಲ ವ್ಯಾರಂಟಿನೇ. ಕೆಟ್ಟೋದ್ರೆ ತಗಬಾ, ರಿಪೇರಿ ಮಾಡಿಕೊಡ್ತೀನಿ. ನೀವು ಯಾರು ಸ್ತೋತ್ರ ಹೇಳಿಲ್ಲ, ನೀವು ಯಾರು ಸ್ತೋತ್ರ ಹೇಳಿಲ್ಲ. ಆದರೆ ಗ್ಯಾರಂಟಿ ಕೊಡುವವರು ಒಬ್ಬರೇ ಒಬ್ಬರು, ಪರಿಶುದ್ಧಾತ್ಮನು. ಪಾಸ್ಟೇ, ನನ್ನಲ್ಲಿ ನಷ್ಟ ಆಯಿತು. ದೇವ್ರು ಹೇಳ್ತೀನಿ, ಬಾ, ನಿನಗೆ ನಷ್ಟ ಆಗಿರೋದನ್ನು ಮರಿ, ಹೊಸ ಕಾರ್ಯ ನಾನು ನಿನ್ನಲ್ಲಿ ಮಾಡ್ತೇನೆ. ಗ್ಯಾರಂಟಿ ನಾನು ಅದಕ್ಕೆ. ಪಾಸ್ಟೇ, ನಾನು ಟೈಮ್ ವೇಸ್ಟ್ ಮಾಡಿದೆ. ದೇವ್ರು ಹೇಳ್ದೆ, ಬಿಡು ಅದನ್ನ, ನಷ್ಟವಾದ ಟೈಮನ್ನು ನಾನು ಹಿಂತಿರುಗಿ ಕೊಡುತ್ತೇನೆ. ಗ್ಯಾರಂಟಿ ನಾನೇ.
ದೇವ್ರ ನಾಮಕ್ಕಾಗಿ ನನ್ನ ಮನೆ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟೆ. ದೇವ್ರು ಹೇಳ್ದೆ, ಬಾ 2ರಷ್ಟು ಕೊಡ್ತೀನಿ, ಗ್ಯಾರಂಟಿ ನಾನು. ಇವತ್ತು ನನ್ನನ್ನು ಕೇಳ ದೇವ್ರ ಮಕ್ಕಳೇ, ದೇವರನ್ನ ನಂಬಿ ನಾನು ನಷ್ಟ ಪಡಿಸ್ಕೊಂಡೆ ಅಂತ ನೀನು ಜಿಗುಪ್ಸೆಗೊಳಕ್ಕೆ ಹೋಗ್ಬೇಡ, ಅಳ್ಬೇಡ. ಒಂದು ಗ್ಯಾರಂಟಿ ದೇವರು ನಿನ್ನ ಒಳಗಡೆ ದೇವರು ಕೊಟ್ಟಿದ್ದಾನೆ. ಯಾರಾದ್ರೂ ಪವಿತ್ರಾತ್ಮನಿಗಾಗಿ ಥ್ಯಾಂಕ್ ಯು ಹೇಳೋದಕ್ಕೆ ಸಾಧ್ಯನಾ? ಯಾರಾದ್ರೂ ಥ್ಯಾಂಕ್ ಯು ಹೇಳೋದಕ್ಕೆ ಸಾಧ್ಯನಾ? ಅಪ್ಪ, ನೀನೇ ನನಗೆ ಗ್ಯಾರಂಟಿ ಆಗಿರೋದಕ್ಕಾಗಿ ಸ್ತೋತ್ರ. ಹೆಂಗೆ, ಹೇಗೆ, ಎಲ್ಲಿಂದ, ಯಾವ ರೀತಿ, ಯಾವಾಗ ಗ್ಯಾರಂಟಿ ಇದೆ? ಪಕ್ಕದಲ್ಲಿರೋಕ್ಕೆ ಕೈ ಕೊಟ್ಟಿಲ್ರಿ, ನನಗೆ ಗ್ಯಾರಂಟಿ ಇದೆ, ನಿಮಗಿದೆಯಾ ಅಂತ. ನಾವು ಏನಾದರೂ ವಸ್ತುಗಳ ರಿಪೇರಿ ಆಯಿತೋ, ಸ್ಪೀಕರ್ ರಿಪೇರಿ ಆಯಿತೋ, ಗ್ಯಾರಂಟಿ ಇದೆ ಅಂತ ಹೋದಾಗ ಅವ್ರು ಹೇಳ್ತಾರೆ, ಕಾರ್ಡ್ ಇದೆಯಾ, ಕಾರ್ಡ್ ಇದೆಯಾ, ಕಳೆದೋಗಿದೆ, ಹುಡ್ಕ ಬರ್ತೀರಾ? ಕಾರ್ಡ್ ಇಲ್ಲದೆ ಗ್ಯಾರಂಟಿ ವರ್ಕ್ ಆಗಲ್ಲ. ಆತ್ಮ ನಿನ್ನ ಒಳಗಡೆ ಇಲ್ಲದೆ ಗ್ಯಾರಂಟಿ ವರ್ಕ್ ಆಗಲ್ಲ. ಆತ್ಮ ಉಳ್ಳವರಾಗಿದೆ ಜೋರಾಗಿ ಚಪ್ಪಾಳೆ ತಟ್ತಾರೆ. ಗ್ಯಾರಂಟಿ ಕಾರ್ಡ್ ಕಳ್ಕೊಂಡಿರೋರು ಚಪ್ಪಾಳೆ ತಟ್ಟಲ್ಲ ಬಿಡ್ರಿ. ಗ್ಯಾರಂಟಿ ಕಾರ್ಡ್ ಇರೋರು ಮಾತ್ರ ಗಟ್ಟಿಯಾಗಿ ತಟ್ರಿ. ಇನ್ನ ಗಟ್ಟಿಯಾಗಿ ತಟ್ಬೋದಲ್ಲ? ಸೈತಾನನ ಕೇಳಂಗೆ ತಟ್ಟಿ ಹೇಳ್ರಿ. ಸೈತಾನನ ಹೇಳ್ದ, ನಷ್ಟ ಮಾಡಿಬಿಟ್ಟೆ, ಅವನಿಗೆ ಹೇಳ್ರಿ ಗ್ಯಾರಂಟಿ ಕಾರ್ಡ್ ಇನ್ನ ಇದೆ. ಗಟ್ಟಿಯಾಗಿ ಸೈತಾನನ ಕೇಳಂಗೆ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ಹಲ್ಲೆಲೂಯಾ. ಸೈತಾನನ್ ಬಂದು ಹೇಳ್ಬೋದು, ನೋಡ್ದ ನೀನು ಮಕ್ಕಳನ್ನ ಹಿಡದೆ ಗ್ಯಾರಂಟಿ ಕಾರ್ಡ್ ಇದೆ. ಯೋಬನ ಮಕ್ಕಳನ್ನ, ಯೋಬನ ಆಸ್ತಿನ, ಯೋಬನ ಆರೋಗ್ಯವನ್ನ ಸೈತಾನನ ಎಲ್ಲ ನಾಶಪಡಿಸಿ ಹೇಳ್ದ. ಹೇಗೆ ಯೋಬ ಹೇಳ್ದ, ಗ್ಯಾರಂಟಿ ಕಾರ್ಡ್ ಇದೆ, ನನ್ನ ರಕ್ಷಕನು ಜೀವ ಸ್ವರೂಪನೇ ಎಂದು ನನ್ನ ಬಲ್ಲೇನು. ಇದುವರೆಗೂ ಕಿವಿಯಾರ ಕೇಳ್ತಾ ಇದೆ, ಸೈತಾನನೇ ಸ್ವಲ್ಪ ದಿನ ಕಾಯಿ, ನಾನು ಕಣ್ಣಾರೆ ನೋಡಲಿಕ್ಕಾಗಿ ನಾನು ಹೋಗುತ್ತೇನೆ. ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ಸೈತಾನನಿಗೆ ಹೇಳ್ರೆ, ಗ್ಯಾರಂಟಿ ಕಾರ್ಡನ್ನ ತಗೊಂಡು ಬಂದಿದ್ದೀನಿ ನಾನು. ಇಲ್ಲಿಂದ ಹೋಗ್ಬೇಕಾದ್ರೆ ಒಬ್ಬರು ಪರಿಶುದ್ಧಾತ್ಮನ ಇಲ್ಲದೆ ಹೋಗಬಾರ್ದು. ಇನ್ನೊಂದು 15 ನಿಮಿಷ ನಾವು ಅನ್ಯ ಭಾಷೆಯಲ್ಲಿ ಮಾತಾಡ್ತೀವಿ. ಈ 15 ನಿಮಿಷದಲ್ಲಿ ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಆ ಗ್ಯಾರಂಟಿ ಕಾರ್ಡಲ್ಲಿ ಪವಿತ್ರಾತ್ಮನ ಸೀಲ್ ಹೊಡೆದು, ಯೇಸುವಿನ ರಕ್ತದ ಸೀಲ್ ಹೊಡೆದು ಹೋಗ್ರಿ. ನಡೀತಾ ಹೋಗ್ಬೇಕಾದ್ರೆ ಹೇಳ್ರಿ, ನನ್ನ ಮನೆ ಆಶ್ವಾಸಲ್ಪಡುತ್ತೆ. ಗ್ಯಾರಂಟಿ ಏನು? ಪವಿತ್ರಾತ್ಮನು. ನನ್ನ ಸೇವೆ ಬೆಳೆಯುತ್ತೆ. ಕಾರಣ ಏನು? ಪವಿತ್ರಾತ್ಮನು. ಈ ಕರ್ನಾಟಕವನ್ನ, ಈ ಭಾರತವನ್ನ ವಿಕ್ಟರಿ ಸಭೆ ಹಿಡಿಯುತ್ತೇವೆ. ಗ್ಯಾರಂಟಿ ಏನು? ಕರ್ನಾಟಕದ 30 ಜಿಲ್ಲೆಯಲ್ಲಿ ಸಭೆ ಕಟ್ತೀವಿ. ಗ್ಯಾರಂಟಿ ಏನು? ಕರ್ನಾಟಕದಲ್ಲಿ 50,000 ಕೂತ್ಕೊಳ್ಳೋ ಸ್ಟೇಡಿಯಂ ಕಟ್ತೀವಿ. ಗ್ಯಾರಂಟಿ ಏನು? ಭಾರತದಲ್ಲಿ ಒಂದು ದೊಡ್ಡ ಉಜ್ಜೀವನಕ್ಕೆ ಈ ವಿಕ್ಟರಿ ಸಭೆ ಒಂದು ಭಾಗ ಆಗುತ್ತೆ. ಅದಕ್ಕೆ ಗ್ಯಾರಂಟಿ ಏನು? ಒಬ್ಬಂಟಿಗರಾಗಿ ಬರೋರು ಕುಟುಂಬವಾಗಿ ಬರ್ತೀರಾ, ಅದಕ್ಕೆ ಗ್ಯಾರಂಟಿ ಏನು? ಸಾಲದಲ್ಲಿ ಬರ್ತಾ ಇರೋರು ಸಾಲ ಕೊಡತಕ್ಕಂತೆ ದೇವರು ನಿಮ್ಮನ್ನು ಮಾರ್ಪಡಿಸಿ ಕರ ತರುತ್ತಾನೆ. ಅದಕ್ಕೆ ಗ್ಯಾರಂಟಿ ಏನು?
ನೆನ್ನೆ ರಾತ್ರಿ ನಾನು 3 ಗಂಟೆವರೆಗೂ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಒಂದೇ ಒಂದು ಪ್ರಾರ್ಥನೆ, ಪರಿಶುದ್ಧಾತ್ಮನೇ ನಿನ್ನ ಬಗ್ಗೆ ಪ್ರಸಂಗ ಮಾಡೋಕ್ಕೆ ನೀನೇ ಹೇಳ್ಕೊಡ್ಬೇಕು ನಂಗೆ, ಇನ್ಯಾರು ಹೇಳ್ಕೊಡೋಕ್ಕಾಗಲ್ಲ. ಬುಕ್ಕಲ್ಲಿ ಓದಿ ತಿಳ್ಕೊಳಕ್ಕಾಗಲ್ಲ ಪರಿಶುದ್ಧಾತ್ಮನ ಕುರಿತಾಗಿ. ಇಷ್ಟು ವರ್ಷ ಸೇವೆ ಮಾಡಿದ್ವಿ, ಆ ಅನುಭವದಲ್ಲಿ ಪರಿಶುದ್ಧಾತ್ಮನ ಕುರಿತಾಗಿ ಮಾತಾಡೋಕ್ಕಾಗಲ್ಲ. 3 ಗಂಟೆ ಆಗಿ ಹಿಂಗೆ ಕೂತಿದ್ದೆ, ನೀನೇ ತಿಳಿಸಪ್ಪ, ನಿನ್ನ ಬಗ್ಗೆ ಹೇಳೋಕ್ಕೆ ನೀನೇ ಹೇಳಬೇಕೆ ಹೊರತು ನಾವು ಯಾವುದು ಅದರಲ್ಲಿ ನಿಪುಣರಲ್ಲ. ಪರಿಶುದ್ಧಾತ್ಮನ ಹೇಳಿದ್ರೆ ನಾನೇ ಗ್ಯಾರಂಟಿ ಹೋಗ. ನಮಗೆ ಪರಿಶುದ್ಧಾತ್ಮನ ಬೇಕು, ನನಗೆ ಪರಿಶುದ್ಧಾತ್ಮನ ಬೇಕು, ಸಭೆಗೆ ಪರಿಶುದ್ಧಾತ್ಮನ ಬೇಕು. ಇವತ್ತು ಯಾರಾದರೂ ಹೇಳೋದಕ್ಕೆ ಸಾಧ್ಯನ, ಪಾಸ್ಟರ್ ಇದುವರೆಗೂ ರೀತಿಯಲ್ಲ, ಐ ವಾಂಟ್ ಹೋಲಿ ಸ್ಪಿರಿಟ್, ನನಗೆ ಪವಿತ್ರಾತ್ಮನ ಬೇಕು, ನಾನು ಪಾರಿವಾಳವಾಗಿ ಮಾರ್ಪಡುತ್ತೇನೆ, ನನಗೆ ಗ್ಯಾರಂಟಿ ಇದೆ, ನನ್ನ ಜೀವನ, ನನ್ನ ಕುಟುಂಬ, ನನ್ನ ಮಕ್ಕಳು ಎಲ್ಲದಕ್ಕೂ ಗ್ಯಾರಂಟಿ, ನನ್ನ ಸೇವೆ ಬೆಳೆಯುತ್ತೆ, ನಾನು ಓಡ್ತೀನಿ, ಆಡ್ತೀನಿ, ವಿಮಾನಗಳನ್ನು ಹತ್ತುತ್ತೀನಿ, ಲಕ್ಷಾಂತರ ಆತ್ಮ ಸಂಪಾದನೆ ಮಾಡ್ತೀನಿ, ಸಾವಿರಾರು ಸಭೆಗಳನ್ನು ಕಟ್ಟುತ್ತೇನೆ, ದೇವರ ರಾಜ್ಯಕ್ಕಾಗಿ ಅನೇಕ ಸಾವಿರಾರು ಸೇವಕರುಗಳನ್ನು ಎಬ್ಬಿಸ್ತೇನೆ. ಇದು ನನ್ನ ಸಾಮರ್ಥ್ಯ ಅಲ್ಲ, ಇದಕ್ಕೆಲ್ಲ ಗ್ಯಾರಂಟಿ ಪವಿತ್ರಾತ್ಮನು ಮಾತ್ರವೇ. ಜಿಗದೆದ್ದೋಳ್ರಿ ನೋಡೋಣ, ಮಾತಾಡ್ರಿ ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ, ಮರೀರಿ ಎಲ್ಲವನ್ನ, ಬೈಬಲ್ಗಳೆಲ್ಲ ಪಕ್ಕಕ್ಕೆ ಇಡ್ರಿ. ಹಲ್ಲೆಲೂಯಾ. ನಾನು ಇನ್ನೊಂದು 10 ನಿಮಿಷಕ್ಕೆ ನಿಲ್ಲಿಸ್ತೇನೆ. ಕಣ್ಣು ಮುಚ್ಚ್ರಿ, ಜೋರಾಗಿ ಮಾತಾಡ್ರಿ. ಪವಿತ್ರಾತ್ಮನ ನಿಮಗೆ ಶಕ್ತಿ ಕೊಡ್ತಾನೆ, ಮಾತಾಡೋದಕ್ಕೆ ಶಕ್ತಿ, ಮಾತಾಡೋದಕ್ಕೆ ಶಕ್ತಿ. ಏನು ಮಾಡಬೇಡ್ರಿ, ನೀವು ಮಾತಾಡ್ರಿ, ನಮ್ಮ ಮ್ಯೂಸಿಕ್ ಏನು ಬೇಡ, ಪವಿತ್ರಾತ್ಮನ ಸಾಕು. ಮಾತಾಡ್ರಿ, ಗಟ್ಟಿಯಾಗಿ ಮಾತಾಡ್ರಿ, ಗಟ್ಟಿಯಾಗಿ ಮಾತಾಡ್ರಿ ಎಲ್ಲರೂ. ಆ ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋವರೆಗೂ ಇಲ್ಲಿಂದ ಹೋಗಬಾರದು. 10 ವರ್ಷ ಬೇಕಾಗಿಲ್ಲ, ಈ 2023ರಿಂದಲೇ ಒಂದು ಆರಂಭ ಉಂಟಾಗುತ್ತೆ. ಈ ಮಧ್ಯಾಹ್ನದ ವೇಳೆಯಲ್ಲಿ ಇಲ್ಲಿಂದ ಹೋಗಬೇಕಾದ್ರೆ ಕೆಲವರಿಗೆ ಒಂದು ಫೋನ್ ಕಾಲ್ಗಳು ಬರಲಿಕ್ಕಾಗಿ ಹೋಗುತ್ತೆ. ನೀ ಕೆಲವರ ಮನೆಗಳಲ್ಲಿ ಕಾಲಿಟ್ಟಾಗ ವರ್ಷಗಳಿಂದ ತಡೆದು ನಿಲ್ಲಿಸಲ್ಪಟ್ಟ ಬಿಡುಗಡೆಗಳು ನಡೆಯುತ್ತೆ. ನಿನಗೆ ಹೊಸ ಕೆಲಸ ಬಾಗಿಲುಗಳು ತೆರೆಯುತ್ತೆ. ಕಾರಣ ನೀನು ಹೋಗ್ತಾ ಇರೋದು ಒಬ್ಬಂಟಿಗನಾಗಲ್ಲ, ಪರಾಕ್ರಮವನ್ನು ಸಾಧಿಸುವ ಪವಿತ್ರಾತ್ಮನನ್ನು ಹೊತ್ತುಕೊಂಡು ನೀವು ನಡೀಲಿಕ್ಕಾಗಿ ಹೋಗ್ತೀರಾ. ಯಾರು ಚಪ್ಪಾಳೆ ತಟ್ಟಬೇಡ್ರಿ, ಗಟ್ಟಿಯಾಗಿ ಮಾತಾಡ್ರಿ, ಇನ್ನ ಗಟ್ಟಿಯಾಗಿ, ಇನ್ನ ಗಟ್ಟಿಯಾಗಿ. ಯವನಸ್ಥರು ಗಟ್ಟಿಯಾಗಿ ಬಾಯಿ ತೆಗೀರಿ, ಹಿಂದೆ ಇರೋರು ಗಟ್ಟಿಯಾಗಿ ಮಾತಾಡ್ರಿ. ಬಿಡ್ರಿ ನಿಮ್ಮನ್ನ ಪವಿತ್ರಾತ್ಮನಿಗೆ. ಇನ್ನ ಗಟ್ಟಿಯಾಗಿ. ನನಗೆ ಪವಿತ್ರಾತ್ಮನ ಬೇಕೆನ್ನೋರು ಗಟ್ಟಿಯಾಗಿ ಕೂಗಿ ಕರೆಯಿರಿ. ಹುಚ್ಚಿರ ಹಾಗೆ ನನ್ನನ್ನು ತುಂಬಿಸು ಪವಿತ್ರಾತ್ಮನೇ ಎಂದು ಕೂಗಿ ಕರೆಯಿರಿ. ನಿನ್ನ ಬಿಟ್ಟು ಇದುವರೆಗೂ ನಡೆದೆ, ಆದರೆ ನಿನ್ನ ಜೊತೆಯಲ್ಲಿ ನಾನು ಇವತ್ತು ಇಲ್ಲಿಂದ ಹೋಗ್ತೀನಿ. ಐ ವಾಂಟ್ ಯು ಹೋಲಿ ಸ್ಪಿರಿಟ್ ಅಂತ ಕೂಗಿ ಕರೆಯಿರಿ. ಮಾತಾಡ್ರಿ. ಇದರ ಮಧ್ಯದಲ್ಲಿ ಆಲ್ರೆಡಿ ಪವಿತ್ರಾತ್ಮನ ಕೆಲವರನ್ನ ತುಂಬಿಸೋದಕ್ಕಾಗಿ ಪ್ರಾರಂಭಿಸ್ತಾ ಇದ್ದಾನೆ. ಕೆಲವರ ಕಣ್ಣುಗಳಲ್ಲಿರೋ ಪೊರೆ ಬೀಳ್ತಾ ಇದೆ. ಇನ್ನ ಗಟ್ಟಿಯಾಗಿ. ಪವಿತ್ರಾತ್ಮನ ಒಳಗಡೆ ಪವಿತ್ರಾತ್ಮನ ನಿನಗೆ ಶಕ್ತಿ ಕೊಡೋ ಪ್ರಕಾರ ಉರಾದಲಬರ ಶದಲಮನ ರಖದಲಮನ ರೂಬಾಲರ ರುಖದಲಮನ ರೂಬಾಲಬರ ಹಂದರಾದನ. ಯಸ್ ಯಸ್. ವೈರಾಗ್ಯವಾಗಿ ವೈರಾಗ್ಯವಾಗಿ ವೈರಾಗ್ಯವಾಗಿ.
ಇದರ ಮಧ್ಯದಲ್ಲಿ ಕೆಲವರನ್ನ ನಿಯಂತ್ರಿಸೋದಕ್ಕಾಗೋದಿಲ್ಲ. ಸೇವಕರುಗಳನ್ನ ದೇವರ ಅಭಿಷೇಕ ಮಾಡಲಿಕ್ಕಾಗಿ ಹೋಗ್ತಾನೆ. ಆ ಹಿಂದೆ ಸಾಲಿನಲ್ಲಿ ಆ ಹಲ್ಲೆಲೂಯಾ ಆ ಬಾಲ್ಕನಿ ಕೆಳಗಡೆ ನಿಂತಿರುವ ಕೆಲವರನ್ನ ದೇವರ ಮುಟ್ಟಲಿಕ್ಕಾಗಿ ದೇವರು ಹೋಗ್ತಾ ಇದ್ದಾನೆ. ನಾನು ಕಾಣ್ತಾ ಇದ್ದೀನಿ, ಹಿಂದೆ ಇರೋರು ಕೆಲವರನ್ನ ದೇವರ ಮುಂದಕ್ಕೆ ತರಲಿಕ್ಕಾಗಿ ದೇವರು ಹೋಗ್ತಾನೆ, ತುಂಬಿಸ್ತಾ ಇದ್ದಾನೆ, ತುಂಬಿಸ್ತಾ ಇದ್ದಾನೆ. Yes, yes, speak, speak. ವೈರಾಗ್ಯವಾಗಿ. Yes, 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 yes. ಬೆಂಕಿ ರಿಲೀಸ್ ಆಗ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಇನ್ನು ಇದು ಪರಿಶುದ್ಧಾತ್ಮನ ಕಂಟ್ರೋಲ್ ಅಲ್ಲಿ. ಕೂಗಿ ಕರೆಯಿರಿ ಪರಿಶುದ್ಧಾತ್ಮನನ್ನ. ಪರಿಶುದ್ಧಾತ್ಮನ ನಿಲ್ಲಿಸಲಿಲ್ಲ. ಇನ್ನೊಂದು 2 ನಿಮಿಷ ಮಾತಾಡ್ತಾ ಇರಿ. ಇನ್ನು 1 ನಿಮಿಷ ಗಟ್ಟಿಯಾಗಿ ಮಾತಾಡ್ತಾ ಇರಿ. ನಾನು ನೋಡ್ತಾ ಇದ್ದೇನೆ ಬಂಗಾರದ ರೆಕ್ಕೆ ಇದರ ಮಧ್ಯದಲ್ಲಿ ಚಾಚಲ್ಪಟ್ಟಿರೋದನ್ನು ನಾನು ನೋಡ್ತಾ ಇದ್ದೇನೆ. ಹೋ 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 ಹೋ. ಇನ್ನೊಂದು 30 ಸೆಕೆಂಡು. ರಿಸೆಪ್ಷನ್ ಟೀಮ್ ಅವ್ರು ಗಮನ ಹರಿಸ್ರಿ. ಇಲ್ಲಿ ಜನರನ್ನ ನಿಯಂತ್ರಿಸೋದಕ್ಕಾಗೋದಿಲ್ಲ. ಜನರನ್ನ ನಿಯಂತ್ರಿಸೋದಕ್ಕಾಗೋದಿಲ್ಲ. ದುರಾತ್ಮಗಳಲ್ಲಿ ಹೊರಗಡೆ ಬರುತ್ತೆ. ಏನೇನೋ ನಡಿಲಿಕ್ಕಾಗಿ ಹೋಗುತ್ತೆ, ಏನೇನೋ ನಡಿಲಿಕ್ಕಾಗಿ ಹೋಗುತ್ತೆ. ಇನ್ನೊಂದು 30 ಸೆಕೆಂಡ್ ಗಟ್ಟಿಯಾಗಿ ಮಾತಾಡ್ತಾ ಇರಿ. ಸಮಯ ಬಂದದೆ, ಸಮಯ ಬಂದದೆ. ವರ್ಷಗಳಿಂದ ನಿನ್ನನ್ನು ಹಿಡಿದಿಟ್ಟಂತ ಶಕ್ತಿಗಳು ಮುರಿಯುತ್ತೆ. ಇಪ್ಪತ್ತು ಸೆಕೆಂಡು. ಹತ್ತು ಸೆಕೆಂಡು.
ಪವಿತ್ರಾತ್ಮನ ಬೆಂಕಿ ಇಳಿಯಲಿ, ತುಂಬಲಿ ಒಬ್ಬೊಬ್ಬರನ್ನ ನೆತ್ತಿಯಿಂದ ಪಾದದವರೆಗೂ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮಾತ್ರ ಇಲ್ಲಿ ಸೇವೆ ಮಾಡಲಿ, ಕೃಪಾವರಗಳು ಪ್ರಜ್ವಲಿಸಲಿ. ಆ ಎರಡು ಕರಗಳನ್ನು ಗಟ್ಟಿಯಾಗಿ ತಟ್ಟಿ ಕರಗಳು ತಟ್ಟಿ ಯೇಸುವೇ ಎಂದು ಕೂಗಿ ಕರೆಯಿರಿ. ಕರಗಳನ್ನು ಗಟ್ಟಿಯಾಗಿ ತಟ್ಟುತ್ತಾ ಇರಬೇಕಾದ್ರೆ ಬೆಂಕಿ ಮುಂದಿನ ಸಾಲಿನಿಂದ ಇಂದಿನ ಸಾಲಿನವರೆಗೂ ಹೊಂದಿಕೊಳ್ಳ್ರಿ. ಯವನಸ್ತ್ರೀ ಹೊಂದಿಕೊಳ್ಳ್ರಿ, ತಾಯಿ ಅಂದ್ರೆ ಹೊಂದಿಕೊಳ್ಳ್ರಿ, ಸಭೆಯ ಹಿರಿಯರೇ ಹೊಂದಿಕೊಳ್ಳ್ರಿ. ಫೈರ್ Uradalabara shadalabala rakadalabara kadalabara uradalamana rabalabara shabalabala handara redenemana rakadalamana rubalabara shabalabala redelemana rakadalaba handara rubalabara handaradana ಪರಾಕ್ರಮವನ್ನು ಸಾಧಿಸುವ ದೇವರ ಆತ್ಮನ ಶಕ್ತಿ ಒಬ್ಬೊಬ್ಬರ ಮೇಲೆ ಇಳಿಯಲಿ. Yes. ದುರಾತ್ಮಗಳು ಹೊರಗಡೆ ಬರಲಿ. ಕುಟುಂಬಗಳನ್ನ, ಜೀವಿತಗಳನ್ನ, ಯವನಸ್ಥರನ್ನ ಕಟ್ಟಿಟ್ಟಿರುವಂತ ಎಲ್ಲ ದುರಾತ್ಮಗಳ ಬಲಗಳು ಜನರನ್ನು ಮುಂದಕ್ಕೆ ಸಾಗದಂತೆ, ಮುಂದಿನ ಹಂತಕ್ಕೆ ಬೆಳೆಯದಂತೆ, ಜೀವಿತಗಳನ್ನು ಕಟ್ಟಿಟ್ಟಂತ, ಬಿಸ್ನೆಸ್ಗಳನ್ನು ಕಟ್ಟಿಟ್ಟಂತ, ಆರ್ಥಿಕವಾದ ವಿಷಯಗಳನ್ನು ಕಟ್ಟಿಟ್ಟಂತ ಎಲ್ಲ ಸೈತಾನನ ಬಲಗಳು ಈ ಪರಾಕ್ರಮದ ಆತ್ಮನಿಂದ ಎಲ್ಲವೂ ಮುರಿಯಲೇ. ಜೀವ ಉಂಟಾಗಲಿ. ಆ ಎರಡು ಕರಗಳನ್ನು ಪರಲೋಕ ರಾಜ ಕಡೆ ಚಾಚ್ರಿ. ಬಾಯಿ ತೆರೆದಕ್ಕೆ ಹೋಗಿ ಹೇಳ್ರಿ, ನನಗೆ ನೀನು ಸಾಕು ದೇವರ. ಬಾಯಿ ತೆರೆದು ಹೇಳ್ರಿ, ಪವಿತ್ರಾತ್ಮನೇ ಹೇಳ್ರಿ, ಪವಿತ್ರಾತ್ಮನೇ ನನಗೆ ನೀನು ಸಾಕಪ್ಪ. ಹೇಳ್ರಿ, ಪವಿತ್ರಾತ್ಮನೇ ನಾನು ನಿನ್ನನ್ನು ಪ್ರೀತಿಸ್ತೇನೆ.
ಮತ್ತೊಂದು ಆವರ್ತಿ ಕೂಗಿ ಹೇಳ್ರಿ. ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ. ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ನ ಜೊತೆಗೆ, ಎಲ್ಲವ ಜಯಿಸುವೆ ನಿನ್ ಜೊತೆಗೆ. ಒಂದು ಸ್ಪರ್ಶ ಸಾಕು ನನಗೆ, ನಿನ್ ಬಲವು ಬೇಕು ನನಗೆ. ನೀನಿದ್ದರೆ ಸದಾ ನನ್ನ ಜೊತೆಗೆ, ಎಲ್ಲವ ಜಯಿಸುವೆ ನಿನ್ ಜೊತೆಗೆ. ಕಡೆ ಬಾರಿಯ ಕರಗಳ ಮೇಲೆತ್ತಿ ಯೇಸುವೇ, 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 ನಿನ್ ಪಾದ ಬಳಿ ಬರುವೆ. ಯೇಸುವೇ, ಯೇಸುವೇ, ನಿನ್ ಪಾದ ಬಳಿ ಬರುವೆ. ನೀ ಸಾಕೆ ನನಗೆ, ಯೇಸುವೇ, ಸಾಕೆ ನನಗೆ, ಯೇಸುವೇ. ಸಾಕೆ ನನಗೆ, ಶಬಲ ಸಾಕೆ presence of God, ಸಾಕೆ ನನಗೆ, presence of God. ಸಾಕೆ ನನಗೆ, ಸಾಕೆ ನನಗೆ, ಸಾಕೆ ನನಗೆ. ಪರಿಶುದ್ಧನಾದ ದೇವರೇ, ಎಂಥ ಮನೋಹರವಾದ ಪ್ರಸನ್ನತೆಯಪ್ಪ. ನಿನ್ನ ಮಹಿಮೆಯನ್ನು ನಿನ್ನ ಮಂದಿರದಲ್ಲಿ ಕಾಣತಕ್ಕಂತೆ ನಮಗೆ ಕೃಪೆ ದಯ ಪಾಲಿಸ್ದೆ. ನಿನ್ನ ಮಹಿಮೆಯನ್ನು ತೋರ್ಪಡಿಸಿ ನಮ್ಮನ್ನು ಸಂತೃಪ್ತಿಗೊಳಿಸ್ದೆ. ಎಷ್ಟು ದೊಡ್ಡ ಭಾಗ್ಯಕರವಾದ ಪದವಿಯಪ್ಪ. ನಾವು ಅಡ್ಡ ಬೀಳ್ತೇವೆ ಅಪ್ಪ ನಿನ್ನ ಮುಂದೆ. ನಿನ್ನ ಮುಂದೆ ನಾವು ಅಡ್ಡ ಬೀಳ್ತೀವಪ್ಪ. ತುಂಬಿದ ಪ್ರಸನ್ನತೆಯಲ್ಲಿ ಓ ಜೀಸಸ್, ಓ ಜೀಸಸ್, ನಿನ್ನ ಜನರನ್ನು ಆಶೀರ್ವದಿಸುವುದಕ್ಕಾಗಿ, ನಿನ್ನ ಜನರನ್ನು ತುಂಬಿಸುವುದಕ್ಕಾಗಿ ನೀನೇ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ. ಸಮಾಧಾನವಾಗಿ ನಿನ್ನ ಮಕ್ಕಳನ್ನು ಕಳಿಸಿಕೊಡು. ಈ ಪರಾಕ್ರಮವನ್ನು ಸಾಧಿಸುವ ಆತ್ಮನ ಇವರ ಸಂಗಡ ಯಾತ್ರೆ ಮಾಡಲಿ ದೇವರೇ. ದೊಡ್ಡ ಕಾರ್ಯಗಳನ್ನು ಕಾಣಲಿಯಪ್ಪ. ದೊಡ್ಡ ಸಂಗತಿಗಳು ಇವರ ಮುಖಾಂತರ ನಡೆಯಲಿ ದೇವರೇ. ನೀನು ಇವರ ಮುಖಾಂತರ ಪರಾಕ್ರಮಗಳನ್ನು ಸಾಧಿಸು ದೇವರೇ. ನೀನೇ ಸಹಾಯಕನಾಗಿದ್ದು, ನೀನೇ ಆಲೋಚನಾ ಕರ್ತನಾಗಿದ್ದು, ನೀನೇ ಸತ್ಯದಲ್ಲಿ ನಡೆಸುವ ದಾಹಲಲ್ಲಿ ಸಹಾಯಕನಾಗಿದ್ದು ನಿನ್ನ ಮಕ್ಕಳನ್ನು ದಾರಿ ನಡೆಸಿ ನೀನು ಆಶೀರ್ವದಿಸು. ಸಮಾಧಾನಕ್ಕೆ ಕಳಿಸಿಕೊಡಪ್ಪ. ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ.